ಅಮೃತ್ ಅವರೇ ಇಂಟ್ರೊಡಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ. ಹಾ, ಒಂದು ಸೆಕೆಂಡ್. ಲಕ್ಷ್ಮೀ ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಎಲ್ರಿಗೂ. ಈಗಾಗಲೇ ಮೇಡಮ್ನ ನಾವು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಅಗೈನ್ ಮೇಡಮ್ ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಈಗ ಮೇಡಮ್ ಕಲ್ಸಕ್ಕೆ ಬರ್ತಾ ಇರೋ ವಿಚಾರ ಕೂಡ ತುಂಬ ಜನಕ್ಕೆ ಇದೊಂದು ಕಾನ್ಸೆಪ್ಟ್ ಇದೆ ಅನ್ನೋದೇ ಗೊತ್ತಿರಲ್ಲ, ಅಷ್ಟು ಡಿಫ್ರೆಂಟ್ ಆಗಿರೋ ಅಂಥದ್ದು. ಬಟ್ ಲೈಫ್ ಟೈಮ್ ಇದರ ಎಫೆಕ್ಟ್ಸ್ ಕೂಡ ಇರೋ ಅಂಥದ್ದು ಇದು. ಸೊ ಒಂದು ಮಗುವಿನ ಜನನ ಆಗೋಕ್ಕೂ ಮುಂಚೆ ಕೊಡೋವಂಥ ಈ ಸಂಸ್ಕಾರಗಳು ಏನಿದೆ, ಸೊ ಈ ಸಂಸ್ಕಾರದಿಂದ ಅದು ಲೈಫ್ ಟೈಮ್ ಅದಕ್ಕೆ ಎಫೆಕ್ಟ್ ಬಂದಿರ್ತದೆ, ಅದರ ಬಿಹೇವಿಯರ್ ಟ್ಯೂನ್ ಆಗುತ್ತೆ. ನಂತರ ಆ ಮಗುವಿನ ಫ್ಯಾಮಿಲಿ ಅದು ದೊಡ್ಡದಾಗಿ ಅದರದೇ ಒಂದು ಫ್ಯಾಮಿಲಿ ಅಂತ ಆದಾಗ, ಸೊ ಆ ಫ್ಯಾಮಿಲಿ ಕೂಡ ಒಳ್ಳೆ ಉತ್ತಮ ಸಮಾಜದಲ್ಲಿ ಒಂದು ಉತ್ತಮವಾದ ಫ್ಯಾಮಿಲಿ ಆಗೋದಕ್ಕೆ ಕೂಡ ಇದೊಂದು ಅಡಿಪಾಯ ಹಾಕ್ತಾ ಇರೋಂಥ ಕೋರ್ಸ್ ಇದಾಗಿದೆ. ಸೊ ಮೇಡಮ್ ಬಗ್ಗೆ ಕಿರುಪರಿಚಯ ಇದು, ಇನ್ ಡೀಟೇಲ್ ಅಲ್ದಲೇ ಇದ್ರು. ಬೇಸಿಕಲಿ ಮೇಡಮ್ ಬಂದು ಅಡ್ವೊಕೇಟು. ಬಟ್ ಅಡ್ವೊಕೇಟ್ ಪ್ರಾಕ್ಟೀಸ್ಗಿಂತ ಹೆಚ್ಚಾಗಿ ಈ ಥರದ ಸಂಸ್ಕಾರಗಳನ್ನು ಕಲಿಸೋವಂಥದ್ದು, ಮಂತ್ರಗಳನ್ನು ಕಲಿಸೋವಂಥದ್ದು, ಶ್ಲೋಕಗಳನ್ನು ಕಲಿಸೋವಂಥದ್ದು, ಮತ್ತು ಯಾರಿಗೆ ಪ್ರೆಗ್ನೆನ್ಸಿನಲ್ಲಿ ಪ್ರಾಬ್ಲಮ್ ಇರ್ತದೆ, ಕನ್ಸೀವ್ ಆಗೋದಕ್ಕೆ ಸಮಸ್ಯೆಗಳಿರ್ತವೆ, ಸೊ ಅವ್ರಿಗೆಲ್ಲ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡೋ ಅಂಥದ್ದು. ಇನ್ಫ್ಯಾಕ್ಟ್ ನಿಮಾನ್ಸಲ್ಲಿ ಕೂಡ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಇವರು. ಆಮೇಲೆ ಮಕ್ಕಳಿಗೂ ಕೂಡ ಸ್ಪಿರಿಚುವಲ್ ಟ್ರೈನಿಂಗ್ ಅಂತ, ಅಂದರೆ ಸ್ಪಿರಿಚುವಲ್ ಅಂತಂದರೆ ಅವರ ಬಿಹೇವಿಯರ್ಗೆ ತಕ್ಕಂಗೆ ಮಂತ್ರಗಳನ್ನು ಕೊಟ್ಟು ಅದನ್ನು ಟ್ರೈನ್ ಮಾಡೋ ಅಂಥದ್ದು, ಈ ಥರದ್ರಲ್ಲೆಲ್ಲ ತೊಡಗಿಸ್ಕೊಂಡಿರೋಂಥದ್ದು. ಸೊ ಈಗ ಮೇಡಮ್, ಓವರ್ ಟು ಯು. ನಮಗೆ ಗರ್ಭ ಸಂಸ್ಕಾರದ ಕ್ಲಾಸ್ ಇವತ್ತು ಫ್ರೀ ಕ್ಲಾಸ್ ಇದೆ ಇದು. ಸೊ ನಾಳೆಯಿಂದ ಪೇಯ್ಡ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಏನಿದೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವರು ಫಸ್ಟ್ ಡೇ ಕ್ಯೂರಿಯಾಸಿಟಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ದಿನ ಅವ್ರಿಗೆಲ್ಲ ಫ್ರೀ ಇದೆ. ನಾಳೆಯಿಂದ ಪೇಯ್ಡ್ ಕ್ಲಾಸ್ ಬರುತ್ತೆ. ಯಾರಿಗೆಲ್ಲ ಬೇಕು ಯು ಕ್ಯಾನ್ ಜಾಯಿನ್ ಫಾರ್ ದ ಪೇಯ್ಡ್ ಕ್ಲಾಸ್ ನಾಳೆಗೆ. ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಂಟ್ರೊಡಕ್ಷನ್ಗೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಖುಷಿಯಾಗಿ, ಹೆಲ್ದಿಯಾಗಿ, ಹ್ಯಾಪಿಯಾಗಿ ಇದ್ದೀರಾ ಅಂತ. ಸರ್ ಆವಾಗಲೇ ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದ್ರು ನಾನು ಅಡ್ವೊಕೇಟ್ ಅಂತ. ಹೌದು, ನಾನು LLB ಮಾಡಿದ್ದು, ಅದಾದ ನಂತರ ಸೈಕಾಲಜಿನ ಓದಿದ್ದು. LLBನಲ್ಲಿ ಒಂದು ಇರುತ್ತೆ, ನಮಗೆ ಒಂದು ಸಬ್ಜೆಕ್ಟ್ ಇರುತ್ತೆ. ಅದಾದ ನಂತರ ನನಗೆ ತುಂಬ ಇಂಟ್ರೆಸ್ಟ್ ಅಂತ ಅನಿಸಿದ್ದು, ಏನೋ ಪ್ರಾಬ್ಲಮ್ಸಿಂದ ಬಂದು ಕೋರ್ಟಲ್ಲಿ ನಾವು ಅವರಿಗೆ ಏನೋ ಜಡ್ಜ್ಮೆಂಟನ್ನು ಏನು ಕೊಡುತ್ತೆ ಅಂತ ಕೇಳೋದ್ರ ಬದಲು ಅವ್ರಿಗೆ ಹುಟ್ಟುವಾಗ ಮತ್ತು ಹುಟ್ಟಕ್ಕಿಂತ ಮುಂಚೆ ಒಂದಿಷ್ಟು ಎಜುಕೇಟ್ ಮಾಡಿದ್ರೆ ಅವ್ರಿಗೆ ಅವ್ರನ್ನ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಕಲಿಸ್ತಾ ಹೋದರೆ ನಮ್ಮ ಮನೆ, ನಮ್ಮ ಊರು, ನಮ್ಮ ದೇಶ ಎಲ್ಲದು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು LLBನ ಪ್ರಾಕ್ಟೀಸ್ ಮಾಡೋದನ್ನು ಸ್ವಲ್ಪ ಬಿಟ್ಟು ಸೈಕಾಲಜಿನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನಾನು ಈಗ ಅಟ್ ಪ್ರೆಸೆಂಟ್ ಸೈಕಾಲಜಿಸ್ಟ್ ಮತ್ತು ಸೈಕೋಥೆರಪಿಸ್ಟ್. ಎಸ್ಪೆಷಲಿ ಜಾಸ್ತಿ ಮಕ್ಕಳ ಮೇಲೆ ವರ್ಕನ್ನು ಮಾಡ್ತಾ ಇದ್ದೀನಿ. ಈಗ ಮಕ್ಕಳು ಹುಟ್ಟುವಾಗ ಪ್ರಾಬ್ಲಮ್ ನಾರ್ಮಲ್ ಆಗಿ ಯಾರೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಿ, ಯಾಕೆ ಮಕ್ಕಳು ಹುಟ್ಟಿದ ಮೇಲೆ ಹೀಗಾಗ್ತಾರೆ ಅಂತ. ಸೊ ರೀಸನ್ ಏನಂತ ಹೇಳಿದ್ರೆ, ಅವರು ಹುಟ್ಟೋಕ್ಕಿಂತ ಮುಂಚೆ ಅವರ ಸಂಸ್ಕಾರ ಅಂದರೆ ಅಮ್ಮ ಮಗುವಿಗೆ ಏನನ್ನ ಕಲಿಸ್ತಾ ಇರ್ತಾರೆ ಹುಟ್ಟಿನಲ್ಲಿ. ನಮ್ಮ ಸಮಾಜ ಅಂದರೆ ಸಮಾಜ ಹೇಳಿದ್ರೆ ಮನೆಯಲ್ಲಿ ಸುತ್ತಮುತ್ತ ಇರೋರು ಇರ್ಬೋದು, ಅಥವಾ ಮನೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಅಥವಾ ಅಕ್ಕ, ದೊಡ್ಡಪ್ಪ, ದೊಡ್ಡಮ್ಮ, ಹೀಗೆ ಅಪ್ಪ ಅಮ್ಮ ಹೇಗೆ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ಮಗು ಜನಿಸಿರುತ್ತೆ ಹುಟ್ಟೋದು ಅಂತ. ಸೊ ಈಗ ಅದ್ರ ಬಗ್ಗೆನೇ ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ, ಮಾತಾಡೋಣ, ಚರ್ಚೆ ಮಾಡೋಣ. ಒಂದು ಜೀವ ಒಂದು ಗರ್ಭದಲ್ಲಿ ಬರಬೇಕಂತ ಹೇಳಿದ್ರೆ ಹೇಗೆಲ್ಲ ಅದ್ರದ್ದು ತಯಾರಿಗಳು ನಡೆಸಬೇಕು, ಎಂಥ ಗರ್ಭನ ಹುಡುಕ್ತಾ ಇರುತ್ತೆ ಆ ಒಂದು ಆತ್ಮ, ಒಂದು ಜೀವ ಅನ್ನೋದ್ರ ಬಗ್ಗೆ ಕೇಳ್ಕೊಳ್ತಾ ಮಾತಾಡ್ತಾ ಚರ್ಚೆ ಮಾಡೋಣ ವಿಷಯದ ಬಗ್ಗೆ ಏನು ಅಂತ. ನಿಮಗೆಲ್ಲ ಪರಿಚಯ ಇದೆ, ಹಿಂದಿನ ಕ್ಲಾಸಲ್ಲಿ ನಾನು ಕ್ಲಾಸ್ ತೊಗೊಂಡಿದ್ದೆ. ಕೆಲವ್ರಿಗೆ ನಾನು ಗೊತ್ತಿರಬಹುದು, ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಸರ್ ಇಂಟ್ರಡಕ್ಷನಿಂದ ನನ್ನ ಬಗ್ಗೆ ಗೊತ್ತಾಗಿದ್ದೆ. ಮತ್ತೆ ಮಾತಾಡ್ತಾ ಇರೋಣ, ಇದ್ರ ಬಗ್ಗೆ ವಿಚಾರಗಳು ಇನ್ನಷ್ಟು ಹಂಚ್ಕೊಳ್ಳೋಣ. ಇವಾಗ ಯಾರೋ ಒಂದು ಮಾತಾಡ್ತಾ ಇದ್ರಿ, ಅದನ್ನು ನಾನು ಕೇಳಿಸ್ಕೊಂಡೆ. ಒಂದೊಂದ್ಸಲ ಅನ್ನಿಸ್ತಿರುತ್ತೆ ಗೊತ್ತಾ, ಆ ಮಗು ನೋಡಿ ಎಷ್ಟೊಂದು ಹೈಪರ್ ಆಕ್ಟಿವ್ ಆಗಿದೆ, ಅಥವಾ ಎಷ್ಟೊಂದು ಹಠ ಇದೆ, ಅವ್ರನ್ನ ಸಂಭಾಳಿಸೋಕೆ ಕಷ್ಟ ಆಗ್ತಿದೆ. ಅಪ್ಪ, ಯಾರ ಮಗು ಇದು, ಯಾಕೆ ಹಿಂಗೆ
ಆಮ್, ಆಡ್ತಾ ಇದೆ, ಏನಾಗಿದೆ ಅಂತ ಕೇಳಿರ್ತೀವಲ್ವಾ. ನಾರ್ಮಲ್ ಆಗಿ ವರ್ಕಿಂಗ್ ಪ್ಲೇಸಲ್ಲಿ ಇರಬಹುದು ಅಥವಾ ನಿಮ್ಮ ಮನೆಗಳಲ್ಲಿ ಇರಬಹುದು, ಯಾವುದಾದ್ರೂ ಫಂಕ್ಷನ್ಸ್, ಸ್ಕೂಲ್ ಎಲ್ಲ. ಇವಾಗ ಯಾರಾದರೂ ಸ್ಕೂಲ್ ಟೀಚರ್ಸ್ ಇದ್ರೆ ನಿಮಗೆ ಗೊತ್ತಿರುತ್ತೆ, ಒಂದಿಷ್ಟು ಮಕ್ಳುಗಳು ಯಾಕೆ ಇಷ್ಟೊಂದು ಹೀಗೆ ಬಿಹೇವ್ ಮಾಡ್ತಿದ್ದಾರೆ, ಏನು ಕಾರಣ ಅಂತ ಹೇಳಿ ನಾವು ಅದನ್ನ ಸರ್ಚ್ ಮಾಡಿದಾಗ ನೋಡಿದಾಗ ಗೊತ್ತಾಗಿದ್ದು, ಮಗು ಅಮ್ಮನ ಒಟ್ಟಿಗಿದ್ದಾಗ, ಅಮ್ಮನ ಗರ್ಭದಲ್ಲಿ ಇದ್ದಾಗ ಹೇಗೆ ಅವರು ಏನ ತಿಂದ್ರು, ಏನ ಕೇಳಿಸ್ಕೊಂಡ್ರು. ಸೊ ಬಾಯಲ್ಲಿ ಒಂದಿಷ್ಟು ತಿಂತೀವಿ, ಅದ್ರ ಜೊತೆಗೆ ನಮ್ಮ ಮೈಂಡಲ್ಲಿ ಏನೆಲ್ಲ ವಿಚಾರಗಳು ತಿಂತಾ ಇರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಗು ಹಾಗೆ ಇರುತ್ತೆ. ಇನ್ನು ಕೆಲವು ಮಕ್ಕಳು ನೋಡ್ತೀವಿ, ಎಂಥ ಮಗುನಪ್ಪ ಅವಳು, ಎಷ್ಟು ಚೆನ್ನಾಗಿ ಇದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಚೆನ್ನಾಗಿದ್ದಾಳೆ. ಒಂದು ಆ ಮಗು ಮುಖದಲ್ಲಿ ಅದು ಎಷ್ಟು ಚಂದ ನಗು ಇದೆ ಅಲ್ವಾ, ಅಂಥ ಮಗು ನಮಗೂ ಹುಟ್ಟಬಾರ್ದಿತ್ತಾ, ಎಷ್ಟು ಚೆನ್ನಾಗಿದೆ ಅಂತ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ್ಲೋ ಅಥವಾ ಎಲ್ಲೋ ಹೋದಾಗ್ಲೋ ಆ ಮಾತನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಹೌದಲ್ವಾ? ಈಗಿನ ಮಕ್ಕಳು ನೋಡಿದ್ರೆ ಹೀಗಿದ್ದಾರೆ, ಈ ಮಗು ಎಷ್ಟು ಚೆನ್ನಾಗಿ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಹೇಗೆಲ್ಲ ಇದೆ ಅಲ್ವಾ ಅಂತ ಕೇಳ್ಕೊಳ್ತಾ ಇರ್ತೀವಲ್ವಾ. ಇದೆಲ್ಲದು ಕೂಡ ಗರ್ಭಾವಸ್ಥೆನಲ್ಲಿದ್ದಾಗ ಆ ಮಗು ತಿಂದಂಥ ಫುಡ್ ಅಂದರೆ ವಿಚಾರಗಳು, ಬರೀ ನಾವು ಹಸಿವಿದ್ದಾಗ ಊಟ ಮಾಡೋದಂತಲ್ಲ, ಕಣ್ಣಿನಿಂದ ಏನು ನೋಡ್ತೀವಿ, ಕಿವಿಯಿಂದ ಏನು ಕೇಳಿಸ್ಕೊಂಡಿರ್ತೀವಿ, ಏನು ಯೋಚನೆ ಮಾಡ್ತೀವಿ, ಅದರ ಪ್ರಭಾವ ಇವತ್ತು ಮಗುವಿನ ಜನ್ಮ ಆಗಿರುತ್ತೆ. ಸೊ ಅಂಥ ಉತ್ತಮವಾದಂತಹ ಒಂದು ಮಗು ಎಲ್ಲ ಅಮ್ಮಂದಿರ ಒಂದು ಕನಸಲ್ವಾ, ಅಪ್ಪ ಅಮ್ಮಂದಿರ ಕನಸು. ಒಂದು ವಿವೇಕಾನಂದ ಅಂತವರು, ಮತ್ತು ರಾಮಕೃಷ್ಣ ಅಂತವರು, ಶಾರದಾದೇವಿ ಅಂತವರು, ಇಂಥ ಮಗು, ಇಂಥ ಈಗ ನಿಮಗೆ ಶಿವಾಜಿ ಇರಬಹುದು, ಅಬ್ದುಲ್ ಕಲಾಂ ಇರಬಹುದು, ಬಸವಣ್ಣನವರು ಇರಬಹುದು, ಶಂಕರಾಚಾರ್ಯರು ಇರಬಹುದು, ಹೀಗೆ ಇಂಥ ಮಹಾನುಭಾವರುಗಳ ಒಂದು ಆಟೋಗ್ರಫಿನ ಓದುವಾಗ ಇಂಥ ಮಗು ನಮ್ಮಲ್ಲೂ ಹುಟ್ಬೋದಿತ್ತಲ್ವಾ, ಶ್ರೀಕೃಷ್ಣನಂಥ ಮಗು ಹುಟ್ಬೋದಲ್ವಾ, ಶ್ರೀರಾಮನಂಥ ಮಗು ಹುಟ್ಬೋದಿತ್ತಲ್ವಾ, ಹನುಮಂತನಂಥ ಶಕ್ತಿವಂತ ಮತ್ತೆ ಅಂಥ ಸಾಹಸವಂತ ಹುಟ್ಬೋದಿತ್ತಲ್ವಾ ಅಂತ ಭಾವನೆ ಬರುತ್ತಲ್ವಾ. ಅಂಥ ಮಗುನ ಸಾಧ್ಯವಾಗೂ ನಾವು ಏನನ್ನ ವಿಜುವಲೈಸೇಷನ್ ಮಾಡ್ಕೊಳ್ತೀವಿ, ನಮಗೆ ಯಾವ ಥರದ್ದು ಮಗು ಬೇಕು ಅಂತ ಇರುತ್ತೆ, ಅಂಥ ಮಗು ಖಂಡಿತವಾಗ್ಲೂ ಸಾಧ್ಯ ಪಡ್ಕೊಳ್ಳೋದಕ್ಕೆ. ಆ ಸಂಸ್ಕಾರನ ಹೇಗೆ ಕೊಡೋದು, ಸಂಸ್ಕಾರ ಅಂದರೆ ನಾಲೆಡ್ಜ್, ಆ ಜ್ಞಾನನ ಹೇಗೆ ಕೊಡುವಂಥದ್ದು ಮಗುಗೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ದಿನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನನಗೆಷ್ಟು ತಿಳಿದಿದೆಯೋ, ನನಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೆಲ್ಲ ತೆರ್ಕೊಂಡಿರೋಣ. ಸೊ ನೀವು ಕೇಳೋದನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕಣ್ಣು, ಕಿವಿ, ಮನಸ್ಸು ಎಲ್ಲನೂ ತೆರೆದಿಟ್ಕೊಂಡಿರ್ತೀನಿ. ಹಾಗಾಗಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು, ಅದನ್ನು ಕೇಳಿಸ್ಕೊಂಡ್ರೆ ಹೆಚ್ಚು ತಲುಪುತ್ತೆ ಅಂತ. ರೆಕಾರ್ಡೆಡ್ ಇರುತ್ತೆ, ಕೇಳಿಸ್ಕೊಳ್ಬಹುದು, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಹೇಳುವಾಗ ನಿಮ್ಗೆ ಇವತ್ತೇ ಕ್ವಶನ್ ಮಾಡೋದಕ್ಕೆ ಅಥವಾ ಕೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಗುತ್ತೆ. ಡೈರೆಕ್ಟಾಗಿ ಏನಾಗಿರ್ಬಹುದು ಏನು ಅಂತ ಕೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ನಮ್ಮ ಆಯುಷ್ಯ ಮಂಡಲಂನಿಂದ ನಾವು ಏರ್ಪಡಿಸಿರುವಂಥದ್ದು ಇದು. ಹಾಗಾಗಿ ಮನಸ್ಸನ್ನು ತೆರೆದಿಟ್ಟು ಕೇಳಿಸ್ಕೊಳ್ಳೋಣ. ಯಾವುದಾದ್ರೂ ತಪ್ಪಾಗಿ ತಿಳ್ಕೊಂಡಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇರೋಣ, ಸರಿ ಇಲ್ಲದೆ ಇರುವಂಥದ್ದನ್ನ ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮಸ್ಕಾರ. ಎಲ್ಲರೂ ನಮಸ್ಕಾರ ಮುದ್ರದಲ್ಲಿ ಕೂತ್ಕೊಳ್ಳಿ. 1 ನಿಮಿಷ. Feel the silence. Feel the silence. ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಕೈಗಳನ್ನು ಉಜ್ಜಿ, 2 ಕೈಗಳನ್ನು ಬಿಸಿಯಾಗುವವರೆಗೂ ಉಜ್ಜಿ. ರಬ್ ಯುವರ್ ಪಾಮ್ಸ್, ಪುಟ್ ಇಟ್ ಆನ್ ಯುವರ್ ಫೇಸ್. ನಿಮ್ಮ ಮುಖದ ಮೇಲೆ ಬಿಸಿಯಾದ ಕೈಗಳನ್ನು ಒತ್ತಿ ಇಟ್ಕೊಳ್ಳಿ.
ನಿಮ್ಮ ಮನಸ್ಸು, ನಿಮ್ಮ ದೇಹ, ನಿಮ್ಮ ಕಣ್ಣು ಎಲ್ಲದು ಶಾಂತವಾಗಿರಲಿ. ಎಲ್ಲ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಮೈಂಡ್. ಫೀಲ್ ದ ಸೈಲೆನ್ಸ್. ನಿಮ್ಮ ಅಂತರಾಳದ ಸೈಲೆನ್ಸ್ ಅನ್ನ ಫೀಲ್ ಮಾಡಿ. ಹೊರಗಡೆ ಯಾವುದೇ ಘಟನೆ ಇದ್ರೂ ಅದ್ರ ಮೇಲೆ ನಿಮ್ಮ ಗಮನ ಬೇಡ. ಫೀಲ್ ದ ಸೈಲೆನ್ಸ್. ಕಣ್ಮುಚ್ಚಿರುವ ಹಾಗೆ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿ ನಿಮ್ಮ ಬಿಸಿಯಾದ ಕೈಗಳನ್ನು ಕಣ್ಮೇಲೆ ಒತ್ತಿಡಿ. ಮೃದುವಾಗಿ ಒತ್ತಿ ರಿಲ್ಯಾಕ್ಸ್ ಮಾಡಿ. ಫೀಲ್ ದ ಸೈಲೆನ್ಸ್. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಐಸ್, ರಿಲ್ಯಾಕ್ಸ್ ಯುವರ್ ಮೈಂಡ್. ಕಣ್ಮುಚ್ಚಿರುವ ಹಾಗೆ ನಿಮ್ಮ ಮುಖದ ಎಲ್ಲ ಭಾಗಗಳನ್ನು ಒರೆಸ್ಕೊಳ್ಳಿ. ಕಣ್ಣು, ಕಿವಿ, ಕತ್ತು ಎಲ್ಲದನ್ನು ಒರೆಸ್ಕೊಂಡು ನಿಧಾನವಾಗಿ ನಿಮ್ಮ ಹಸ್ತಗಳನ್ನು ತೆರೆದು ಕಣ್ಣನ್ನು ಬಿಟ್ಟು ನಿಮ್ಮ ಹಸ್ತಗಳನ್ನು ನೋಡಿ ಒಂದು ಸ್ಮೈಲ್ ಮಾಡಿ. ನಿಮ್ಮನ್ನು ನೋಡಿ ನೀವೇ. ಎಷ್ಟು ದಿನ ಆಯ್ತಲ್ಲ ನಿಮ್ಮನ್ನು ನೋಡಿ ನೀವು ನಕ್ಕಿ. ಓಕೆ, ರಿಲ್ಯಾಕ್ಸ್. ಹೇಗಿದ್ದೀರಾ? ಸೊ ಹೀಗೆ ಈ ಥರದ್ದು ತರಗತಿಗಳನ್ನು ನಾವು ನಡೆಸ್ತಾ ಕೊಡ್ತಾ ಯಾವುದಾದ್ರೂ ಮುಂಚೆ ಹೇಳಿದ್ರಿ ಕೆಲವೊಬ್ರು ನಾವು ಮುಂಚೆ ಗೊತ್ತಿದ್ದಿದ್ರೆ ಮಾಡ್ತಾ ಇದ್ವಿ, ಅದಾಗ್ಲಿಲ್ಲ, ಇವಾಗ ಆಗತ್ತಾ, ಮುಂದೆ ಬರುತ್ತಾ ಅಂತ. ಸೊ ಎಲ್ಲದಕ್ಕೂ ಇರುತ್ತೆ. ಕೆಲವೊಂದು ಬಾರಿ ನಮ್ಗೆ ಯಾವಾಗ ಲಬ್ಧಿ ಆಗಬೇಕು ಅಂತ ಇರುತ್ತೋ, ಯಾವಾಗ ನಮಗೆ ಪ್ರಾಪ್ತಿ ಆಗಬೇಕು ಅಂತ ಇರುತ್ತೋ ಆ ದಿನ ಬಂದೇ ಬರುತ್ತೆ, ಸಿಗತ್ತೆ ಕೂಡ. ಬಂದಾಗ ಅದನ್ನ ಉತ್ತಮವಾಗಿ ಬಳಸ್ಕೊಂಡ್ರೆ ಅದರದ್ದು ಉಪಯೋಗ ತುಂಬ ಮಹತ್ತರವಾಗಿರುತ್ತೆ ನಮ್ಮ ಲೈಫ್ ಜರ್ನಿ ಇರುವವರೆಗೂ. ಯಾರೋ ಕೇಳಿದ್ರು ಎಷ್ಟು ದಿನ ತನಕ ಇದಾಗತ್ತೆ ಹೀಗೆ ಮಾಡಿದ್ರೆ ಅಂತ ಸರ್ ಜೊತೆ ಮಾತನಾಡುವಾಗ ನಾನು ಅವಾಗಷ್ಟೇ ಜಾಯಿನ್ ಮಾಡಿದೆ. ನಾವೆಲ್ಲಿ ತನಕ ಊಟ ಮಾಡ್ತೀವಿ, ಎಲ್ಲಿ ತನಕ ಉಸಿರಾಡ್ತೀವಿ ಅಲ್ಲಿ ತನಕನೂ ಇರುತ್ತೆ. ನಮ್ಮ ಲಾಸ್ಟ್ ಬ್ರಿತ್ ಇರೋವರೆಗೂ ಕೂಡ ಇದು ನಮ್ಮ ಜೊತೆ ನಿಲ್ಲತ್ತೆ. ಹಾಗಾಗಿ ಇದು ಯಾರೋ ನಿನ್ನೆ ಮೊನ್ನೆ ಕೊಟ್ಟಿರುವಂಥದ್ದು ಅಥವಾ ನಿನ್ನೆ ಮೊನ್ನೆ ಬಂದಿರುವಂಥದ್ದಲ್ಲ. ಸಂಸ್ಕಾರ ಅಂದರೆ ಮೊದಲೇ ಹೇಳಿದೆ, ನಾಲೆಡ್ಜ್, ಎಜುಕೇಟ್ ಮಾಡುವಂಥದ್ದು. ಏನದು, ಶಿಕ್ಷಣಕ್ಕೂ ವಿದ್ಯೆಗೂ ಜ್ಞಾನಕ್ಕೂ ತುಂಬ ವ್ಯತ್ಯಾಸಗಳಿದೆ. ನಾವು ಶಾಲೆನಲ್ಲಿ ಕಲ್ತಂತಹ ಶಿಕ್ಷಣ ಆ ವರ್ಷಕ್ಕೆ ಮಾತ್ರ ಮುಕ್ತಾಯ ಆಗತ್ತೆ. ಈ ಲೈಫ್ ಸ್ಕಿಲ್ಸ್ಗಳೇನಿರುತ್ತೆ, ಈ ಸ್ಕಿಲ್ಸ್ಗಳಿರಬಹುದು, ಮತ್ತು ನಮ್ಮ ಧರ್ಮ ಗ್ರಂಥಗಳಿರ್ಬಹುದು, ಈ ರಾಮಾಯಣ, ಮಹಾಭಾರತ, ಭಗವದ್ಗೀತಾ, ಭಾಗವತ, ಉಪನಿಷತ್, ವೇದ ಮಂತ್ರಗಳು, ಯೋಗ, ಆಯುರ್ವೇದ, ಇದೆಲ್ಲ ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಅದು ಸ್ಥಿರವಾಗಿ ಅಚಲವಾಗಿರುವಂಥದ್ದು. ಹೇಗೆ ಮೌಂಟ್ ಎವರೆಸ್ಟ್, ಹೇಗೆ ಪರ್ವತಗಳು ಇರುತ್ತೋ ಹಾಗೆ ಇದೆಲ್ಲ ಆಗಿನಿಂದ ಬಂದಿರುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು. ಮಾನವ ನಿರ್ಮಿತವಾಗಿರುವಂಥದ್ದು ಹೋಗ್ಬಹುದು. ಭಗವಂತ ಪ್ರಕೃತಿ ಅಂದರೆ ದೇವರು ಪರಮಾತ್ಮ ಕೊಟ್ಟಿರುವಂತಹ ಅದೊಂದು ಸೃಷ್ಟಿ ಯಾವತ್ತಿಗೂ ಹೋಗೋದಿಲ್ಲ. ಅದಕ್ಕೆ ಕೊನೆ ಅಂತ ಅದರದೇ ಆದಂತಹ ಒಂದು ತೀರ್ಮಾನ ಇರುತ್ತೆ. ಅದು ಯಾವ ಮನುಷ್ಯನೂ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ಕೂಡ ನಾಲೆಡ್ಜ್, ಸಂಸ್ಕಾರ ಅನ್ನೋದು ಜ್ಞಾನ. ಇಂಗ್ಲಿಷ್ನಲ್ಲಿರೋ ನಾಲೆಡ್ಜ್ಗೂ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಕರೆಯುವಂಥ ಜ್ಞಾನಕ್ಕೂ ತುಂಬ ವ್ಯತ್ಯಾಸಗಳಿದೆ. ನಾವು ಕೇಳುವಾಗ ಒಂದು ಪದಗಳನ್ನು ಅಷ್ಟೇ ಹೇಳ್ಬಿಡ್ತೀವಿ, ಓಕೆ ನಾಲೆಡ್ಜ್ ಅಂತ ಮಾತ್ರ ಹೇಳ್ಬಿಡ್ತೀವಿ. ವ್ಯತ್ಯಾಸ ತುಂಬ ಇದೆ. ಅದನ್ನು ನಾವು ತಿಳ್ಕೋಬೇಕು. ಏನು ಜ್ಞಾನ ಅಂದರೆ ಏನು, ವಿದ್ಯೆ ಅಂದರೆ ಏನು, ಮತ್ತೆ ನಾಲೆಡ್ಜ್ ಅಂದರೆ ಏನು ಅಂತ. ಸೊ ವಿದ್ಯೆಗೂ ಜ್ಞಾನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಬುಕ್ಸು ಅಲ್ಲಿದೆ, ಆ ಬುಕ್ಸಲ್ಲಿ ಇಂಥ ವಿಚಾರಗಳಿದೆ ಅಂತ ತಿಳಿಸ್ಕೊಳ್ಳುವಂಥದ್ದು ವಿದ್ಯೆ. ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಯಾರಿಗೆ ಅಪ್ಲೈ ಮಾಡಬೇಕು ಅನ್ನೋದು ಜ್ಞಾನ. ಆ ಜ್ಞಾನನ ನಮ್ದೆಲ್ಲ ಆಗಿಸ್ಕೊಳ್ಳೋಣ. ನಮ್ಮ ಮನಸ್ಸೆಲ್ಲನೂ ತೆರೆದು ಇವತ್ತು ಏನಾಗ್ತಿದೆ ಎಲ್ಲ ಓಪನ್ ಮೈಂಡೆಡ್ ಅಂತ ಹೇಳ್ತೀವಲ್ವ, ಹಾಗೆ ಮನಸ್ಸು ತೆರೆದು ಎಲ್ಲದನ್ನು ಕಲಿಸ್ತಾ ತಿಳ್ಕೊಳ್ತಾ ಹೋಗೋಣ. ಇಲ್ಲೇನೋ ಗೊತ್ತಿದೆ ಕಲಿಸ್ತೀವಿ ಅಂತ ಅಲ್ಲ. ಸೊ ನಿಮ್ಮಲ್ಲಿರೋ ವಿಚಾರಗಳನ್ನು ಹೇಳ್ತಾ ಹೋಗಿ, ಏನೇನಿದೆ ಅನುಭವಗಳನ್ನು
ಇದರಿಂದ ಏನೆಲ್ಲ ಉಪಯೋಗನ ಪಡ್ಕೋಬಹುದು. ಈಗ ನಿಮ್ಮಲ್ಲಿ ನೀವು ಯಾರಿಗಾದ್ರೂ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಬಂಧು ಬಾಂಧವರಿಗೆ ಯಾರಿಗಾದ್ರೂ ನೀವೊಂದು ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ರೆ ಈ ಲಿಂಕ್ನ ಕಳಿಸಿ ಜಾಯಿನ್ ಮಾಡೋದಕ್ಕೆ ಹೇಳಿ. ಯಾಕಂದ್ರೆ ಬರೀ ಗರ್ಭ ಏನು ಕನ್ಸೀವ್ ಆಗ್ಬೇಕಂತ ಅವರು ಅಥವಾ ಗರ್ಭವತಿ ಆಗಿದ್ದವರು ಅಥವಾ ಮಗು ಇದ್ದವರೇ ಬರಬೇಕು ಅಂತ ಏನಿಲ್ಲ. ಮದುವೆ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಿರೋ ಅಂಥವ್ರು, ಮೊದಲು ಹೇಳಿದೆ ಈಗಲೂ ಹೇಳ್ತಿದ್ದೀನಿ, ಮೊನ್ನೆ ಮ್ಯಾಮ್ ಕೂಡ ಹೇಳ್ತಾ ಇದ್ರು, ಯಾರೆಲ್ಲ ಮದುವೆ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಿದ್ದೀರಾ, ಇನ್ನು 3 ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಗೊತ್ತಿಲ್ಲ, ಮಗು ಇನ್ನ ಎಷ್ಟು ದಿನದ ಆದ್ಮೇಲೆ ಪ್ಲಾನ್ ಮಾಡ್ತಿದ್ದೀರಾ ಪರವಾಗಿಲ್ಲ, ಅದು ನಿಮಗೆ ಬಿಟ್ಟದ್ದು. ಮತ್ತೆ ಆಲ್ರೆಡಿ ಮಗು ಇರುವಂಥವ್ರು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಅವ್ರಿಗೆ ಈ ಥರದ್ದು ಏನೋ ಒಂದಿಷ್ಟು ತೊಂದರೆಗಳಿದೆ, ಅದನ್ನ ಹೇಗೆ ಕವರ್ ಮಾಡಬೇಕು, ಅದನ್ನ ಇನ್ನಷ್ಟು ಉತ್ತಮವಾಗಿ, ಇವಾಗ ಮಕ್ಕಳು ಹುಡ್ತಾ ಹೀಗಿದ್ದಾರೆ, ಬೆಳೀತಾ ಹೇಗೆ ಅವರನ್ನ ವಿಶ್ವಮಾನವರಾಗಿ ಮಾಡಬೇಕು, ಬೆಳೆಸ್ತಾ ಹೇಗೆ ಮಾಡಬೇಕು ಅಂತ ಇರುವಂತಹ ಎಲ್ರಿಗೂ ನಿಮ್ಮ ಸರೌಂಡಿಂಗ್ಸಲ್ಲಿ ಇದ್ರೆ ಯಾರಿದ್ರೂ ಅವರಿಗೆ ನೀವೊಂದು ಗಿಫ್ಟ್ ಕೊಟ್ಟ ಹಾಗೆ ಲೈಫ್ ಟೈಮ್ ಅವ್ರು ಮರೆಯೋದಿಲ್ಲ. ಕಳಿಸಿ ಜಾಯಿನ್ ಮಾಡೋದಕ್ಕೆ ಹೇಳಿ, ಲಿಂಕ್ನ ಕೊಟ್ಟು ಹೇಗೆ ಅಂತ. ಯಾಕಂದ್ರೆ ಯಾರಿಗೋ ಹಸಿವಿದ್ದವರಿಗೆ ಊಟ ಕೊಡೋದು ಪುಣ್ಯದ ಕೆಲಸ, ಅಫ್ಕೋರ್ಸ್ ಒಪ್ಪೋ ಅಂತ ಮಾತೇ ಇದು. ಆದರೆ ಒಂದು ದಿನ ಊಟ ಕೊಟ್ಟು ಸೆಕೆಂಡಾಗಿ ನಮಗೆ ಅಡುಗೆ ಮಾಡ್ಕೊಳಕ್ಕಾಗದೆ ನಾವು ಯಾವುದೋ ಒಂದು ಆರ್ಡರ್ ಮಾಡ್ತೀವಿ ಅಲ್ವಾ. ಮತ್ತೆ ಹೇಳ್ತೀನಿ, ಫುಡ್ ಆರ್ಡರ್ ಮಾಡೋದು ಎಷ್ಟು ಇದು ಅಂತ ಆರ್ಡರ್ ಮಾಡ್ತೀವಿ, ಅಂಥದ್ರಲ್ಲಿ ದಿನ ಊಟ ಕೊಡ್ತೀವಿ ಅನ್ನೋದು ಖಂಡಿತವಾಗ್ಲೂ ನಂಬುವಂಥ ಮಾತಲ್ಲ. ಹಾಗಾಗಿ ಅವರು ಅನ್ನನ ಹೇಗೆ ಹುಟ್ಟಿಸ್ಕೋಬಹುದು, ಗಳಿಸ್ಕೋಬಹುದು, ಅವರ ಅನ್ನನ ಅವ್ರ ಊಟನ ಹೇಗೆ ಗಳಿಸ್ಕೋಬಹುದು ಅಂತ ಅನ್ನೋದು ಕೊಡುವಂಥದ್ದೇ ಜ್ಞಾನ. ಒಂದು ಹೊತ್ತಿನ ಊಟ ಓಕೆ ಏನೋ ಪುಣ್ಯ ಬಂದ್ಬಿಡುತ್ತೆ, ಹೋಗಿ ಊಟ ಕೊಟ್ಬಿಡ್ತೀನಿ, ಕೊಡಿ ಪರವಾಗಿಲ್ಲ, ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ದೇಶಕ್ಕೆ ಅವರು ಭಾರ, ನಾವು ಭಾರ. ಹಾಗಾಗಿ ಅದನ್ನ ಗಳಿಸ್ಕೊಳ್ಳೋದು ಹೇಗೆ, ಆ ಊಟ ಮಾಡೋದನ್ನ, ಹೊತ್ತಿನ ಊಟನ ಹೇಗೆ ಗಳಿಸ್ಕೊಳ್ಳೋದು, ಆ ಗಳಿಸ್ಕೊಳ್ಳೋ ಜ್ಞಾನನ ಕೊಡಬೇಕು. ಅಂತ ಜ್ಞಾನನ ನೀವು ಕೊಡಬೇಕು ಅಂತ ಯಾರಿಗಾದ್ರೂ ಲೈಫ್ ಟೈಮ್ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಕರೀರಿ, ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಿಮ್ಮನ್ನ ಲೈಫ್ ಟೈಮ್ ಅವರು ಮರೆಯೋದಿಲ್ಲ. ನಿಮ್ಗೊಂದು ಕೃತಜ್ಞತೆ ಭಾವ ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದಿಷ್ಟು ಜನಕ್ಕೆ ನಾನು ಗೊತ್ತಿದ್ದೀನಿ ಮೊದಲ ಕ್ಲಾಸಲ್ಲಿ. ಇವತ್ತು ಮತ್ತೆ ನಿಮ್ಮನ್ನು ಮತ್ತೆ ನೋಡ್ತಾ ಇರೋದು ನನಗೆ ತುಂಬ ಖುಷಿ. ಒಂದು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಸ್ಕ್ರೀನ್ನ ಶೇರ್ ಮಾಡ್ತೀನಿ, 1 ನಿಮಿಷ. ಅದಕ್ಕಿಂತ ಮುಂಚೆ ಒಂದು ಏನಂದ್ರೆ, ನಾನು ವಿಷಯನ ಹೇಳ್ತಾ ಇರ್ತೀನಿ, ಅದ್ರ ಜೊತೆಗೆ ಇವತ್ತು ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಹೇಗೆ ಪ್ರತಿಭಾ ಅವರೇ ಆಮೇಲೆ ಮಾತಾಡ್ತೀನಿ, ನಿಮ್ಮ ಹ್ಯಾಂಡ್ ರೈಸನ್ನ ಡೌನ್ ಮಾಡಿ, ನಂತರ ಮಾತಾಡ್ತೀನಿ. ಒಂದು 5-10 ಮಿನಿಟ್ಸ್ ನಾನು ಹೇಳ್ಬಿಡ್ತೀನಿ, ನಂತರ ಕೇಳ್ತೀನಿ ನಿಮಗೆ. ಅದು ಯಾಕಂದ್ರೆ ಸ್ಕಿಪ್ ಆದರೆ ಮತ್ತೆ ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ ಏನು ಕೇಳಬೇಕು ಅಂತ. ಮತ್ತೆ ಬರ್ದಿಟ್ಕೊಂಡಿರಿ, ನನ್ನ ಹತ್ರ ಏನು ಕೇಳಬೇಕಂತ ತಕ್ಷಣ ಎಲ್ರೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಬರ್ದಿಟ್ಕೊಳ್ಳಿ, ನಿಮ್ಗೆ ಎನಿ ಡೌಟ್ಸ್, ಏನೇ ಕ್ವಶನ್ಸ್ ಬಂದರೂ ಅದನ್ನು ನಾನು ಅದನ್ನು ಪರಿಹರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಬರ್ದಿಟ್ಕೊಳ್ಳಿ. ಇಲ್ಲಿ ಕೇಳೋಕ್ಕಾಗಿಲ್ಲ ಅಂದರೂ ಮತ್ತೆ ನಾನು ಕಮಿಂಗ್ ಡೇಸಲ್ಲಿ ನೋಡೋಣ ಹೇಗೆ ನಿಮಗೆ ಸಿಗ್ಬಹುದು, ಹೇಗೆ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಬರ್ದಿಟ್ಕೊಂಡಿರಿ ಹೇಗಾಗತ್ತೆ ಅಂತ. 1 ನಿಮಿಷ. ಓಕೆ, ಮತ್ತೊಮ್ಮೆ ನಮಸ್ಕಾರ. PPT ನಿಮ್ಗೆ ಇಲ್ಲಿ ನಿಮ್ಮ ರೆಫರೆನ್ಸ್ಗೆ ಏನು ವಿಚಾರಗಳನ್ನ ನಾವು ಕವರ್ ಮಾಡ್ತೀವಿ, ಇಲ್ಲೇನು ವಿಚಾರಗಳಿದೆ, ಏನು ವಿಚಾರಗಳನ್ನ ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ PPT ಶೇರ್ ಆಗಿರುತ್ತೆ. ಅದನ್ನ ನೋಡ್ಕೊಳ್ಳಿ, ಆ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಅಮೃತ್ ಸರ್ ಕಾಣಿಸ್ತದೆ ಅಲ್ವಾ? ಎಸ್, ಡನ್. ಓಕೆ ಓಕೆ, ಯಾರಾದರೂ ಹೇಳಿದ್ರೆ ಆಯ್ತು. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಮೊದಲನೇದಾಗಿ ಇದರಲ್ಲಿ ನಾವು ನಂತರ ದಿನಗಳಲ್ಲಿ ಅಥವಾ ನಂತರ ಹೇಳೋದು ಗರ್ಭಧಾರಣೆ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರೋದು. ಗರ್ಭಧಾನ, ಗರ್ಭಧಾರಣೆ, ಗರ್ಭವತಿಯರ ಬಗ್ಗೆ ಮಾತಾಡ್ತಾ ಈ ವಿಷಯಗಳನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಲ್ಲಿ ಇದರಲ್ಲಿ ಏನೆಲ್ಲ ವಿಚಾರಗಳು ಬೇಕಾಗತ್ತೆ, ಏನೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಬಹುದು, ಏನೆಲ್ಲ ವಿಚಾರಗಳಿದು ಅಡಗಿದೆ, ಪ್ರಾಚೀನವಾಗಿ ಏನು ಹೇಳ್ತಾ ಇತ್ತು, ವೇದಗಳು ಏನು ಹೇಳ್ತಾ ಇತ್ತು, ವೈಜ್ಞಾನಿಕವಾಗಿ ಏನು ಹೇಳ್ತಾ ಇದೆ, ನಮ್ಮ ಮಾಡರ್ನ್ ಸೈನ್ಸ್ ಏನು ಹೇಳ್ತಾ ಇದೆ, ಚರಕ ಸಂಹಿತೆ ಏನು ಹೇಳುತ್ತೆ, ಯೋಗ ಏನು ಹೇಳುತ್ತೆ, ಆಯುರ್ವೇದ ಏನು ಹೇಳುತ್ತೆ, ಇದೇ ರೀತಿ ಗರ್ಭ ಸಂಸ್ಕಾರದ ಬಗ್ಗೆ ಏನೆಲ್ಲ ಹೇಳ್ತಿದೆ ಅದನ್ನ ನಾವೇನೆಲ್ಲ ಅನುಸರಿಸಬೇಕು ಅನ್ನೋದನ್ನ ನಾನು ಮಾತಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಎಲ್ಲದನ್ನು ಕೂಡ ಇದರಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಜೀವ ಮತ್ತು ಜೀವನ ಇವೆರಡಕ್ಕೂ ಇರುವಂತ ವ್ಯತ್ಯಾಸ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆದ್ರೂ ನಾನು ನಿಮ್ಮ ಇನ್ನೊಂದು ಬಾರಿ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನ ವಿಜ್ಞಾನದಲ್ಲಿ ಹೇಗೆ ಹೇಳುತ್ತೆ, ಮಾಡರ್ನ್ ಸೈನ್ಸ್ ಏನ್ ಹೇಳ್ತಾ ಇದೆ, ಮತ್ತೆ ಆಧ್ಯಾತ್ಮಿಕವಾಗಿ ಏನ್ ಹೇಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೀವ, ಮೊದಲಿಗೆ ಜೀವ ಅಂತ ಹೇಳಿದ್ರೆ ಇದೊಂದು ಏನು ದೈವಿಕ ಚೇತನ, ಒಂದು ಪ್ರಾಣಶಕ್ತಿ. ನೀವೆಲ್ಲ ಒಂದು ಹೀಲರ್ ಗ್ರೂಪ್ಸ್ ಅಲ್ಲಿ ಇದ್ರೆ ಗೊತ್ತಿರುತ್ತೆ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಂದ್ರೆ ಏನು, ಪ್ರಾಣಶಕ್ತಿ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರತ್ತೆ. ಇದೊಂದು ದೈವಿಕ ಶಕ್ತಿ, ಒಂದು ಆ ಡಿವೈನಿಟಿ ಅಂತ ಅನ್ನೋದನ್ನ ನಾವು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಸ್ಕಾರ ಅಂದ್ರೆ ಜ್ಞಾನ, ಆ ಜ್ಞಾನ ಅನ್ನೋದು ನಮ್ಮಲ್ಲಿ ಅದನ್ನ ನೋಡೋ ಅಂಥದ್ದು, ತಿಳ್ಕೊಳ್ಳೋ ಅಂತಹ ಜ್ಞಾನ ನಮ್ಮಲ್ಲಿ ಇರಬೇಕು. ಈ ಜೀವ ಮೊದಲಿಗೆ ತಾಯಿಯ ಗರ್ಭದಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕೆ ಮುಂಚೆ ತಾಯಿಯ ಭಾವನೆ ಮತ್ತೆ ಆ ಶುದ್ಧತೆ ಮೂಲಕ ಅವಳ ಗರ್ಭದಲ್ಲಿ ಸ್ಥಾಪನೆ ಆಗತ್ತೆ. ಆಗ ಆ ಜೀವ ಅಂದ್ರೆ ಲೈಫ್ ಫೋರ್ಸ್, ಆ ಪ್ರಾಣಶಕ್ತಿ ಆ ಸ್ಥಿತಿ ಇರುವಂಥದ್ದು ಗೊತ್ತಾಗತ್ತೆ. ಅಲ್ಲಿಂದ ಜೀವ ಅದರ ಹುಟ್ಟನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಜೀವಿತ ಕೋಶ, ಆ ಕೋಶದಲ್ಲಿ ಒಂದು ಜೀವಂತಿಕೆ ಇರುವಂತಹ ಸ್ಥಿತಿಯನ್ನು ನಾವು ಜೀವ ಅಂತ ಕರಿತೀವಿ. ಆಧ್ಯಾತ್ಮಿಕವಾಗಿ ನಾವು ಆತ್ಮ ಯಾರ ಕಣ್ಗೂ ಕಾಣಿಸಲ್ಲ. ಜೀವ ಉಸಿರಾಡ್ತಿದೆ ಅಂತ ಕಾಣಿಸುತ್ತೆ, ಬಟ್ ಗಾಳಿ ಆಡ್ತಿದೆ ಅಂತ ನಮಗೆ ಗೊತ್ತಾಗತ್ತೆ. ಗಾಳಿ ನಾವ್ ಯಾರಾದ್ರೂ ಇದುವರೆಗೂ ನೋಡಿದೀವ? ಮರ ಗಿಡ ಹೇಗೆ ಬಡಿಯುತ್ತೆ ನೋಡಿದೀವಿ ಅನ್ನೋದಲ್ಲ, ಮರ ಬಡೋದ್ರಿಂದ ಗಾಳಿ ಇದೆ ಅಂತ ಗೊತ್ತಾಗತ್ತೆ ನಿಮ್ಗೆ, ಬಟ್ ಗಾಳಿ ಎಲ್ಲಿದೆ ಅಂತ ಇವತ್ವರೆಗೂ ಯಾವ ಸೈಂಟಿಸ್ಟ್ಗೂ ಗೊತ್ತಾಗಿಲ್ಲ, ಯಾವ ಮನುಷ್ಯರಿಗೂ ಗೊತ್ತಾಗಿಲ್ಲ. ಅದು ಮನುಷ್ಯ ಮೀರಿದಂತಹ ಒಂದು ಶಕ್ತಿ. ಹಾಗೆ ಪ್ರಾಣ ಕೂಡ ಅದೊಂದು ಜೀವಂತಿಕೆ ಇರುವಂತಹ ಸ್ಥಿತಿನ ತೋರಿಸುತ್ತೆ. ಆಧ್ಯಾತ್ಮಿಕವಾಗಿ ಹೇಳಿದಾಗೆ ದೇವರಿಂದ, ಭಗವಂತ, ಪ್ರಕೃತಿ, ನೀವು ದೇವರು, ಯಾರೋ ದೇವರು ಅಂತ ಗೊತ್ತಿಲ್ಲ, ಪ್ರಕೃತಿನೇ ಕೂಡ ದೇವರು. ಪ್ರಕೃತಿಯಿಂದ ಆಗಿರುವಂತಹ ಆ ಭಗವಂತನಿಂದ ಆಗಿರುವಂತಹ ಆ ಗರ್ಭಧಾರಣೆಯ ಸಮಯದಲ್ಲಿ ಆ ಜೀವ ಅಂತ ಅನ್ನೋದು ಆರಂಭ ಆಗೋಕ್ಕೆ ಶುರುವಾಗತ್ತೆ. ಎರಡು ವ್ಯತ್ಯಾಸಗಳಂತ ಅಂದ್ರೆ ಜೀವ ಮತ್ತು ಜೀವನ ವ್ಯತ್ಯಾಸಗಳು. ಈ ಒಂದು ಜೀವ ಭೂಮಿ ಮೇಲೆ ಹುಟ್ಟುವಂಥದ್ದು, ನಂತರ ಆ ಜೀವ ಹುಟ್ಟು ತಗೊಂಡ್ಮೇಲೆ ಜೀವನ ಅಂತ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಜೀವ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಂದ್ರೆ ಬರ್ದಿಟ್ಕೊಂಡಿರಿ, ನಂತರ ಹೇಳ್ತೀನಿ ಜೀವದ ಬಗ್ಗೆ. ಜೀವ ಇದೆ, ಜೀವ ಹುಟ್ಟು ಪಡ್ಕೊಂಡಿದೆ. ಈಗ ಜೀವನ ಅಂತ ಹೇಳಿದ್ರೆ ನೀವೆಲ್ಲ ಇವಾಗ ಜೀವನ ಮಾಡ್ತಾ ಇದೀವಲ್ವಾ? ಸೊ ಅದಕ್ಕಿಂತ ಉತ್ತಮವಾಗಿ ಇನ್ನಷ್ಟು ಹೇಗೆ ಉತ್ತಮವಾಗಿ ನಮ್ಮ ಜೀವನವನ್ನ ನಡೆಸೋದಕ್ಕೆ ಭಗವಂತ ದಾರಿಗಳನ್ನ ಕೊಟ್ಟಿದ್ದಾನೆ, ಅವಕಾಶಗಳನ್ನ ಕೊಟ್ಟಿದ್ದಾನೆ. ಅದನ್ನ ನಾವು ಹೇಗೆ ಮುಂದೆ ದಿನಗಳಲ್ಲಿ ನಡೆಸ್ಕೊಳ್ತಾ ಹೋಗ್ಬೇಕು, ಮುಂದೂಡ್ತಾ ಹೋಗ್ಬೇಕು, ಆ ಮುಂದೆ ನಮ್ಮ ಜೀವನದಲ್ಲಿ ಹೇಗೆ ಒಂದು ಉತ್ಕೃಷ್ಟವಾದ ಜೀವನವನ್ನ ಹೇಗೆ ನಡೆಸ್ಬೇಕು. ಎಲ್ಲರ ಜೀವನ ನಡೆಸ್ತಾರೆ. ಯಾರಾದ್ರೂ ಹೇಳ್ತಾರಲ್ವಾ, ಎಲ್ಲಾದ್ರೂ ಹೋದಾಗ ಎಂತ ಜೀವನ ಮಾರಾಯ ಅವ್ರದ್ದು, ಎಷ್ಟು ಚೆನ್ನಾಗಿ ಜೀವನ ನಡೆಸಿದ್ರು. ಆ ಥರದ್ದು ಒಂದು 4 ಮಾತುಗಳು ಬರುತ್ತಲ್ವಾ, ಆ ಮಾತುಗಳಲ್ಲೇ ಗೊತ್ತಾಗುವಂಥದ್ದು ಜೀವನ ಹೇಗೆ ನಡೆಸಿದ್ರು ಅವರು ಅಂತ. ಹುಟ್ಟಿದ ನಂತರ, ಜೀವ ಅಂತ ಅನ್ನೋದು ಹುಟ್ಟಿದ ನಂತರ ದೊಡ್ಡದಾಗಿ ಸಮಾಜದಲ್ಲಿ ಪ್ರಕೃತಿಯೊಳಗಡೆ ಇರ್ಬಹುದು, ಜನಸಾಮಾನ್ಯರ ಒಟ್ಟಿಗಿರ್ಬಹುದು, ಬದುಕುವಂಥದ್ದು, ಭೂಮಿ ಮೇಲೆ ಹೇಗೆ ಬದುಕಬೇಕು, ಹೇಗೆ ನಾವು ಜೀವನನ ಮಾಡಬೇಕು, ಒಂದು ಜೀವನ ಶಕ್ತಿಗೆ ನೀಡುವಂತಹ ಒಂದು ರೂಪ, ಮಾರ್ಗ ಅಂದ್ರೆ ಒಂದು ಭವಿಷ್ಯ, ಸಾಂಸ್ಕೃತಿಕವಾಗಿರ್ಬಹುದು ಮತ್ತೆ ಸೋಷಿಯಲಿ ಅಂತಂದ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ನೋದನ್ನ ಜೀವನ ನಮಗೆ ತೋರಿಸ್ತಾ ಹೋಗುತ್ತೆ. ಜೀವನ ಅಂದ್ರೆ ವೈಜ್ಞಾನಿಕವಾಗಿ ಏನಂತ ಹೇಳುತ್ತೆ ಅಂದ್ರೆ, ಸೈಂಟಿಫಿಕ್ ಆಗಿ ವೈಜ್ಞಾನಿಕ ಅಂಶ ಏನ್ ಹೇಳುತ್ತೆ ಇಲ್ಲಿ ಅಂದ್ರೆ, ಒಂದು ಬುದ್ಧಿ, ಸ್ಮೃತಿ, ನಮ್ಮ ಭಾವನೆ, ಎಮೋಷನ್ಸ್, ಬುದ್ಧಿ, ನಮ್ಮ ಜ್ಞಾನ, ಬುದ್ಧಿ ಹೇಗೆ ಅಳವಡಿಕೆ ಆಗತ್ತೆ ಒಂದು ವಿಷಯಗಳಲ್ಲಿ ಅಂತ ಅನ್ನೋದ್ರ ಬಗ್ಗೆ. ಮತ್ತೆ ಎಮೋಷನ್ಸ್, ಇವಾಗ ನೋಡಿದ್ದೀರಾ ಎಷ್ಟೊಂದು ಕೆಟ್ಟ ರೀಲ್ಸ್ಗಳೆಲ್ಲ ಇರತ್ತೆ, ಅಥವಾ ಯಾರಾದ್ರೂ ಧಾರಾವಾಹಿ ಪ್ರಿಯರಿದ್ರೆ ಕ್ಷಮಿಸ್ಬಿಡಿ, ಸೀರಿಯಲ್ಗಳನ್ನೆಲ್ಲ ನೋಡ್ತಾ ಆ ಸೀರಿಯಲ್ಗಳ ಥರನೇ ನಮ್ಮ ಜೀವನನೂ ಇರುತ್ತೆ ಅಂತ ಖಂಡಿತವಾಗ್ಲೂ ಯಾರು ಭಾವಿಸ್ಬೇಡಿ. ಅದು ಎಲ್ಲ ಎಂಟರ್ಟೈನ್ಮೆಂಟ್ಗಂತ ಹೇಳಿ ಅವ್ರ ಜೀವನನ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಜೀವನಕ್ಕೆ ಎಫೆಕ್ಟ್ ಮಾಡುತ್ತೆ. ಕೆಲವೊಂದು, ಎಲ್ಲ ಅಲ್ಲ, ಕೆಲವೊಂದು ತುಂಬಾ ಒಳ್ಳೇದು ಇದೆ, ಕೆಲವೊಂದು ಆ ಥರದ. ದಯವಿಟ್ಟು ಅದರಿಂದ
ನಮ್ಮ ಗರ್ಭವತಿ ಅಂತ ಅಲ್ಲ, ಎಲ್ಲರೂ ಕೂಡ ನಿಮ್ಮ ಮಕ್ಳಿರೋರಂಥವ್ರು ಇರ್ಬೋದು, ಎಲ್ಲರೂ ಕೂಡ ದಯವಿಟ್ಟು ಅದರಿಂದ ದೂರ ಇರಿ. ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡಿ ಬದುಕಲ್ಲಿ. ಹಾಗಾಗಿ ನಮ್ಮ ಜೀವನ ಹೇಗ್ ನಡೀತಾ ಇರುತ್ತೆ ಅಂತ ಹೇಳಿದ್ರೆ, ಮನಸ್ಸು, ಸಂವೇದನೆ, ಸಂಸ್ಕಾರ. ಯಾರಾದ್ರೂ ಒಂದ್ ಬಿದ್ರು ಅಂತ ಹೇಳಿದ್ರೆ ಅವ್ರನ್ನ ಎತ್ತಿ ಸಮಾಧಾನ ಮಾಡಿ, ನೀರ್ ಕೊಡ್ಲಿಕ್ಕಾದ್ರೆ ಅಟ್ಲೀಸ್ಟ್ ನೀರ್ ಕೊಡ್ಲಿಕ್ಕಾದ್ರೆ ಕೊಟ್ಟು, ಹೇಗಿದ್ದೀರಾ, ಆರಾಮಾಗಿದ್ದೀರಾ, ಓಕೆ ಚೆನ್ನಾಗಿರಿ ಅಂತ ಹೇಳೋ ಅಂಥದ್ದು, ಇದನ್ನೇ ಸಂಸ್ಕಾರ ಅಂತ ಹೇಳೋದು. ಈ ಸಂಸ್ಕಾರ ಈಗಿನ ಪ್ರಾಬ್ಲಮ್ ಏನಂದ್ರೆ ಯಾವ ಶಾಲಾ ಕಾಲೇಜುಗಳಲ್ಲೂ ಇದನ್ನ ಹೇಳ್ಕೊಡಲ್ಲ. ಪೇರೆಂಟ್ಸ್ ಕೂಡ ಹಾಗೆ ಆಗಿದ್ದಾರೆ. ಮಾರ್ಕ್ಸ್ ಅಷ್ಟೇ, 100 ಮಾರ್ಕ್ಸ್ ಬಂತಾ ಅದು ಖುಷಿ. ಅವ್ರು ಬೇರೆಯವ್ರಿಗೆ ಹೊಡಿತಾನ, ನೋ, ನೆವರ್ ಮೈಂಡ್, ಅದು ಕೇಳೋದೇ ಇಲ್ಲ, ತಲೆಗೆ ಹಾಕೊಳ್ಳೋದಿಲ್ಲ. ಯಾರೋ ಬಿದ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಬಟ್ ಅದಕ್ಕೆ ಅವ್ರಿಗೆನ ಎತ್ತು ಕೂರಿಸಿ ಸಮಾಧಾನ ಮಾಡಿ ಒಂದು ಲೋಟ ನೀರು ಕೊಟ್ರೆ ಒಂದು ಜೀವನ ಉಳಿಸಿದಂತಹ ಪುಣ್ಯ ಬರುತ್ತೆ. ಹಾಗಾಗಿ ಜೀವನ ಅಂತ ಅನ್ನೋದಕ್ಕೆ ಈ ಸಂಸ್ಕಾರದಿಂದ ಈ ತರ ಮಾರ್ಗದರ್ಶನ, ಒಂದು ಸಂಸ್ಕೃತಿನ ಯಾರು ಶಾಲಾ ಕಾಲೇಜುಗಳಲ್ಲಿರುವಂತಹ ಶಿಕ್ಷಕರಿರ್ಬಹುದು, ವೃತ್ತಿನಲ್ಲಿರ್ಬಹುದು, ಡಾಕ್ಟರ್ಸ್ ಇರಬಹುದು, ಹೆಚ್ಚಾಗಿ ಮನೆಯಲ್ಲಿರುವಂತಹ ಪೇರೆಂಟ್ಸ್ಗಳು, ಮನೆಯಲ್ಲಿ ಯಾರೆಲ್ಲ ಇರ್ತೀರಾ ಅಂತ ತಾಯಿ ತಂದೆ ಇರೋರು, ಆ ಜೀವನ ಅಂತ ಅನ್ನೋದನ್ನ, ಜೀವನ ಒಂದು ಶರೀರ ಇದ್ಬಿಟ್ಟಿದೆ, ಆ ಶರೀರಕ್ಕೆ ಸಂಸ್ಕಾರ ಕೊಟ್ಟು ಜೀವನನ ಉತ್ತಮ ಮಾರ್ಗದಲ್ಲಿ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದನ್ನ ಜೀವನ ಹೇಳ್ಕೊಡುತ್ತೆ. ಇದನ್ನ ಜೀವನ ಅಂತ ಕರಿತೀವಿ. ಹೇಗೆಗೋ ರೀಲ್ಸ್ ನೋಡ್ಕೊಂಡು, ಎಷ್ಟೋ ಟೈಮ್ಗೆ ಊಟ ಮಾಡ್ಕೊಂಡು, ಎಷ್ಟೋ ಟೈಮ್ಗೆ ಮಲ್ಕೊಂಡು, ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಎಲ್ಲ ಎದ್ದು ಬೆಳಗ್ಗೆ ಎಲ್ಲ ಮಲಗಿ ರಾತ್ರಿ ಎದ್ದು ಕೆಲಸ ಮಾಡು ಅಥವಾ ಇನ್ನೊಂದು ಮಾಡು ಅಂತ ಹೇಳೋದು, ಇದು ಜೀವನ ಅಲ್ಲ. ಇದನ್ನ ಜೀವನ ಅಂತಾನೆ ಹೇಳೋದಿಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಈ ಜೀವನನ ಮಾಡೋದಿಲ್ಲ. ಸೊ ಪ್ರಕೃತಿ, ಸೂರ್ಯ ಹುಟ್ಟುವಾಗ ಹೇಗೆ ಸೂರ್ಯದೇವ ಹುಟ್ಟುತ್ತಾನೋ ಅವಾಗ ಅವ್ರದ್ದು ಜೀವನ ಶುರುವಾಗುತ್ತೆ. ಏನ್ ಮಾಡ್ಬೇಕು ಅಂತ ಅವನು ಉಳ್ಕೋಕ್ ಶುರು ಮಾಡಿದ್ಮೇಲೆ ಜನದ ಜೀವನ ಕೂಡ ರೆಸ್ಟ್ ಮಾಡಬೇಕು ಅಂತ ಇರೋವಂಥದ್ದು ಪ್ರತೀತಿ. ಹಗಲು ರಾತ್ರಿಗಳ ವ್ಯತ್ಯಾಸನೇ ಇಲ್ಲದೆ ಇರುವಂತಹ ನಮ್ಮ ಈ ಜನರೇಷನ್ನು ಹೋಗ್ತಾ ಇದ್ದೀವಿ. ಅಟ್ಲೀಸ್ಟು ಇವಾಗ ಯಾರು ಅಮ್ಮಂದಿರಿದ್ದೀರಾ, ಫ್ಯೂಚರ್ ಅಮ್ಮ ಆಗೋರಿದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ, ಮದ್ವೆ ಮಾಡ್ಕೊಳ್ಳೋ ಅಂಥವ್ರಿದ್ದೀರಾ, ಈಗ್ಲಿಂದನೇ ತಯಾರಿ ನಡೆಸ್ಕೊಳ್ಳಿ. ನಿಮ್ಗೆ ಹೇಗೆಲ್ಲ ನಾವು ಜೀವನನ ಮಾಡಬೇಕು, ಹೇಗೆಲ್ಲ ಜೀವನನ ನಡೆಸಬೇಕು ಮುಂದಿನ ದಿನಗಳಲ್ಲಿ. ಈಗಲೇ ಇಷ್ಟೊಂದು ಕಷ್ಟಕರವಾಗಿದೆ ಜೀವನ, ಮುಂದೆ ಇನ್ನೆಲ್ಲ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು, ಆ ಜೀವದ ಬಗ್ಗೆ ಯೋಚನೆ ಮಾಡ್ತಾ ಜೀವನನ ಹೇಗೆ ರೂಢಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳ್ತೀನಿ. ಇದು ಜೀವನ ಮತ್ತೆ ಜೀವಕ್ಕೆ ಇರುವಂತಹ ವ್ಯತ್ಯಾಸಗಳು. ಜೀವ ಅಂದ್ರೇನು, ಜೀವನ ಅಂದ್ರೇನು ಅಂತ. ನಂತರ ಒಂದು ಜೀವ ಹುಟ್ಟೋದಕ್ಕೆ ಏನ್ ಕಾರಣಗಳಿರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಇದಾದ ನಂತರ ನಾನು ನಿಮ್ಗೆ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನಂತರ ಶ್ಲೋಕಗಳನ್ನ ಖಂಡಿತ ಹೇಳ್ಕೊಡ್ತೀನಿ. ಯಾರು ತಯಾರಿಯಾಗಿರಿ. ನನಗೆ ಒಂದಿಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವರು ಅದ್ರಲ್ಲಿ ಏನ್ ತಪ್ಪಾಗ್ತಿದೆ ಅನ್ನೋದನ್ನ ಕರೆಕ್ಷನ್ ಮಾಡ್ತಾ ಇನ್ನಷ್ಟು ಜನಕ್ಕೆ ಅದನ್ನ ಹೇಳ್ತಾ ಹೋಗೋಣ. ಅದನ್ನು ಶೇರ್ ಮಾಡ್ತೀನಿ. ಜೀವ ಹುಟ್ಟೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಗರ್ಭ, ಹೌದಲ್ವಾ? ಒಂದು ಹೆಣ್ಣಿನ ಗರ್ಭ. ಒಂದು ಮನುಷ್ಯನಾಗಿ ಹುಟ್ಟಬೇಕು ಅಂತ ಇದ್ದಾಗ ಭಗವಂತ ಕೊಟ್ಟಿರುವಂತಹ ಒಂದು ಸುಂದರವಾದಂತಹ ವರ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಹೇಗೆ ಹುಟ್ಟೋದಕ್ಕೆ ಕಾರಣಗಳೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಗರ್ಭದಲ್ಲಿ ಹೇಗೆ ಒಂದು ಜೀವ ಮೊಳಕೆ ಹೊಡೆದು 9 ಮಾಸಗಳು, ನವಮಾಸಗಳು ವಿವಿಧ ರೀತಿಯಲ್ಲಿ ಅದು ಬೆಳವಣಿಗೆಗೊಂಡಿರುತ್ತೆ. ಇದನ್ನು ಕೂಡ ಕವರ್ ಮಾಡ್ತೀನಿ 9 ದಿನಗಳಲ್ಲಿ. ಕಮಿಂಗ್ ಡೇಸ್ ಅಲ್ಲಿ ನೀವು ತರಗತಿನಲ್ಲಿ ಇದ್ರೆ ಇದ್ರ ಉಪಯೋಗನ ಪಡ್ಕೊಳ್ತೀರಾ. ಆ 9 ಮಾಸಗಳನ್ನು ಕೂಡ ಗರ್ಭಧಾರಣೆ ಆದ ನಂತರ 9 ಮಾಸಗಳಲ್ಲಿ ಏನೆಲ್ಲ ಮಾಡ್ಬೇಕಾಗತ್ತೆ, ಏನಿದೆ ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ಪ್ರಕ್ರಿಯೆ ಅಂದ್ರೆ ಜೀವ ಹುಟ್ಟೋದಕ್ಕೆ ಹೇಳಿದ್ನಲ್ಲ, ಈ ಪ್ರಕ್ರಿಯೆ ಬರೀ ಮನುಷ್ಯ ಅಂತಲ್ಲ, ಎಲ್ಲ ಜೀವಿಗಳಲ್ಲೂ ಆಗುವಂತಹ ಒಂದು ಪ್ರಕ್ರಿಯೆ. ಎಲ್ಲ ಜೀವಿಗಳಲ್ಲೂ ಆಗತ್ತೆ, ಹೌದಲ್ವಾ? ಎಲ್ಲ ಬರ್ಡ್ಸ್ ಏನು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮರಗಿಡಗಳು ಇರ್ಬೋದು, ಎಲ್ಲದೂ ಕೂಡ ಅದಕ್ಕೆ ತಕ್ಕಂತೆ ಮಾಸಗಳಲ್ಲಿ ಬದಲಾವಣೆಗಳಾಗತ್ತೆ. ಇವಾಗ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬೇರೆ ತರ, ಮನುಷ್ಯರಿಗೆ 9 ತಿಂಗಳು. ನಿಮಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಜೀವಿಗಳಿಗೆಲ್ಲ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರುತ್ತೆ. ಹೇಗೆಲ್ಲ ಅದ್ರದ್ದು ದಿನಗಳು, ವಾರಗಳು, ಮಾಸಗಳು ಹೇಗೆಲ್ಲ ತಗೊಳುತ್ತೆ ಅಂತ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಗರ್ಭ ಸಂಸ್ಕಾರ ಅಂತ ನಾವೇನಂತ ಕರಿತೀವಿ, ಈ ಗರ್ಭ ಸಂಸ್ಕಾರ ಜೀವ ಹುಟ್ಟೋದು ಕೇವಲ ಅಂದ್ರೆ ಇವಾಗ ಒಂದು ವೈಜ್ಞಾನಿಕವಾಗಿ ಒಂದು ಪ್ರಕ್ರಿಯೆ ಅಂತ. ಏನಂತ ಮದುವೆ ಮಾಡ್ತಾರೆ, ಮುಂದಿನ ಜನರೇಷನ್ ಅನ್ನ ನಾವು ಬಿಲ್ಡ್ ಮಾಡಬೇಕು. ಹಾಗಾಗಿ ಒಂದು ಮದುವೆ ಮಾಡ್ಕೊಳ್ತಾರೆ, ಮತ್ತೆ ಗಂಡ ಹೆಂಡತಿ ಸಂಬಂಧ
ಒಂದು ಮಗು ಆಗ್ಬಿಡತ್ತೆ, ಮಗು ಆಗತ್ತೆ. ಮಗು ಏನು ಮದ್ವೆ ಮಾಡ್ಕೊಳ್ಳೋದೇಕೆ? ಮಗು ಮಾಡ್ಕೊಳ್ಳೋಕೆ ಅಷ್ಟೇನಾ ಜೀವನ? ಮಗು ಮಾಡ್ಕೊಳ್ಳೋಕೆ ಸರಿ, ಆದ್ರೆ ಮಗುನ ಹೇಗ್ ಬೆಳೆಸ್ಬೇಕು ಅನ್ನೋದು ಒಂದು ಜೀವನ ಅಲ್ವಾ? ಹೇಗ್ ಬೆಳೆಸ್ಬೇಕು ಮಗುಗೆ ಹೇಗೆ ಒಂದು ಉತ್ತಮವಾದಂತಹ ಎಜುಕೇಟ್ ಮಾಡ್ಬೇಕು, ಉತ್ತಮವಾದಂತಹ ಸಂಸ್ಕಾರಗಳನ್ನ ಕೊಡ್ಬೇಕು, ಹೇಗ್ ಮಾಡ್ಬೇಕು, ಹೇಗ್ ಬೆಳೆಸ್ಬೇಕು ಅಂತ ಅನ್ನೋದು ಮದ್ವೆ ಅನ್ನೋ ಕಾರ್ಯ ಇರುವಂತದ್ದೇ ಆ ಉದ್ದೇಶಕ್ಕಾಗಿ. ಸೊ ಇವಾಗ ಓಕೆ, ಶಾರೀರಿಕವಾಗಿ ಒಂದು ಗಂಡು ಹೆಣ್ಣಿನ ಸಾಂಗತ್ಯ ಇರಬೇಕು, ಒಪ್ಕೊಳ್ಳೋಣ, ಒಂದು ಗಂಡು ಹೆಣ್ಣಿಗೆ ಅದಕ್ಕಿಂತ ಮಿಗಿಲಾಗಿ ಅವರು ಪ್ಲಾನ್ ಮಾಡಿದ್ರೆ, ಅವ್ರಿಗೆ ಯೋಚನೆ ಇದ್ರೆ, ನಾವೊಂದು ಮಗುನ ಮಾಡ್ಕೋಬೇಕು, ಮಕ್ಕಳಿಂದ ನಮ್ಮ ಮುಂದಿನ ಭವಿಷ್ಯ ಬೆಳಗ್ಬೇಕು ಅನ್ನೋ ಯೋಚನೆ ಇದ್ರೆ ಅವರನ್ನ ಹೇಗೆ ಸಂಸ್ಕಾರವಂತವಾಗಿ ಬೆಳೆಸ್ಬೇಕು ಅಂತ ಅನ್ನೋದು ಮೊದಲಿಗೆ ಹಿರಿಯರು ಆ ನವ ವಧು ದಂಪತಿಗಳು ಏನಿರ್ತಾರೆ ಅವರಲ್ಲಿ ಫೀಡ್ ಮಾಡಬೇಕು. ಮೊದಲಿಗೆ ಆ ವಿಚಾರನ ಹೇಳ್ಬೇಕಾಗಿರುವಂಥದ್ದು. ಎಲ್ಲದೂ ಹೇಳ್ತಾರೆ, ಮನೆಯಲ್ಲಿ ಹೋದಾಗ ಹೀಗಿರ್ಬೇಕು, ಚಂದ ಇರಬೇಕು, ಇದಿಷ್ಟು ಅತ್ತೆ ಮಾವನ ಜೊತೆ ಹೀಗಿರ್ಬೇಕು, ಅಪ್ಪ ಅಮ್ಮನ ಜೊತೆ ಹೀಗಿರ್ಬೇಕು, ಮನೇಲಿರೋ ಫ್ಯಾಮಿಲಿಯವ್ರ ಜೊತೆ ಹೀಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಇವಾಗ ಹೇಳ್ತಿದಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ನನ್ನ ಅಜ್ಜಿ ನನ್ನ ಅಮ್ಮ ಎಲ್ಲ ಹೇಳ್ತಾರೆ. ಬಟ್ ಈಗ ನಾನು ಈ ತರದ ಆಡಂಬರದ ಮದುವೆಗಳಲ್ಲಿ ಅಟೆಂಡ್ ಮಾಡೋದು ಕಡಿಮೆ ಆಗಿರೋದ್ರಿಂದ ನಂಗೆ ಗೊತ್ತಿಲ್ಲ ಏನೆಲ್ಲ ಹೇಳ್ತಾರೆ ಅಂತ. ನನ್ನ ಮುತ್ತಜ್ಜಿ ನನ್ನ ಅಜ್ಜಿಗೆ ಹೇಳಿದಂತ ಅಂದ್ರೆ ನನ್ನ ಅಮ್ಮನ ಅಜ್ಜಿ, ನನ್ನ ಮುತ್ತಜ್ಜಿ ನನ್ನ ಅಜ್ಜಿಗೆ ಹೇಳಿದಂತ ಮಾತುಗಳನ್ನ ನನ್ನ ಅಜ್ಜಿ ನನ್ನ ಅಮ್ಮಂಗೆ ಹೇಳಿದ್ರಂತೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಆ ವಿಚಾರಗಳನ್ನ ತಿಳ್ಕೊಂಡೆ ನಾನಿವತ್ತು ನಿಮ್ಮೆದುರಿಗೆ ಕೂತ್ಕೊಂಡು ಅಷ್ಟು ಧೈರ್ಯವಾಗಿ ಅದನ್ನ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಆಗಿರೋವಂಥದ್ದು. ಇಲ್ಲಿಂದನೇ ಒಂದು ನಮಸ್ಕಾರ ಕೂಡ ನನ್ನ ಅಪ್ಪ ಅಮ್ಮನ್ಗೆ ಮತ್ತೆ ನನ್ನ ಗುರುಗಳಿಗೆ, ಯಾರೆಲ್ಲ ನನಗೆ ವಿದ್ಯೆನ ಧಾರೆ ಎರೆದ್ರು ಅಂತವ್ರಿಗೆ ಅವ್ರೆಲ್ರಿಗೂ ಕೂಡ. ಯಾಕಂತ ಹೇಳಿದ್ರೆ ಒಂದು ಜೀವ ಹುಟ್ಟೋದು ಕಾರಣ ಇರುತ್ತೆ, ಇಂಥದ್ದು ಇವರಿಂದ ಈ ಕೆಲಸ ಆಗ್ಬೇಕು, ಈ ತರದ್ದು ಒಂದು ಏನಾದ್ರೂ ಆಗಿರ್ಬಹುದು. ಒಂದು ದೇಶಕ್ಕೆ ಒಳ್ಳೇದ್ ಮಾಡುವಂಥದ್ದು ಇರ್ಬಹುದು, ಅಥವಾ ಸಮಾಜಕ್ಕೆ ಒಳ್ಳೇದ್ ಮಾಡುವಂತ ಇರ್ಬಹುದು, ತನ್ನ ಫ್ಯಾಮಿಲಿಗೆ ಒಳ್ಳೇದ್ ಮಾಡುವಂಥದ್ದು ಇರ್ಬಹುದು. ಸಮಾಜಕ್ಕೆ ಹೇಗೆ ಒಳ್ಳೇದ್ ಮಾಡಿದ್ರು ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನ ನೆನಪಿಸ್ಕೋಬಹುದು. ನಾವಿಲ್ಲಿ ಹೋದ್ಬಾರಿ ಕಥೆ ಹೇಳಿದೆ, ನಂತರನು ಮತ್ತೆ ಹೇಳೋಕೆ ಪ್ರಯತ್ನ ಪಡ್ತೀನಿ. ಶ್ರೀರಾಮಚಂದ್ರನ ನೆನಪಿಸ್ಕೊಂಡ್ರೆ ಹೇಗೆ ಅವರು ಫ್ಯಾಮಿಲಿನ ಸೆಕ್ಯೂರ್ ಮಾಡಿದ್ರು, ಫ್ಯಾಮಿಲಿಗೋಸ್ಕರ ಅವರು ಹೇಗೆಲ್ಲ ತಮ್ಮ ತ್ಯಾಗಗಳಿರ್ಬಹುದು, ಕೆಲಸಗಳಿರ್ಬಹುದು, ಹೇಗ್ ಮಾಡಿದ್ರು ಅಂತ. ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಮತ್ತೆ ಹೆಂಡತಿ, ಪ್ರಜೆಗಳು. ಅವ್ರ ಮಹಾರಾಜ ಕೂಡ ಆಗಿದ್ರು, ರಾಜ ಅಲ್ವಾ ಶ್ರೀರಾಮಚಂದ್ರ, ರಾಜ. ಅವರು ದೇವಮಾನವಾಗಿದ್ದು ನಂತರ ಮೊದಲಿಗೆ ಮನುಷ್ಯರಾಗೆ ಹುಟ್ಟಿದಂಥವ್ರು. ಅವರ ಸಂಸ್ಕಾರಗಳಿಂದ, ಅವರ ಪಡ್ಕೊಂಡಂತಹ ಸಂಸ್ಕಾರಗಳಿಂದ, ರಾಮ ಇರಬಹುದು, ಶ್ರೀರಾಮ ಇರಬಹುದು, ಇವರೆಲ್ಲರೂ ಅವರು ಅಪ್ಪ ಅಮ್ಮ ಅವರ ಹೊಟ್ಟೆನಲ್ಲಿ ಇದ್ದಾಗ ಕೊಟ್ಟಂತಹ ಸಂಸ್ಕಾರಗಳಿಂದ ಇವತ್ತಿಗೂ ಅವ್ರು ಹೇಳಿದಂತ ಮಾತುಗಳು, ವೇದವಾಕ್ಯಗಳು, ಅವ್ರು ಹೇಳಿದಂಥದನ್ನ ಇವತ್ತು ಪಾಲಿಸ್ತೀವಿ, ಇವತ್ತು ಅವ್ರಂಗ್ ಆಗ್ಲಿ ಅಂತ ಬಯಸ್ತೀವಿ. ಈಗಿನ ಸಮಾಜದಲ್ಲಿ ಮಕ್ಳುಗಳು ಇರಬಹುದು, ಅವರ ನಡತೆಗಳಿರ್ಬಹುದು, ಆ ತರದ್ ಮಗು ಇರ್ಲಪ್ಪ, ನಮ್ಮ ಫ್ಯಾಮಿಲಿನಲ್ಲೂ ಆ ತರದ್ ಒಂದು ಮಗು ಇರ್ಲಿ, ಅಥವಾ ನಮ್ಗೆ ಹುಟ್ಟುವಾಗ ಈ ತರದ್ ಮಗು ಇರ್ಲಿ ಅಂತ ಬಯಸೋದೇ ಕಾರಣ. ಅವರು ಎಷ್ಟೋ ಸಾವಿರ ವರ್ಷಗಳಿಂದ ಹೇಳಿರುವಂತಹ ಅದು ಇತಿಹಾಸ, ಅದು ಯಾವುದೇ ಪುರಾಣ ಅಥವಾ ಕಥೆ, ಅಜ್ಜಿ ಕಾಗಕ್ಕ ಗುಬ್ಬಕ್ಕ ಕಥೆ ಅಲ್ಲ. ಅದು ಈ ಭೂಮಿ ಮೇಲೆ ನಮ್ಮ ಭರತ ಖಂಡದಲ್ಲಿ ನಡೆದಂತಹ ಘಟನೆಗಳು. ಅವರು ಇದ್ರು, ನಾವೆಲ್ಲ ಹೇಗಿವತ್ತು ಏನೆಲ್ಲ ಮಾಡ್ತಾ ಇದ್ದೀವಿ ಅದು ಅವ್ರು ಕೊಟ್ಟಿರುವಂತಹ ಜ್ಞಾನ, ಅವ್ರು ಕೊಟ್ಟಿರುವಂತಹ ಭಿಕ್ಷೆ ಅಂತ ಕೂಡ ಹೇಳ್ಬೋದು. ಅವ್ರು ಕೊಟ್ಟಿರೋದನ್ನೇ ನಾವು ಮುಂದುವರಿಸ್ಕೊಳ್ತಾ ಹೋಗ್ತಾ ಇರುವಂತದ್ದು. ಹಾಗಾಗಿ ಇವಾಗ ಏನ್ ಅನ್ಕೊಂಡ್ಬಿಡ್ತೀವಿ, ವೈಜ್ಞಾನಿಕ ಕಾರಣ ಏನ್ ಹೇಳುತ್ತೆ, ಓಕೆ, ಪುರುಷನ ಶುಕ್ರಾಣು ಅಂದ್ರೆ ಒಂದು ಪುರುಷನ ಸ್ಪರ್ಮ್, ಮದ್ವೆ ಆದ ನಂತರ ಸ್ಪರ್ಮ್, ಸ್ತ್ರೀಯ ಅಂಡಾಣು, ಎಗ್ ಒಂದಾಗಿ ಗರ್ಭಧಾರಣೆ ಆಗ್ಬಿಡತ್ತೆ, ಮಗು ಆಗ್ಬಿಡತ್ತೆ. ಅದೊಂದು ನ್ಯಾಚುರಲ್ ಆಗ್ಬಿಡುತ್ತೆ, ನ್ಯಾಚುರಲ್ಲೇ. ಬಟ್ ಆ ನ್ಯಾಚುರಲ್ನ ಇವಾಗ ನ್ಯಾಚುರಲ್ ಆಗಿ ಇಟ್ಟಿದೀವ ಅಂತ ಅನ್ನೋದು ನಿಮ್ಗೆ ಬಿಟ್ಟಿದ್ದು, ಕೇಳ್ಕೊಳ್ಳಿ ಹೇಗೆ ಅಂತ. ವೈಜ್ಞಾನಿಕವಾಗಿ ಒಂದು ಸೈಂಟಿಫಿಕ್ ರೀಸನ್ ಏನ್ ಹೇಳುತ್ತೆ ಅನ್ನೋದಕ್ಕೆ ಒಂದು ವಿಷಯನ ಹೇಳ್ತೀನಿ ಇಲ್ಲಿ. ಶುಕ್ರಾಣು ಅಂತ ಹೇಳಿದ್ರೆ ಸ್ಪರ್ಮ್, ಪುರುಷನ ಸ್ಪರ್ಮ್, ಸ್ತ್ರೀಯ ಅಂಡಾಣು ಅಂದ್ರೆ ಎಗ್, ಎರಡೂ ಒಂದಾದಾಗ ಗರ್ಭಧಾರಣೆ ಆಗತ್ತೆ. ಇದೆಲ್ಲ ನಿಮಗೆ ಅಮ್ಮಂದಿರಿಗೆಲ್ಲ ಗೊತ್ತಿರುವಂತ ವಿಚಾರ. ಈ ಕ್ಷಣದಲ್ಲಿ ಒಂದು ಜೀವಕೋಶ ರೂಪವಾಗತ್ತೆ, ಯಾವುದದು ಝೈಗೋಟ್ ಅಂತ ಕರಿತೀವಿ ಅದನ್ನ, ಝೈಗೋಟ್. ಆ ಜೀವಕೋಶ ರೂಪವಾಗತ್ತೆ. ಸೊ ಆ ಜೀವಕೋಶಕ್ಕೆ ಜೀವ ಅಂದ್ರೆ ಪ್ರಾಣಶಕ್ತಿ ಬಂದಾಗ ಸಜೀವವಾಗತ್ತೆ. ಅಂದ್ರೆ ಜೀವ ಅನ್ನೋದು ಅದರದ್ದು ಪ್ರೋಸೆಸ್, ಲೈಫ್ ಪ್ರೋಸೆಸ್ನ ಅವಾಗ ಶುರು ಮಾಡ್ತಾ ಹೋಗುತ್ತೆ. ಅವಾಗ ಲೈಫ್ ಬಿಗಿನಿಂಗ್ ನಾಟ್ ಜಸ್ಟ್ ವಿತ್ ಫರ್ಟಿಲೈಸೇಷನ್, ಅಂದ್ರೆ ಫರ್ಟಿಲೈಸ್ ಆಗ್ಬಿಟ್ಟಿದ ತಕ್ಷಣ ಅಂತಲ್ಲ, ದ ಎಂಟ್ರಿ ಆಫ್ ಕಾನ್ಶಿಯಸ್. ಆ ಕಾನ್ಶಿಯಸ್ ಇರಬೇಕು, ಅಂದ್ರೆ ಸಜೀವವಾಗಿರ್ಬೇಕು. ನಾವೇ ಸ್ವಲ್ಪ ಸೆನ್ಸ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ ಅವರು, ಅಥವಾ ಸೆನ್ಸಿಬಲ್ ಆಗಿರು ಅಂತ ಹೇಳಲ್ವಾ, ಹಾಗೆ ಕಾನ್ಶಿಯಸ್ನೆಸ್ ಆಗ ಬರುವಂಥದ್ದು.
ಇದಕ್ಕೆ ಒಂದು ಸ್ಪಿರಿಚುವಲ್ ರೀಸನ್ ಏನಿದೆ ಅಂತ ಹೇಳಿದ್ರೆ, ಶರೀರ ರೂಪ್ಕೊಂಡ್ಬಿಡುತ್ತೆ. ಇವಾಗೆಲ್ಲ ನಮ್ದು ಶರೀರ, ಭಗವಂತ ಕೊಟ್ಟಿರೋ ಈ ಶರೀರ ಏನಿದೆ ಅಂತ ಹೇಳಿದ್ರೆ, ಮನುಷ್ಯ ಅವನ ಏನು ಪೂರ್ವಜನ್ಮದ ಅಧ್ಯಾತ್ಮದಲ್ಲಿ ಒಂದು ನೀವೇ ಕೇಳಿಸ್ಕೊಂಡಿರ್ತೀರಾ ಅಲ್ವಾ? ಏನಂತ ಪೂರ್ವಜನ್ಮದ ಪುಣ್ಯದಿಂದ ಇಲ್ಲಿ ಹುಟ್ಟಿದೆ, ಇಂಥವ್ರನ್ನ ಮೀಟ್ ಮಾಡಿದೆ, ಇಂಥವ್ರು ನಂಗೆ ಸಿಕ್ಕಿದ್ರು, ಅಪ್ಪ ಯಾವುದೋ ಒಂದು ಜನ್ಮದ ಪುಣ್ಯ ಅನ್ಸತ್ತೆ, ನನ್ಗೆ ಹೀಗಾಯ್ತು ಹಾಗಾಯ್ತು ಅಂತ ನೀವೇ ಮಾತಾಡ್ಕೊಂಡಿರ್ತೀರಾ. ಐಮ್ ರೈಟ್? ಸರಿ ಅಲ್ವಾ ಇದು? ಹೌದಲ್ವಾ? ಹೌದಲ್ವಾ? ಓಕೆ. ಹಾಗೆ ಈ ಆಧ್ಯಾತ್ಮಿಕ ಕಾರಣದಲ್ಲಿ ಹಾಗೆ ಕರ್ಮ ಫಲಗಳಿಂದನೇ ಹುಟ್ಟಿರೋವಂಥದ್ದು. ಇವತ್ತು ನೀವೇನ್ ಮಾಡಿರ್ತೀರಾ, ಅವಾಗ್ಲೇ ಹೇಳಿದೆ, ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಆಯ್ತಾ? ಸೊ ಆತ್ಮ ಬರೋದಕ್ಕೆ ಒಳ್ಳೆ ಆತ್ಮ ಬರೋದಕ್ಕೆ ಅಮ್ಮ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಅವ್ರ ಗರ್ಭನ. ಸೊ ನಾವು ಯಾವ್ರನ್ನ ಕೇಳ್ಕೊಳ್ತೀವಿ, ಇಂಥ ಆತ್ಮ ಶ್ರೀರಾಮ ಅನಂತ ಇರೋಂತಹ ಒಂದು ಅದ್ಭುತ ಗುಣ ಉಳ್ಳಂತವ್ರ, ಅಥವಾ ಶ್ರೀಕೃಷ್ಣ ಅಮೃತ್ ಸರ್ ಹಾ ಮೇಡಮ್. ಏನಾದ್ರೂ ಬ್ರೇಕ್ ಆಯ್ತಾ ವಾಯ್ಸ್? ಇಲ್ಲ ಇಲ್ಲ ಕ್ಲಿಯರ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರದ್ದು ರೆಸ್ಪಾಂಡ್ ಮಾಡ್ದಂಗೆ ಕೇಳಿಸ್ತಿಲ್ಲ, ಹಾಗಾಗಿ ಅಂದ್ರೆ ಅವನ ಏನೇನು ಕರ್ಮ ಫಲಗಳಿರುತ್ತೆ, ಆ ಕರ್ಮ ಫಲಗಳಿಂದನೇ ನಮ್ಮ ಜನ್ಮ ಈಗ ಆಗಿರೋದು ಕೂಡ. ನೀವೆಲ್ಲ ಏನೇನು ಕರ್ಮ ಅಂದ್ರೆ ಇಲ್ಲಿ ಕೆಲಸ, ಇನ್ನೊಂದು ವಿಧದಲ್ಲಿ ಅಂದ್ರೆ ಕರ್ಮ ಅಂತ ಹೇಳಿದ ತಕ್ಷಣ ಅಯ್ಯೋ ಏನ್ ಕರ್ಮಪ್ಪ ಆ ತರ ಅನ್ಕೋಬೇಡಿ ದಯವಿಟ್ಟು. ಕರ್ಮ ಅಂದ್ರೆ ಕೆಲಸ. ನಾವೇನ್ ಮಾಡ್ತಿದೀವಿ, ಈಗ ನಾನು ಏನ್ ಹೇಳ್ತಿದೀನಿ ಅದು ನನ್ನ ಕರ್ಮ, ನೀವೇನ್ ಕೇಳ್ತಿದ್ದೀರ ಅದು ನಿಮ್ಮ ಕರ್ಮ. ಅಂದ್ರೆ ಕೆಲಸ, ಕೇಳೋ ಅಂಥದ್ದು ನಿಮ್ಮ ಕೆಲಸ, ಹೇಳೋ ಅಂಥದ್ದು ನನ್ನ ಕೆಲಸ. ಕರ್ಮ ಅಂತ ಅನ್ನೋದನ್ನ ಯಾವುದೋ ಆಡು ಭಾಷೆನಲ್ಲಿ ಹೇಳೋದನ್ನ ಅರ್ಥ ಮಾಡ್ಕೋಬೇಡಿ, ಇದ್ರದ್ದು ಪದ ಸರಿಯಾಗಿ ತಿಳ್ಕೊಳ್ಳಿ. ಕರ್ಮ ಅಂದ್ರೆ ಕೆಲಸ. ಸೊ ಇದು ಭಗವದ್ಗೀತೆನಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾನೆ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳುವಾಗ. ಸೊ ಹಾಗೆ ಮನುಷ್ಯನ ಅವನ ಕರ್ಮದಂತೆ ಆ ಆತ್ಮ ದೇವ್ರ ನಿಯಮ. ಯೋಚನೆ ಇವಾಗ ಒಂದಿಷ್ಟು ಜನರೇಷನ್ ಹೇಳ್ತಾರೆ, ನಾವೆಲ್ಲ ಕ್ಲಾಸಸ್ ಮಾಡುವಾಗ, ಎಂತ ಮ್ಯಾಮ್ ಅದೆಂಗಾಗತ್ತೆ, ಇವಾಗ ನಾವು ಮದ್ವೆ ಮಾಡ್ಕೊಂಡ್ವಿ, ನಮ್ದೇ ಜನರೇಷನ್, ಬೇರೆ ಹಿಂದೆ ಅಥವಾ ಮುಂದೆ ಹೋಗ್ಬೇಕಾಗಿಲ್ಲ, ಎಂತ ಹೇಳ್ತೀಯ ನೀನು, ಹೀಗಿರತ್ತೆ, ಮದ್ವೆ ಮಾಡ್ಕೊಳ್ತೀವಿ, ಅದೊಂದು ಪ್ರೋಸೆಸ್ಸು ಆಗತ್ತೆ, ಮಗು ಆಗತ್ತೆ, ಇದೆಂತ ಇಲ್ಲ ಖಂಡಿತವಾಗ್ಲೂ ಹಾಗೆ ಚಾನ್ಸ್ ಇಲ್ಲ ಆಗ್ಲಿಕ್ಕೆ. ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಅಂತ ಒಂದು, ಯಾಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ ಅಲ್ವಾ, ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆ ಗುರುಕುಲ ಪದ್ಧತಿಯಂತೆ ಶಿಕ್ಷಣ ಇದ್ದಿದ್ರೆ ಇದೆಲ್ಲ ಆಗ್ತಾ ಇತ್ತು. ಗುರುಕುಲ ಪದ್ಧತಿನಲ್ಲಿ ಏನೆಲ್ಲ ಶಿಕ್ಷಣಗಳನ್ನ ಅಳವಡಿಸ್ತಾ ಇದ್ರು ಆ ತರ ಕೊಟ್ಟಿದ್ರು. ಇಲ್ದಿದ್ರೆ ನಾವೆಲ್ಲ ಓದ್ಕೊಂಡ್ ಬಂದಿರೋದು ಗೊತ್ತಲ್ವಾ, ಎಷ್ಟು ಚಂದಾಗಿರೋ ಶಿಕ್ಷಣನ ಓದ್ಕೊಂಡ್ ಬಂದು ಇವಾಗೆಲ್ಲ ನಮ್ ಕಣ್ ತೆರಿತಾ ಇದೆ. ಇಲ್ಲ ನಮ್ಮ ಇತಿಹಾಸದಲ್ಲಿ ಹೀಗಿತ್ತು, ಇತಿಹಾಸನ ತಿರ್ಚಿದ್ದಾರೆ, ಇತಿಹಾಸ ಹೀಗೆಲ್ಲ ತಪ್ಪಾಗಿ ಅರ್ಥ ಮಾಡಿ ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೆಳೆದಿದೀವಿ, ಕಲ್ತಿದೀವಿ ಅಂತ ಯಾರು ಮನೆಯಲ್ಲಿ ಸಂಸ್ಕಾರಗಳನ್ನ ಕೊಟ್ರೆ ಅವ್ರಿಗೆ ಗೊತ್ತಿರುತ್ತೆ ಇದೇ ತರ ಇತಿಹಾಸ ಇತ್ತು, ಹೀಗಿತ್ತು ಅಂತ ಹೇಳಿ. ನಾವೆಲ್ಲ ಶಿಕ್ಷಣನ ಮಾಡ್ಕೊ ಬಂದಿದ್ ಹಾಗೇನೆ, ಇತಿಹಾಸದಲ್ಲಿ ಅದು ಇದು ಅಂತ ತಿರ್ಚಿ ಎಲ್ಲ ಕೊಟ್ಬಿಟ್ರು. ಇರ್ಲಿ, ಈಗಿನ ತಾಯಂದಿರು ಯಾರಿದ್ದೀರಾ, ಈಗ ಅಜ್ಜಿಯಂದಿರು ಯಾರಿದ್ದೀರಾ, ಯಾರೆಲ್ಲ ಆಗ್ಬೇಕು ತಾಯಂದಿರು ಆಗ್ಬೇಕು ಅನ್ಕೊಂಡಿದ್ರ, ದಯವಿಟ್ಟು ಇದನ್ನ ನಿಮ್ಮ ಮಕ್ಕಳಿಗೆ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಸೊ ಮನುಷ್ಯನ ಹುಟ್ಟು ಅವನ ಕರ್ಮ ಫಲದಿಂದನೇ ಹುಟ್ಟುವಂಥದ್ದು. ಭಗವದ್ಗೀತೆ ಕೂಡ ಇದು ಹೇಳುತ್ತೆ, ಯಾರೋ ಪಕ್ಕದ ಮನೆ ಆಂಟಿ ಅಂಕಲ್ ಹೇಳಿರೋ ಅಂತದಲ್ಲ, ಶ್ರೀಕೃಷ್ಣ ಪರಮಾತ್ಮ ಭಗವಂತ ಹೇಳಿರುವಂತಹ ಮಾತುಗಳು ಇದು. ಯಾಕಂತಂದ್ರೆ ಅವನಷ್ಟು ಕ್ರಿಟಿಕಲ್ ಆಗಿ ಹುಟ್ಟಿದವ್ರು ಯಾರು ಇಲ್ಲ ಅನ್ಸುತ್ತೆ, ನಮ್ಗೆ ಯಾರಿಗೂ ಅವನಷ್ಟು ಕಷ್ಟ ಬರ್ಲೇ ಇಲ್ಲ ಅನ್ಸುತ್ತೆ ಮನುಷ್ಯರಿಗೆ. ಅವನು 12 ಗಂಟೆನಲ್ಲಿ ಮಧ್ಯರಾತ್ರಿನಲ್ಲಿ ಜೈಲಲ್ಲಿ ಅಮ್ಮನ ಹೊಟ್ಟೆನಲ್ಲಿ ಹುಟ್ಟುತ್ತಾ, ಬಟ್ ಅವ್ರ ಅಮ್ಮ ಎಂತ ಗ್ರೇಟ್ ಪರ್ಸನಾಲಿಟಿ ಇರ್ಬೋದಲ್ವಾ ದೇವಕಿ. ಅಂತ ಮಗುಗ್ ಜನ್ಮ ಕೊಟ್ಟು, ಅಂತ ಕಷ್ಟಕರವಾದ ವಾತಾವರಣದಲ್ಲಿ ಅವ್ರ ಮಗುಗ್ ಜನ್ಮ ಕೊಟ್ಟು, ಅವನು ಅಷ್ಟೊಂದು ಹೆಲ್ಪ್ಫುಲ್ ಆಗಿ ಒಂದು ಸೊಸೈಟಿಗೆ ಇವತ್ತಿಗೂ ಅವ್ರ ಮಾತುಗಳನ್ನ ಕೇಳುವಂಥದ್ದು ಪುಣ್ಯ ಬರುತ್ತೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಅಂತ. ಅವರಂತ ಕಷ್ಟಜೀವಿ ಯಾರು ಇರ್ಲೇ ಇಲ್ಲ ಅಲ್ವಾ ಶ್ರೀಕೃಷ್ಣನಷ್ಟು. ಹುಟ್ಟೋದ್ಕಿಂತ ಮುಂಚೆನೆ ದೃಷ್ಟರು ಅವ್ರ ಮಾವನೇ ಅವ್ರನ್ನ ಕೊಲ್ಬೇಕು ಅಂತ ಇದ್ರು. ಬಟ್ ಯಾವಾಗ್ಲೂ ಅಷ್ಟೇ ಭಗವಂತ ಒಳ್ಳೇದನ್ನ ಮಾತ್ರ ಇಟ್ಕೊಳ್ತಾನೆ, ಕೆಟ್ಟದನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಕ್ಕೆ ಗ್ರೇಟ್ ಎಕ್ಸಾಂಪಲ್ ಇದು. ಮಾವ ಆಗಿದ್ರು ಕೂಡ ಕೆಟ್ಟವನು ಕೊಂದಿದ್ದೆ ಅವರನ್ನ, ಹೌದಲ್ವಾ? ದುರ್ಯೋಧನ ಕಡೆ 101 ಜನ ಒಳ್ಳೆಯವರಿದ್ರು, ಬಟ್ ಆದ್ರೂ ಕೃಷ್ಣ ಹೋಗಿದ್ದು ಪಾಂಡವರ ಹತ್ರನೇ. ಯಾಕಂದ್ರೆ ಪಾಂಡವರಲ್ಲಿ ಒಳ್ಳೆಯ ಗುಣ ಇತ್ತು, ಸಾತ್ವಿಕ ಗುಣ ಇತ್ತು, ಒಳ್ಳೆ ಗುಣಗಳನ್ನ ಪಡ್ಕೊಂಡಿದ್ರು. ಇವರು ರಾಜರೇ ಅವರು ರಾಜರೇ ಇಬ್ರು, ದುರ್ಯೋಧನ ಕೌರವರು ಕೂಡ ಮಹಾರಾಜರೇ, ಅವರಲ್ಲೂ ಶಕ್ತಿ, ಅದೊಂದು ಶಾಸ್ತ್ರ ಅಭ್ಯಾಸ ಎಲ್ಲ ಚೆನ್ನಾಗಿತ್ತು, ಅವ್ರಿಗೆಲ್ಲ ಕೆಲ್ಸಾನು ಗೊತ್ತಿತ್ತು, ಎಲ್ಲ ಇವರಷ್ಟೇ. ಬಟ್ ಒಳ್ಳೆತನ ಇರ್ಲಿಲ್ಲ. ನೀವು 100ಕ್ಕೆ 100 ಮಾರ್ಕ್ಸ್ ತಗೊಳ್ಳಿ, ತರಗ್ಲಿ ನಿಮ್ಮ ಮಗು ಒಳ್ಳೆ ಬುದ್ಧಿ ಒಳ್ಳೆ ಗುಣ ಬರ್ಲಿಲ್ಲ ಅಂತ ಹೇಳಿದ್ರೆ ಏನಕ್ಕ 100 ಮಾರ್ಕ್ಸ್? ಯೋಚನೆ ಮಾಡ್ಬೇಕಲ್ವಾ ನಾವೆಲ್ಲರೂ ಕೂಡ.
ಹೇಗೆ ಅಂತ. ಹಾಗೆ ದುರ್ಯೋಧನ್ಗೆ ಎಲ್ಲ ಆಸ್ತಿ ಐಶ್ವರ್ಯ ಮಹಾರಾಜ ಎಲ್ಲ ಪಟ್ಟನೂ ಇತ್ತು, ಆದ್ರೆ ಅವನ ಸ್ವಾರ್ಥ ಬುದ್ಧಿ, ಪರರಿಗೆ ಹಿಂಸೆ ಕೊಡುವಂಥದ್ದು, ಕೆಟ್ಟವ್ರಿಗೆ ಏನು ಒಳ್ಳೆಯವ್ರಿಗೆ ಕೆಟ್ಟದನ್ನ ಮಾಡುವಂಥದ್ದು, ಆ ಪ್ರವೃತ್ತಿ, ಬೇರೆ ವಸ್ತುನ ನಂದು ವಸ್ತು ಬೇಕು ನಂದು ಬೇಕು ಅಂತ ಕಿತ್ಕೊಳ್ಳೋ ಅಂತಹ ಕೆಟ್ಟ ಮನಸ್ಥಿತಿ ಇರೋದ್ರಿಂದ ಶ್ರೀಕೃಷ್ಣ ಕೆಟ್ಟದನ್ನ ಅಳಿಸ್ಬೇಕು, ಅದನ್ನ ಉಳಿಸ್ಬಾರ್ದು ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ಪಾಂಡವರ ಜೊತೆ ನಿಂತ್ರ. ಪಾಂಡವರು ಅಂದ್ರೆ 5 ಜನ ಮಾತ್ರ ಇದ್ದಿದ್ದಲ್ವಾ, ಒಂದಿಷ್ಟು ಒಳ್ಳೆ ರಾಜರು ಅವ್ರ ಜೊತೆ ನಿಂತ್ರು, ಬಟ್ ಪರಮಾತ್ಮ ಒಬ್ಬರೇ ನಿಂತಿದ್ದು, ಶ್ರೀಕೃಷ್ಣ ಮಾತ್ರ ನಿಂತಿದ್ದು ಅವ್ರ ಹತ್ರ. ಇದರಿಂದ ಗೊತ್ತಾಗತ್ತೆ, ಯಾವಾಗ್ಲೂ ಅಷ್ಟೇ ನಾವುಗಳು ಅಷ್ಟೇನೆ, ಅವರೊಂದು ವ್ಯಕ್ತಿತ್ವ ಗೊತ್ತಾಗೋದು ಒಳ್ಳೆ ಒಳ್ಳೆ ಜನಗಳ ಜೊತೆ ಇರಬೇಕು. ಅವರು ಸ್ಟ್ರೆಂತ್ ಕಡಿಮೆ ಇದ್ರೂ ಪರವಾಗಿಲ್ಲ, ನಾವು ಒಳ್ಳೆದ್ರ ಜೊತೆ ಇರಬೇಕು. ಅವಾಗ ಅದಕ್ಕೆ ಜಾಸ್ತಿ ಲೈಫ್ ಟೈಮ್ ಜಾಸ್ತಿ ಇರುತ್ತೆ. ಕೌರವರಿಗೆ ಗೊತ್ತಲ್ವಾ ನಿಮ್ಗೆ ಅವ್ರ ಸ್ಥಿತಿ ಏನಾಯ್ತು ಅಂತ, ಕೊನೆಗೆ ಹೇಗಾಯ್ತು ಅಂತ. ಯಾಕೆ ಕೌರವರು ಹಾಗಾದ್ರು ಅಂತ ಹೇಳಿದ್ರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಮ್ಮ, ಹೌದಲ್ವಾ? ಅಪ್ಪ ಕುರುಡ ಆಗಿದ್ದ, ಕುರುಡದದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಏನೇ ತಪ್ಪು ಮಾಡಿದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡೋದು, ಬಾಯಿಗೆ ಕಣ್ಣಿಗೆ. ಇವಾಗಿನವರು ಬಾಯಿಗೆ ಕಣ್ಣಿಗೆ 2 ಕಟ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಅವ್ರು ಕಣ್ಣು ಕಟ್ಕೊಂಡಿದ್ರು ಕಾಣಿಸ್ತಾ ಇರ್ಲಿ ಅಂತ, ಬಾಯಲ್ಲಿ ಏನೋ ಹೇಳ್ತಿದ್ರು ಅನ್ಸುತ್ತೆ, 2 ಕಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮಗು ಏನ್ ಪ್ರಾಬ್ಲಮ್ಸ್ ಮಾಡಿದ್ರು ಇವ್ರಿಗೆ ತಲೆಗೆ ಬರಲ್ಲ, ಇನ್ನೊಬ್ರಿಗೆ ಹೊಡೆದ್ ಬಂದ್ರು ತಲೆಗೆ ಬರಲ್ಲ. ಅಯ್ಯೋ ಮಗು ಅಲ್ವಾ, ನಾಳೆ ಕಲ್ತ್ಬಿಟ್ರೆ ಏನ್ರಿ ಕಲ್ತ್ಕೊಂಡ್ಬಿಡತ್ತೆ ನಾಳೆ. ಇವತ್ತು ಈ ತರ ಪ್ರಾಬ್ಲಮ್ ಮಾಡ್ಬಿಟ್ಟು ಯಾರಿಗೋ ಹೊಡೆದ್ ಬಂದ ಅಂತ ಹೇಳಿದ್ರೆ, ಹಾಗಂತ ಹೊಡೆಸ್ಕೊಂಬ ಅಂತಾನು ಹೇಳಲ್ಲ ಯಾರೋ. ಇವಾಗ ಶ್ರೀಕೃಷ್ಣನು ಅದೇ ಹೇಳಿದ್ದು, ಪಾಂಡವರಿಗೆ ಹೋಗಿ ಅವ್ರು ಯುದ್ಧ ಮಾಡಿದ್ರೆ ಯುದ್ಧ ಮಾಡಿಸ್ಕೊಂಡ್ ಬಂದ್ಬಿಡಿ, ಬೇಡ ನೀವು ಒಳ್ಳೆಯವರು ಅಂತ ಹೇಳಲಿಲ್ಲ. ಪ್ರಾಮಾಣಿಕವಾಗಿ ಅವ್ರಿಗೇನ್ ಬರ್ಬೇಕೋ ಅದನ್ನ ತಗೊಂಡ್ರು. ನಮಗೇನ್ ಬೇಕಿದೆ, ನಮಗೇನ್ ಪ್ರಾಮಾಣಿಕವಾಗಿ ಬೇಕಿದೆ ಅದನ್ನ ಪ್ರಾಮಾಣಿಕವಾಗಿ ಯುದ್ಧ ಮಾಡಿನೇ ತಗೊಳ್ಳೋಣ. ಬಟ್ ಅದ್ ನಮ್ಮದ್ ಅಲ್ಲದನ್ನ, ಅಥವಾ ಇನ್ನೊಬ್ರಿಗೆ ಹಿಂಸೆ ಕೊಡುವಂಥದ್ದನ್ನ ಬೇಡ ಅಂತಾನೆ ದೊಡ್ಡ ಪಾಠ ಮಾಡಿದ್ದು. ಅದರಲ್ಲಿ ಅಲ್ಲಿ ಕೂಡ ಅರ್ಜುನ ಅಷ್ಟೇನೆ, ತುಂಬಾ ಬೇಜಾರ್ ಮಾಡ್ಕೊಂಡು, ಅಯ್ಯೋ ಅಜ್ಜಿ ತಾತ ಮತ್ತೆ ನನ್ನ ಕಸಿನ್ಸು ಎಲ್ಲರನ್ನೂ ಕೊಲ್ಬೇಕಾಗತ್ತೆ, ಹೇಗ್ ಕೊಲ್ಲಿ ಅಂತ ಯುದ್ಧಭೂಮಿ, ಅವನೊಬ್ಬ ರಾಜ, ಎಲ್ಲ ಪರಿಣಿತಿ ಹೊಂದಿದ್ದಂಥವನು ಕೂತ್ಕೊಂಡ್ಬಿಟ್ಟ ಕುರುಕ್ಷೇತ್ರದಲ್ಲಿ ಬಂದ್ಬಿಟ್ಟು, ನಾನ್ ಮಾಡಲ್ಲ, ನನಗ್ ಬೇಡ ಯುದ್ಧ ಅಂತ. ಆಗ್ಲೇ ಭಗವದ್ಗೀತಾ ಅನ್ನೋ ಒಂದು ಮಹಾಗ್ರಂಥ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿರೋದು. ಇವತ್ತಿಗೂ ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ತೀವಿ, ಅದನ್ನ ಕ್ಲಾಸಸ್ನ ತಗೊಳ್ತೀನಿ ನಾನೇ ಕೆಲವೊಂದು ಮಕ್ಳಿಗೆ ನಾನೇನೆ ತಗೊಳ್ತೀನಿ. ತುಂಬಾ ಚೆನ್ನಾಗಿ ಬದಲಾಗ್ತಾರೆ. ಅದರದ್ದು ಶ್ಲೋಕಗಳನ್ನ ಹೇಳ್ತಾ ಕಲಿತಾ ಮಕ್ಳುಗಳು ಯಾರ್ದು ತುಂಬಾ ಫಿಯರ್ ನೇಚರ್ ಇರ್ಬೋದು, ಅದು ಫಿಯರ್ ಇರ್ಬೋದು, ADHD SLD ಈ ಥರದ್ದು ಪ್ರಾಬ್ಲಮ್ಸ್ ಇರುವಂತಹ ಎಲ್ಲ ಮಕ್ಳುಗಳಿಗೂ ಕೂಡ ಇವತ್ತು ಧೈರ್ಯದಿಂದ ಕಾಂಪಿಟೇಷನ್ ಮಾಡ್ಕೊಂಡು, ಅವರು ಒಂದು ಹೆಲ್ದಿ ಕಾಂಪಿಟೇಷನ್ ಪಾರ್ಟಿಸಿಪೇಷನ್ ಮಾಡಿಕೊಂಡು ಅವ್ರ ಜೀವನನ ಅವ್ರು ಕಟ್ಕೊಳ್ಳೋ ಅಷ್ಟು ಅವ್ರದ್ದು ಡಿಸಿಷನ್, ಅವರೇ ಓನ್ ಡಿಸಿಷನ್ ಹೇಳ್ತಾರೆ. ಮ್ಯಾಮ್ ನಾನೇ ನನ್ನ ಓನ್ ಡಿಸಿಷನ್ ತಗೊಳ್ತೀನಿ ಮ್ಯಾಮ್ ಈಗ ಅಂತ. ನನಗೆ ಕೋರ್ಟಿಂದ ಸೈಕಾಲಜಿ ಇದಕ್ಕೆ ಬಂದು ಮಾಡಿದ್ದೆ, ಭಗವದ್ಗೀತಾ ನನ್ನನ್ನು ಕೂಡ ಮಾಡಿದ್ದು. ಇವತ್ತಿಗೂ ನಾನು ಭಗವದ್ಗೀತೆ ಬಿಟ್ಟಿಲ್ಲ, ಎಲ್ಲ ಮಕ್ಳಿಗೂ ಭಗವದ್ಗೀತಾ ಕಲಿಸ್ತೀವಿ. ಅವರು ನಾರ್ಮಲ್ ಇರ್ಬೋದು, ಡಿಸಾರ್ಡರ್ ಇರ್ಬೋದು, ಅಥವಾ ಸ್ವಲ್ಪ ಪ್ರಾಬ್ಲಮ್ ಇರೋವಂಥ ಮಕ್ಳಿಗೆಲ್ಲ ಕಲಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರಿಸಲ್ಟು. ನಿಮ್ಗಳಿಗೂ ಆ ಥರ ಎಲ್ಲ ತಾಯಂದಿರಿಗೆ ಯಾವುದಾದ್ರೂ ಆ ಥರ ಅವಕಾಶಗಳು ಒಳ್ಳೆ ಕಡೆ, ಅದನ್ನು ಕೂಡ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿ ಒಳ್ಳೆ ಕಡೆ ಎಲ್ಲಿ ಹೇಳ್ತಾರೆ, ಎಲ್ಲಿ ಕಲಿಸ್ತಾರೆ ಅದನ್ನ ಯೋಚನೆ ಮಾಡಿಕೊಂಡು ನಿಮಗೆ ಅವಕಾಶಕ್ಕೆ ನಿಮ್ಮ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಅಂತ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ಮಗು ಬೇಕು ಅಂತ ಇದ್ರೆ ಈಗ ಶ್ರೀಕೃಷ್ಣ ಹುಟ್ಟೋದಕ್ಕೆ, ಶ್ರೀರಾಮ ಹುಟ್ಟೋದಕ್ಕೆ ಒಂದು ಕಾರಣ ಇತ್ತು, ಹೌದಲ್ವಾ? ಕೆಟ್ಟದನ್ನ ಅಳಿಸಾಕೋದಕ್ಕೆ. ನಿಮ್ಮ ಮಗು ಕೂಡ ನಾಳೆ ಕೆಟ್ಟದನ್ನ ಅಳಿಸಿ ಒಳ್ಳೆದನ್ನ ಉಳಿಸ್ಬೇಕು. ಮತ್ತೆ ದೈವ ಸಂಭೂತವಾಗಿರುವಂಥದ್ದು, ಒಂದು ದೈವಿಕ ಅಂಶ ಇರುವಂತಹ ಮಗು ನಮಗ್ ಬೇಕು ಅಂತ ಖಂಡಿತವಾಗ್ಲೂ ನೀವು ಒಂದು ವ್ರತ ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಅಂತ ಮಗು ಖಂಡಿತವಾಗ್ಲೂ ಜನಿಸುತ್ತೆ. ಇದನ್ನ ನಾನು ಎಲ್ಲ ನಿಂತು ಎಲ್ಲ ಬೇಕಾದ್ರೂ ಹೇಳ್ಬಹುದು, ಬರೆದು ಕೊಡ್ಬಹುದು ನಿಮಗೆ. ಯಾಕಂತ ಹೇಳಿದ್ರೆ ನಿಮ್ಮಿಂದ ಆ ವ್ಯವಸ್ಥಿತವಾಗಿ ನಿಮ್ಮಿಂದ ಆಗ್ಬೇಕಾಗತ್ತೆ. ನಾವಿವತ್ತಿಲ್ ಪಾಠ ಹೇಳ್ಬಹುದು, ಕೇಳಿಸ್ಕೊಳ್ತೀರಾ, ಬಟ್ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗಿದ್ದವರು ನೀವೇ, ಆಯ್ತಾ? ಅಯ್ಯೋ ಯಾರೋ ಹೇಳಿದ್ರು ಈ ತರ ಮಾಡಿ ಅಂತ ಆಗ್ಲಿಲ್ಲ, ಬಟ್ ನೀವು ಆತ್ಮಕ್ಕೆ ಕೇಳ್ಕೊಳ್ಳಿ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ನೀವು ಮಾಡಿದ್ರ ಅದನ್ನ ಯಾವುದೇ ತರಗತಿಗೆ ಹೋಗಿ, ಎಲ್ಲಿ ಹೋಗಿ, ಇವಾಗ ನಮ್ಮ ಆಯುಷ್ಯ ಮಂಡಲದಲ್ಲಿ ಕ್ಲಾಸ್ ಕೇಳ್ಕೊಳ್ತಿರ್ತೀರ, ಕೇಳಿಸ್ಕೊಂಡ್ರಿ, ಬಟ್ ಆ ಥರ ಮಾಡಿದ್ರ ನೀವು ಮಾಡಬೇಕಾಗಿದ್ದು ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ಮಾತ್ರ ಬರುವಂಥದ್ದು, ಇಲ್ದಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಹುಟ್ಟು ನೀವೇ ಯೋಚನೆ ಮಾಡಿ, ಒಂದು ಹುಟ್ಟು ಹುಟ್ಟುತ್ತಾ ಇದೆ ಒಂದು ಜೀವ, ಆ ಹುಟ್ಟು ಏನ್ ಕಾರಣ ಬೇಕು, ಅದರ ಹಿಂದೆ ಏನ್ ಬೇಕು? ನಿಮ್ಗೆ ಕೌರವರ ತರ ಇರೋವಂತಹ ಮನೋಭಾವ ಇರೋರು ಬೇಕಾ?
ರಾವಣನ್ ಮನೋಭಾವ ಬೇಕಾ ಅಥವಾ ರಾಮ ಕೃಷ್ಣ? ಇತ್ತೀಚೆಗೆ ತಗೊಳ್ಳಿ, ವಿವೇಕಾನಂದರಿರ್ಬಹುದು, ಸಿದ್ದೇಶ್ವರರು ಅಂತ ಒಬ್ರು ಉತ್ತರ ಕರ್ನಾಟಕದವರು, ಸಿದ್ದೇಶ್ವರ ಅಂತ, ಅವ್ರನ್ನ ನೋಡಿ ಅವ್ರದ್ದು ಎಂತ ಉಪನ್ಯಾಸ ಇರುತ್ತೆ, ಎಷ್ಟು ಅದ್ಭುತವಾಗಿ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಅವ್ರದ್ದಿರ್ಬಹುದು, ನಮ್ಮ DVG ಇರಬಹುದು, ಕಗ್ಗ ತುಂಬಾ ಫೇಮಸ್, ಕಗ್ಗನ ಹೇಳ್ಕೊಡ್ಬಹುದು ಮಕ್ಕಳುಗಳಿಗೆ. ಅದ್ರ ಜೊತೆಗೆ ಇತ್ತೀಚಿನ ನಮ್ಮ ಅಬ್ದುಲ್ ಕಲಾಂ ಇರ್ಬಹುದು, ಅಂಬೇಡ್ಕರ್ ಇರ್ಬಹುದು. ಅಂಬೇಡ್ಕರ್ ಅಷ್ಟು ಡಿಗ್ರಿ ತಗೊಂಡಿರೋರು ಯಾರೂ ಇಲ್ವಂತೆ. ಹಾಗಾಗಿ ಶಂಕರಾಚಾರ್ಯರು, ವಿವೇಕಾನಂದರು, ಶಂಕರಾಚಾರ್ಯರು ಮೇ ಬಿ ಇದ್ದಿದ್ದು 32 ವರ್ಷ. ಎಂತೆಂತ ಭಾಷ್ಯಗಳನ್ನ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೆಷ್ಟು ವೇದಗಳಿಗೆ ಅರ್ಥನೇ ಗೊತ್ತಿಲ್ಲದೆ ಇರುವಂತಹ ಭಾಷ್ಯಗಳನ್ನ ಕೊಟ್ಟರು ಅದಕ್ಕೆ. ಮತ್ತೆ ಕನಕದಾರ ಸ್ತೋತ್ರ ಅಂತ, ಯಾರಿಗೆ ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಅದನ್ನ ಹೇಳ್ಕೊಂಡ್ರೆ ಎಷ್ಟೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಾವು ನೋಡಿದೀವಿ. ಅದನ್ನ ಕೊಟ್ರು. ಅವರೊಬ್ಬರ ಸನ್ಯಾಸಿ ಆ ಕನಕದಾರ ಇದಂದ್ರೆ, ಯಾವಾಗ್ಲೂ ಮನುಷ್ಯನ್ಗೆ ಐಶ್ವರ್ಯ ಬೇಡ, ಅಥವಾ ಐಶ್ವರ್ಯ ಅಂತ ಹೇಳಿದ್ರೆ ಬರೀ ಆಸ್ತಿ ಹಣ ಅಂತ ಅನ್ಕೋಬಾರ್ದು. ಎಲ್ಲದೂ ಕೂಡ ಆರೋಗ್ಯ, ಜ್ಞಾನ, ಹಣ, ಆಸ್ತಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಐಶ್ವರ್ಯ ಅಂದ ತಕ್ಷಣ ನಮ್ಮ ಹತ್ರ ಅದೇ ದುರ್ಯೋಧನ ಹತ್ರನೂ ಐಶ್ವರ್ಯ ಇತ್ತು. ಏನ್ ಐಶ್ವರ್ಯ ಅನ್ನೋದು ಯೋಚನೆ ಮಾಡ್ಬೇಕು ನಾವು, ಯಾವ ಐಶ್ವರ್ಯ ಯಾರ ಹತ್ರ ಇರುತ್ತೆ ಅಂತ. ಸೊ ಜ್ಞಾನ ಅನ್ನೋದು ಕೂಡ ಒಂದು ಐಶ್ವರ್ಯ. ಆ ಐಶ್ವರ್ಯನ ಹೇಗೆ ಬಳಸ್ಕೊಳ್ತೀವಿ, ಹೇಗೆ ಹಂಚ್ತೀವಿ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ತರ ನಮ್ಮ ಜೀವ ಹೇಗೆ ಹುಟ್ಟಿಗೆ ಒಂದು ಕಾರಣ ಆಗತ್ತೆ, ಜೀವ ಹುಟ್ಟೋದಕ್ಕೆ ಏನ್ ಕಾರಣ, ಯಾಕೆ ಹುಟ್ಟಬೇಕು, ಏನ್ ಕಾರಣ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಇದಿಷ್ಟು ಮಾಹಿತಿ ನಂತರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದ್ರೆ ನೋಡೋಣ. ನಂತರ ಬರುವಂತ ವಿಷಯನೇ ಸಂಸ್ಕಾರ ಸಹಿತ ಮತ್ತೆ ಸಂಸ್ಕಾರ ರಹಿತ. ಇದನ್ನ ಮತ್ತೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾರಾದ್ರೂ ಮಾತಾಡ್ಬೇಕು, ಏನಾದ್ರೂ ಕೇಳ್ಬೇಕಂತ ಇದ್ರೆ ಕೇಳಿ, ಅಥವಾ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಕೇಳ್ಬೇಕು ಅಥವಾ ಬೇರೆ ಏನಾದ್ರೂ ಇನ್ನೊಂಚೂರು ಏನಾದ್ರೂ ಬೇರೆ ತರ ಚೇಂಜ್ ಮಾಡಿ ಒಂದೇ ಸಲ ಲಾಸ್ಟ್ ಅಲ್ಲಿ ಪ್ರಶ್ನೆಗಳು ತಗೊಂಡ್ಬೋಣ, ಅಲ್ಲ ಏನಾದ್ರೂ ಮಧ್ಯದಲ್ಲಿ ಇತ್ತು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಒಟ್ಟಿಗೆ ತಗೊಂಡ್ಬೋಣ, ಯಾಕಂದ್ರೆ ಫ್ಲೋ ಹೋಗ್ಬಿಟ್ರೆ ಅಂತ. ಶೋರ್ ಶೋರ್ ಶೋರ್. ಸರಿ ಇದೆ ಅಲ್ಲ? ಸರಿ. ಈಗ ಈ ಒಂದು ವಿಸ್ತಾರವಾಗಿ ಇದೊಂದನ್ನ ಹೇಳ್ಬಿಡ್ತೀನಿ. ನಂತರ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಶ್ಲೋಕಗಳನ್ನ ನಾನು ಅಭ್ಯಾಸ ಮಾಡ್ಕೊಡ್ತೀನಿ. ಗರ್ಭ ಸಂಸ್ಕಾರ ಸಹಿತ ಮತ್ತೆ ರಹಿತ. ಆಗ್ಲೇ ನಿಮ್ಗೆ ಹೇಳ್ದೆ ಒಂದಿಷ್ಟು. ಸಂಸ್ಕಾರ ಸಹಿತವಾಗಿ ಬಂದ್ರೆ ಹೇಗಿರ್ತಾರೆ, ಕೃಷ್ಣನ್ ಹಾಗೆ, ರಾಮನ್ ಹಾಗೆ, ಇವಾಗ ಹೇಳಿದಂತ ಮಹಾನುಭಾವರ ಹೆಸರುಗಳೆಲ್ಲ ಏನೆಲ್ಲ ಹೇಳ್ದೆ ಹಾಗಿರ್ತಾರೆ. ಸಂಸ್ಕಾರ ರಹಿತವಾಗಿ ಬಂದ್ರೆ ಗೊತ್ತಲ್ಲ, ದುರ್ಯೋಧನ, ರಾವಣ, ಮತ್ತೆ ಇನ್ಯಾವುದೋ ಭಯೋತ್ಪಾದಕರು, ಇನ್ನೇನೋ ಸಮಾಜಕ್ಕೆ ಕೆಡುಕು ಮಾಡೋ ಅಂತವ್ರು, ಅಥವಾ ಪಕ್ಕದ ಮನೆ ಗಾಜಿನ ಮನೆ ಮಾಡಿಸಿದ್ರೆ ಕಲ್ಲು ಹೊಡೆಯೋ ಅಂತವ್ರು ಮಗು ಹುಟ್ಟುತ್ತಾರೆ. ಹಾಗಾಗಿ ಸಂಸ್ಕಾರ ಸಹಿತವಾಗಿದ್ರೆ ಅದನ್ನೆಲ್ಲ ಸಮಾಜನ ಹೇಗೆ ಕಾಪಾಡ್ಕೋಬೇಕು, ಮೊದಲಿಗೆ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ. ಆಫ್ಟರ್ ದಟ್ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನೀವು ಹೇಗೆ ಸಂಸ್ಕಾರನ ಕೊಡ್ತೀರಾ, ನಿಮ್ಮ ಮಕ್ಕಳು ಯಾರನ್ನೂ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಡಲ್ಲ. ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್, ಕರ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಯೋಚನೆ ಮಾಡ್ಕೋಬೇಕಾಗಿರುವಂಥದ್ದು ಪೇರೆಂಟ್ಸ್ಗಳು. ಹಾಗಾಗಿ ತಾಯಿಯ ಮನಸ್ಸಲ್ಲಿ ಏನು ಮೊದಲ ರೂಪ ಸೃಷ್ಟಿಯಾಗಬೇಕು ಅಂತ ತಾಯಿ ಅನ್ಕೊಂಡಿರ್ತಾರೋ, ಈ ಸಂಸ್ಕಾರ ಯಾಕೆ ಕೊಡಬೇಕು ನಾವು, ಸಂಸ್ಕಾರ ಅಂತ ಹೇಳಿದ್ರೆ ಏನಕ್ಕೆ ಸಂಸ್ಕಾರ ಇರಬೇಕು ಅಂತ ಹೇಳಿದ್ರೆ, ಹಾಗೆ ಸಂಸ್ಕಾರ ಅಂತ ಅನ್ನೋದನ್ನ ಉಳಿಸ್ಕೊಂಡ್ರೆ ಎಲ್ಲಾ ರೀತಿಯಾದಂತಹ ಒಂದು ಆಲ್ರೆಡಿ ತಾಯಿ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಓಕೆ, ನನ್ನ ಮಗುಗೆ ಈ ತರದನ್ನ ಕೊಡ್ಬೇಕು, ಈ ತರ ಬದುಕನ್ನ ಕೊಡ್ಬೇಕು. ಸಂಸ್ಕಾರ ರಹಿತ ಅಂತಂದ್ರೆ ಏನೆಲ್ಲ ಹುಟ್ಟುತ್ತೆ, ಮಗು ಹುಟ್ಟಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ, ಹೇಳ್ತೀವಿ. ನೀವು ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದಾದ್ರು ಇದಕ್ಕೆ ಹೋಗ್ಬಿಟ್ಟು ರೀಲ್ಸ್ಗಳನ್ನ ನೋಡಿ ಈಗಿನ, ಯಾಕಂದ್ರೆ ಅಥವಾ ಯಾವ್ದಾದ್ರು ಕ್ರೈಮ್ ಸ್ಟೋರಿನೋ ಎಲ್ಲೋ ನೋಡ್ಕೊಳ್ಳಿ, ದಿನಕ್ಕೊಂದೊಂದು ಬರ್ತಿರುತ್ತಲ್ಲ, ದಯವಿಟ್ಟು ಯಾರೋ ನೋಡ್ಬೇಡಿ. ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ, ದಯವಿಟ್ಟು ಅವ್ರ ಗರ್ಭವತಿ ಆಗಿರ್ಲಿ ಅಥವಾ ನಿಮ್ಗೆ ಮನೆಯಲ್ಲಿ ಟೈಮ್ ಪಾಸ್ ಆಗ್ತಿಲ್ಲ ಅಂತಂದ್ರು ಯಾವುದೇ ಕಾರಣಕ್ಕೂ ಕ್ರೈಮಾ ಅಥವಾ ನಾನ್ ಸೆನ್ಸ್ ಯೂಟ್ಯೂಬ್ಸ್ ಅಲ್ಲಿ ಬರುವಂತಹ ವಿಡಿಯೋಸ್ಗಳ ಅಥವಾ ರೀಲ್ಸ್ಗಳ ಮತ್ತೆ ಭಯಂಕರವಾದಂಥ ವಿಷಯಗಳ ದಯವಿಟ್ಟು ಯಾರೋ ನೋಡಕ್ ಹೋಗ್ಬೇಡಿ. ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ. ನೀವು ಸ್ವಚ್ಛವಾಗಿದ್ರೆ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಪರಿಸರ ಕೂಡ ಸ್ವಚ್ಛವಾಗಿರುತ್ತೆ. ಹಾಗಾಗಿ
ಸಂಸ್ಕಾರ ಸಹಿತ ಒಂದು ಪ್ರಜ್ಞೆನ ಕೊಡುತ್ತೆ, ಒಂದು ಪ್ರವೃತ್ತಿಗಳನ್ನ ಕೊಡುತ್ತೆ, ನಮ್ಮ ಪ್ರವೃತ್ತಿ ಹೇಗಿರ್ಬೇಕು, ನಮ್ಮ ಜೀವನ ಹೇಗಿರ್ಬೇಕು, ಇಷ್ಟೊತ್ತು ಹೇಳಿದಂತಹ ಒಳ್ಳೆ ಜೀವನಗಳನ್ನ ಹೇಗ್ ಕೊಡ್ಬೇಕು ಅಂತ ಅನ್ನೋದನ್ನ ರೂಪಿಸ್ತಾ ಇರತ್ತೆ. ಹಾಗಾಗಿ ಯಾವಾಗ್ಲೂ ಜೀವಿಗಳಲ್ಲಿ ಮನುಷ್ಯ ತುಂಬಾ ಬುದ್ಧಿಜೀವಿ ಅಂತ ಫೇಮಸ್ ಅಲ್ವಾ? ಆಕ್ಚುಲಿ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿಜೀವಿ ಅಂತ ಫೇಮಸ್ಸು. ಹಾಗಾಗಿ ಆ ಹುಟ್ಟು ಸರಿಯಾಗಿದ್ರೆ ಮಾತ್ರ, ಅವನಿಗೆ ಸರಿಯಾದ ಸಂಸ್ಕಾರ ಎಜುಕೇಶನ್ ಸಿಕ್ಕಿದ್ರೆ ಮಾತ್ರ ಅವನು ದೇಶಕ್ಕೆ, ಪ್ರಕೃತಿನ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಹೇಗಿದೆ ಅದನ್ನ ಹಾಗೆ ಅದಕ್ಕೆ ಉಪಯುಕ್ತ ಆಗ್ತಾನೆ. ಇಲ್ದಿದ್ರೆ ದೇಶಕ್ಕೆ ಮಾರಕ ಆಗ್ತಾನೆ. ಬೆಸ್ಟ್ ಎಕ್ಸಾಂಪಲ್, ದೇಶಕ್ಕೆ ಮಾರಕ ಯಾರಿದ್ದಾರೆ ಅಂತ ನಿಮ್ ಯೋಚನೆಗೆ ಬಂದ್ರೆ ಅವರೇ. ಆ ಹೆಸರು ನೀವೇ ಯೋಚನೆ ಮಾಡ್ಕೊಳ್ಳಿ ಯಾರಿರ್ಬಹುದು ಅಂತ. ಹಾಗಾಗಿ ಮಗು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸಂಸ್ಕಾರ ಅಂತ ಅನ್ನೋದು ತುಂಬಾ ಮುಖ್ಯ. ಎಜುಕೇಟ್ ಮಾಡುವಂಥದ್ದು. ಇಲ್ಲಿ ಎಲ್ಲರೂ ಅಷ್ಟೇ ಗರ್ಭ ಸಂಸ್ಕಾರ ಅಂತಿದಂಗೆ ಏನೋ ಅಡ್ಗೋಲ್ ಕತೆ ಏನೋ ಸಮಥಿಂಗ್ ಹೇಳ್ತಾರಲ್ಲ, ಅಜ್ಜಿ ಕತೆನೋ ಇನ್ನೆಂಥದೋ ಕತೆನೇ ಹೇಳ್ತಾರೆ ಅನ್ನೋ ಮನೋಭಾವಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸಂಸ್ಕಾರ ಅಂತ ಅನ್ನೋದು ಒಂದು ನಾಲೆಡ್ಜ್. ಮುಂದಿನ ಜನರೇಷನ್ ಹೇಗೆ ಸ್ಟ್ರಾಂಗ್ ಆಗಿ, ಸ್ಟ್ರೆಂತ್ ಆಗಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಮನೆಗೆ, ನಮಗೆ ಮತ್ತೆ ಆ ಮಗುವಿಗಾಗಿ ಹೇಗೆ ಸ್ಟ್ರೆಂತ್ ನ ಕೊಡುವಂತಹ ನಾಲೆಡ್ಜ್ ಇದು. ಇದನ್ನ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಕೊಡಲ್ಲ. ಮುಂಚೆ ಗುರುಕುಲ ಪದ್ಧತಿನಲ್ಲಿ ನಡೀತಾ ಇತ್ತು. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಿರೋದ್ರಿಂದ ಇದನ್ನ ಕೊಡ್ತಾ ಇಲ್ಲ ಅನ್ನೋದ್ರಿಂದ ಈ ತರದ್ದು ಸ್ಕಿಲ್ಸ್ ಗಳನ್ನ ನಾವು ಈ ತರದ ತರಗತಿಗಳ ಮೂಲಕ, ವೆಬಿನಾರ್ಗಳ ಮೂಲಕ, ಅದು ಸರಿಯಾದ ಮೂಲಕ ಕಲ್ತ್ರೆ ನಿಮಗೆ ಒಳ್ಳೆ ಎಜುಕೇಶನ್ ಸಿಗತ್ತೆ. ಇಲ್ದೇ ಇದ್ರೆ ಅದು ಹಾಗೆ ಆಗತ್ತೆ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಆತ್ಮಕ್ಕೆ ನೀವೇ ಕೇಳ್ಕೊಳ್ಳಿ, ಇದರಿಂದ ನಂಗೆ ಉಪಯೋಗ ಆಗತ್ತಾ, ಇದರಿಂದ ನಂಗೆ ಏನಾದ್ರೂ ಗೊತ್ತಾಗತ್ತಾ, ತಿಳಿಯುತ್ತಾ ಅಂದ್ರೆ ಖಂಡಿತವಾಗ್ಲೂ ಇನ್ನೊಂದು 10 ಜನಕ್ಕೆ ಹಂಚಿ ಅದನ್ನ, ಆ ಪುಣ್ಯನೂ ನಿಮ್ಗೆ ಬರ್ಲಿ. ಕೇಳಿಸ್ಕೊಳ್ಳಿ. 5 ದಿನಗಳು ನಮ್ಮ ತರಗತಿಗಳ ಲಭ್ಯ ಇರುತ್ತೆ. ಬಂದು ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಅದಕ್ಕೆ ನೀವು ಮಾತಾಡ್ಕೋಬಹುದು, ಏನೆಲ್ಲ ಮಾಡ್ಬೇಕು ಪ್ರೊಸೀಜರ್ ಅಂತ ಸರ್ ಹೇಳ್ತಾರೆ. ಅದನ್ನ ತಗೊಳ್ಳಿ. ನೀವು ಒಂದು ಮುಂದಿನ ನಿಮ್ಮ ಸ್ವಂತಕ್ಕಲ್ಲದೆ ನೆಕ್ಸ್ಟ್ ಜನರೇಷನ್ಗೆ ಮತ್ತೆ ಅವರ ಜನರೇಷನ್ಗೂ ನೀವು ಕೊಡಬಹುದು. ಮನುಷ್ಯನ ಆಯಸ್ಸು 125 ವರ್ಷ. ಇವಾಗೆಲ್ಲ 60-70 ವರ್ಷಕ್ಕೆ ಹೋಗ್ತಾ ಇರೋ ಉದ್ದೇಶ ನಮ್ಮ ಫುಡ್ ಪ್ಯಾಟ್ರನ್ ಮತ್ತೆ ನಮ್ಮ ಯೋಚನೆ. ಫುಡ್ ಎಷ್ಟು ಇಂಪಾರ್ಟೆಂಟ್, ಏನ್ ಪ್ರಾಬ್ಲಮ್ ಮಾಡ್ತಿದ್ಯೋ ನಮ್ಮ ತಲೆಗೆ ಹೋಗ್ತಾ ಇರೋ ಯೋಚನೆಗಳಿಂದ ಕೂಡ ನಮ್ಮ ಲೈಫ್ ಇವತ್ತು ಹೀಗಾಗಿದೆ. ಇದರ ನಂತರ ನಾನು ಇವಾಗ ಶ್ಲೋಕ ಹೇಳ್ಕೊಡ್ತೀನಿ. ಗರ್ಭ ಸಂಸ್ಕಾರ ಜೀವದ ಮೊದಲ ಶಿಲ್ಪಕಲೆ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ಹೇಳ್ತೀನಿ ಅಂದವರು ಹ್ಯಾಂಡ್ ರೈಸ್ ಮಾಡಿ. ಸರ್ ಅನ್ಮ್ಯೂಟ್ ಮಾಡ್ತಾರೆ, ಇಲ್ಲ ನಾನೇ ಮಾಡೋಕೆ ಟ್ರೈ ಮಾಡ್ತೀನಿ. ಮಾತಾಡೋಣ, ಆಗ್ಬೋದಲ್ವಾ ಸರ್? ಶೋರ್. ಮೇಡಮ್ ಜೊತೆನಲ್ಲಿ ಶ್ಲೋಕನ ಹೇಳೋ ಅಂತವ್ರು, ಅಂದ್ರೆ ಐ ಮೀನ್ ಅವ್ರು ಹೇಳ್ತಾರೆ, ಅದನ್ನ ನೀವು ರಿಪೀಟ್ ಮಾಡಕ್ಕೆ ಆಗೋಂಥವ್ರು ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾಗತ್ತೆ, ಏನ್ ಕಷ್ಟ ಇಲ್ಲ, ತುಂಬಾ ಈಸಿ ಇದೆ, ತಗೊಳ್ಳಿ, ಮಾಡ್ಬೋದು. ವಿಡಿಯೋ ಆನ್ ಮಾಡ್ಕೋಬೇಕು. ವಿಡಿಯೋ ಆಫ್ ಜಯಶಂಕರ್ ಮಾಡಿ ಹೇಳ್ಕೊಡಲ್ಲ, ಕ್ಷಮಿಸಿ. ಯಾಕಂದ್ರೆ ನಾವು ಶ್ಲೋಕ ಮಹತ್ವ, ಇಲ್ಲಿ ಶ್ಲೋಕ ಮಾತ್ರ ಹೇಳ್ತೀನಿ. ವೇದ ಮಂತ್ರದ ಶ್ಲೋಕದ ಮಹತ್ವ ಏನಿದೆ ಅಂತ ಹೇಳಿದ್ರೆ, ಹೇಗೆ ಇವಾಗ ಯಾರ್ದೋ ಹೆಸರು, ಯಾರೋ i4 13 ಅಂತ ಹಾಕೊಂಡಿದ್ದೀರಾ, ನಿಮ್ಮ ಹೆಸರು ಹಾಕೊಳ್ಳಿ, ಎಷ್ಟು ಬ್ಯೂಟಿಫುಲ್ ಆಗಿರತ್ತೆ ನಿಮ್ ನೇಮು. ಈಗ ಯಾರ್ದೋ ಒಂದು ಹೆಸರನ್ನ ಕರಿತೀವಿ, ಅವ್ರದ್ದು ಸರಸ್ವತಿ ಅಂತ ಹೆಸರಿರುತ್ತೆ. ಸರಸ್ವತಿನ ನಾವು ಸರಸ್ವತಿ ಅಂತಾನೆ ಕರೆದ್ರೆ ಮಾತ್ರ ಅದ್ರ ಎನರ್ಜಿ ಚೆನ್ನಾಗಿ ಸಿಗತ್ತೆ, ನಮಗೂ ಸಿಗತ್ತೆ, ಕರೆದವ್ರಿಗೂ ಸಿಗತ್ತೆ. ಅದನ್ನ ಏನಾದ್ರೂ ಅದಲು ಬದಲಾಗಿ ಮಾಡಿ ಕರೆದ್ರೆ ಅದ್ರದ್ದು ಮೀನಿಂಗ್ ಇಬ್ರಿಗೂ ಸಿಗೋದಿಲ್ಲ. ಹಾಗಾಗಿ ಅದ್ರದ್ದು ಅಂದ್ರೆ ಎನರ್ಜಿ ಮೀನಿಂಗ್ ಅಲ್ಲ, ಮೀನಿಂಗ್ ಪಾಪ ಅಷ್ಟೊಂದು ಕಷ್ಟಪಟ್ಟು ಅವ್ರ ಹೆಸರು ಕಟ್ಟಿರ್ತಾರೆ ಪೇರೆಂಟ್ಸ್. ಹಾಗಾಗಿ ನಾಮಕರಣ ಮಾಡುವಾಗ ಅದನ್ನು ಒಂದು ನೋಡೋಣ, ನಾಮಕರಣ ಕವರ್ ಮಾಡ್ಲಿಕ್ಕಾದ್ರೆ ಮಾಡೋಣ. ಈ ಸಂಸ್ಕಾರ ಅನ್ನೋದು ಇವತ್ತು ನಂಗೆ ತುಂಬಾ ಖುಷಿ. 16 ಡೇಟು, 16 ಸಂಸ್ಕಾರಗಳ ಬಗ್ಗೆನೆ ನಾವು ಕಲ್ತ್ಕೊಳ್ಳೋಕೆ ಹೋಗುವಂಥದ್ದು, ಹೋಗುವಂಥದ್ದು. ಎಷ್ಟು ಚೆನ್ನಾಗಿ ಪ್ರಕೃತಿ, ಏನಂತಾರೆ, ಬ್ರಹ್ಮಾಂಡ, ಯೂನಿವರ್ಸ್ ಏನ್ ಹೇಳ್ತೀವಿ, ಅದೆಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಮಗೆ ಗೊತ್ತೇ ಇಲ್ಲ. ನಾವು 16th ಹೇಗೆ ಪ್ಲಾನ್ ಮಾಡ್ಕೊಂಡ್ವಿ ಹೇಗೂ ಅಂತ. ಇವತ್ತು ಮೊನ್ನೆ ಏನೋ ಮಾತಾಡ್ತಾ ಡೇಟ್ ನೋಡಿದಾಗ ಅಯ್ಯೋ 16th ಅಂತ. ಅಂದ್ರೆ ಭಗವಂತಂದು ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆಲ್ಲ ಎಷ್ಟಿರುತ್ತೆ, ಇದೆಲ್ಲ ಎಷ್ಟು ನೀಡ್ಫುಲ್ ಇದೆ ಅನ್ನೋ ವಿಚಾರಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. 16 ಇವತ್ತು ಡೇಟ್. ನಾವು 16 ಸಂಸ್ಕಾರಗಳ ಬಗ್ಗೆನೇ ಮಾತಾಡ್ತಾ ಹೋಗ್ತೀವಿ. ಷೋಡಶ ಸಂಸ್ಕಾರಗಳು ಅಂತ ಹೇಳಿ 16 ಮೆಟ್ಟುಗಳು ಪಕ್ವತೆಗೆ, ಅಂದ್ರೆ ನಮ್ಮ ಜೀವನ ಸರಿ ಹೋಗೋದಕ್ಕೆ 16 ಮೆಟ್ಟಿಲುಗಳು ಹೇಗೆ ಸಹಾಯ ಆಗತ್ತೆ ಅಂತ ಅನ್ನೋದ್ರ ಬಗ್ಗೆ ಇದೊಂದು ರಿಲೇಟ್ ಆಯ್ತು, ಹಾಗಾಗಿ ಹೇಳಿದೆ ನಿಮ್ಗೆ. ವಿಡಿಯೋ ಆನ್ ಮಾಡ್ಕೊಂಡವ್ರಿಗೆ ಮಾತ್ರ ಪರ್ಮಿಷನ್ ಮ್ಯಾಮ್, ಕ್ಷಮಿಸಿ. ಅವಾಗಲೇ ಹೇಳಿದೆ, ನೀವು ಹೇಳಿದ್ರೆ ಲಿಪ್ ಮೂಮೆಂಟ್ ಹೇಗಿದೆ, ನೀವು ಹೇಗೆ ಹೇಳ್ತೀರಾ, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ಹಾಗಾಗಿ ದಯವಿಟ್ಟು ವಿಡಿಯೋನ ಆನ್ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗೇ ಇದ್ದೀರಲ್ಲ, ಯಾಕೆ ವಿಡಿಯೋ ಆಫ್ ಮಾಡ್ಕೊಳ್ಳೋದು? ನಿಮ್ಮನ್ನೇನು ನಾವು ಸರ್ ಹೇಳಿದಾರೆ ನನಗೆ, ಇಲ್ಲ ಮೇಡಮ್ ಅವ್ರನ್ನ ನಾನು, ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಇಷ್ಟ ಇದ್ದರೆ ತಗೊಳ್ತಾರೆ,
ಇಷ್ಟ ಇಲ್ಲ ಅಂದ್ರೆ ತಗೊಳಲ್ಲ ಅಂತ ಅವ್ರು ಹೇಳಿದ್ದಾರೆ ಅಲ್ವಾ ಸರ್? ಹೌದು ಹೌದು. ಅವರ ಹೇಳಿದ್ದಾರೆ, ಹಾಗಾಗಿ ತಗೊಳಲ್ಲ. ಹೇಳಿ, ಲಾಸ್ಟ್ ಟೈಮು ಯಾರೆಲ್ಲ ಬಂದೆ, ಒಂದು ಲಾಸ್ಟ್ ಒಬ್ರು ನನ್ನ ಜೊತೆ ಮಾತಾಡಿದ್ರಿ, ಮ್ಯಾಮ್ ತುಂಬಾ ವರ್ಷ ಆಗಿದೆ ಮದ್ವೆ ಆಗಿ IVF ಮಾಡಿದ್ರು ಕೂಡ ಆಗ್ಲಿಲ್ಲ ಅಂತ ನನ್ನ ಹತ್ರ ಒಬ್ರು ಮಾತಾಡಿದ್ರಿ. ಅವ್ರು ಇದ್ದೀರಾ ಈ ಕ್ಲಾಸಲ್ಲಿ ಇವತ್ತು? ಜಸ್ಟ್ ಇದ್ದೀರಾ ಅಂತ ನೋಡ್ಬೇಕಿತ್ತಷ್ಟೇ. ನಿಮ್ಮ ಹೆಸರು ಮರ್ತು ಹೋಗಿದೆ, ಕ್ಷಮಿಸಿ. ಯಾರದು ಮೇಡಮ್, ಇದ್ದೀರಾ? ಹೋದ ಕ್ಲಾಸಲ್ಲಿ ನೀವು ನೀವಿದ್ರೆ ಒಂದು ನಿಮಿಷ ಆಮೇಲೆ ಮಾತನಾಡಿ ಅಂತ ವಿಡಿಯೋ ಆಫ್ ಮಾಡಿದ್ರಿ. ನಿಮ್ಮ ಹೆಸರು ಮರ್ತ್ಬಿಟ್ಟಿದ್ದೀನಿ. ತುಂಬಾ ಕಡೆ ಆಯ್ತು ಆಗ್ಲಿಲ್ಲ ಅಂತ ಹೇಳಿ ಮಾತಾಡಿದ್ರಿ. ನೀವಿದ್ರೆ ತುಂಬಾ ಖುಷಿ ನಮಗೆ. ಯಾಕಂದ್ರೆ ಎಲ್ಲ ಏನಾಗ್ಬಿಡತ್ತೆ, ಎಲ್ಲಾ ಕಡೆನೂ ಹೋಗ್ತೀವಿ, ಎಲ್ಲಾ ವಿಚಾರಗಳನ್ನು ಎಲ್ಲ ಹೇಳ್ಕೊಳ್ತೀವಿ, ಒಂದು ಕಡೆ ಸ್ಟಿಕ್ ಆನ್ ಆಗೋದಿಲ್ಲ. ಅಂದ್ರೆ ನೀರ್ ಬೇಕು, ಬಾವಿನ 1000 ಕಡೆ ತೋಡ್ಬಿಡ್ತೀವಿ, ಅದ್ರಲ್ಲಿ ನೀರ್ ಏನ್ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ಕಡೆ ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ನನ್ಗಿದ್ ಸರಿ ಇದೆ ಅಪ್ಪ, ಈ ಪ್ಲೇಸ್ ಸರಿಯಾದ ಪ್ಲೇಸು, ನನ್ಗೆಲ್ಲ ಸಿಗತ್ತೆ ಒಂದು ಕಡೆ ಸ್ಟಿಕ್ ಆನ್ ಆಗಿ. ನಾವ್ ಹೇಳಲ್ಲ, ಅಯ್ಯೋ ನಮ್ಮ ಆಯುಷ್ಯ ಮಂಡಲ್ ನಾವೆಲ್ಲ ಕೊಡ್ತೀವಿ ಬನ್ನಿ, ನಿಮ್ ಇಷ್ಟ ಅಪ್ಪ, ಕೊಡ್ತಿದೀವಿ. ಭಗವಂತ ಕೊಟ್ಟಿರೋ ಅಂಥದ್ದನ್ನ ಎಲ್ಲ ನಿಮಗೆ ಕೊಡ್ತಾ ಇದ್ದೀವಿ, ಅದನ್ನ ಹೇಗೆ ತಗೊಳ್ತೀರಾ ಅಂತ ಅನ್ನೋದು ನಿಮ್ಮೇಲೆ ಇದ್ರಿರುತ್ತೆ. ಹಾ, ಮಮತಾ ಮ್ಯಾಮ್ ನೀವೇ ಮಾತಾಡಿದ್ದ ಲಾಸ್ಟ್ ಟೈಮು? ಹಾ, ಥ್ಯಾಂಕ್ ಯು. ನೀವು ಬಂದಿದ್ದು ಖುಷಿ ಆಯ್ತು, ನಿಮ್ಮನ್ನು ನೋಡಿದ್ ಕೂಡ ಖುಷಿ ಆಯ್ತು. ಆಗ್ಲಿ ಮ್ಯಾಮ್, ಏರಿ. ಹಾಗಾಗಿ ಇವಾಗ ಶ್ಲೋಕದ ಸ್ಕ್ರೀನ್ ಶೇರ್ ಒಂದ್ ಮಾಡ್ತೀನಿ. ನಿಮಿಷ. ಅಂದ್ರೆ ನೀವು ಎಗೇನ್ ಅದನ್ನ ರಿಪೀಟ್ ಹೇಳ್ಕೊಳ್ತಾ ಅದನ್ನ ಹೇಳ್ತಿದ್ರೆ ತಪ್ಪು ಅಕ್ಷರಗಳು ಕೂತ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಯೂಟ್ಯೂಬ್ ಅಥವಾ ಏನು ರೆಕಾರ್ಡೆಡ್ ಏನೇ ಕೇಳೋಕಿದ್ರು ಶ್ರವಣಕ್ಕೆ ಮಾತ್ರ, ಶ್ರವಣ ಅಂದ್ರೆ ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಅದ್ರ ವ್ಯವಸ್ಥೆ ತಗೋಬೇಕು ನಾವು. ಅದು ಬಿಟ್ಟು ಕಲಿಯೋ ವ್ಯವಸ್ಥೆ ಮಾಡ್ಕೋಬೇಡಿ. ಯಾಕಂದ್ರೆ ತಪ್ಪಾಗಿ ಕೇಳಿಸ್ಕೊಳ್ತೀವಿ, ತಪ್ಪಾಗಿ ಕಲಿತೀವಿ. ಅದರಿಂದ ಹೆಚ್ಚು ಉಪಯೋಗ ಆಗೋದಕ್ಕಿಂತ ಬೇರೆನೆ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಹಾಗಾಗಿ ಶ್ಲೋಕ ಸಂಸ್ಕೃತ ಪದಗಳು, ನಾವು ಶ್ಲೋಕಗಳನ್ನೆಲ್ಲ ಸಂಸ್ಕೃತದಲ್ಲೇ ಹೇಳೋದ್ರಿಂದ, ಇಲ್ಲಿ ಕನ್ನಡದಲ್ಲೇ ಕೊಟ್ಟಿದ್ದೀವಿ. ಅಂದ್ರೆ ಸಂಸ್ಕೃತ ಪದಗಳನ್ನ ನಾವೆಲ್ಲ ಹೇಳೋದ್ರಿಂದ ಅದರದ್ದು ವ್ಯಾಕರಣ ಸರಿಯಾಗಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ದೀರ್ಘ ಲೆಟರ್ ಇರಬಹುದು. ಆ ದೀರ್ಘ ಲೆಟರ್ ಅಂದ್ರೆ ಆ, ಕಾ, ಲಾಂಗ್ ಲೆಟರ್ಸ್ಗಳನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದಾಗ ತಪ್ಪು ಅರ್ಥ ಕೊಡುತ್ತೆ. ಮಹಾಪ್ರಾಣ, ಅಲ್ಪ ಪ್ರಾಣಗಳಂತ ಕರಿತೀವಿ, ನಿಮ್ಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ. ಅದನ್ನ ತಪ್ಪಾಗಿ ಹೇಳಿದಾಗ ಅದು ತಪ್ಪು ಅರ್ಥಗಳನ್ನ ಕೊಡುತ್ತೆ. ಇವಾಗ ಬಂದಾಗ ಇಲ್ಲಿ ಪದಗಳನ್ನ ಹೇಳ್ಕೊಡ್ತೀನಿ, ಯಾವ್ಯಾವ ಪದ ಹೇಗಾಗತ್ತೆ ಅಂತ. ಹಾಗಾಗಿ ನೀವು ಭಗವದ್ಗೀತಾ ಕಲಿತೀರಾ, ಅಥವಾ ಇವತ್ತು ಹೇಳಿದೆ ಭಗವದ್ಗೀತಾ ಕಲ್ತ್ಕೊಂಡ್ಬಿಡಿ ಅಂತ. ನೀವು ಎಲ್ಲಿ ಕಲಿತೀರಾ, ಹೇಗೆ ಕಲಿತಿದ್ದೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಭಗವದ್ಗೀತಾನ ಹೋಗಿ ಯಾವುದೋ ಯೂಟ್ಯೂಬಲ್ಲೋ ಅಥವಾ ಯಾರೋ ಮಾಡಿ ಅದು ಕೇಳಿಸ್ಕೊಳ್ಳೋದಕ್ಕೆ, ಅದು ಅವ್ರ ಕೆಲಸ, ಕೇಳಿಸ್ಕೊಳ್ಳಿ ಅಂತ ಹಾಕಿರ್ತಾರೆ. ಅದು ಬಿಟ್ರೆ ಅದನ್ನ ನೀವು ಇನ್ನೇನಕ್ಕೋ ತಗೊಳ್ತೀನಿ ಅಥವಾ ನಾನು ಅದ್ರಲ್ಲಿ ಕಲ್ತ್ಬಿಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಮಾಡಬೇಡಿ ಅಂತ ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಭಗವದ್ಗೀತಾ ಇರ್ಬೋದು, ವೇದ ಮಂತ್ರಗಳಿರ್ಬೋದು, ಅಥವಾ ಇನ್ಯಾವುದೇ ಸ್ತೋತ್ರ ಮಂತ್ರಗಳಿರ್ಬೋದು, ಹನುಮಾನ್ ಚಾಲಿಸ ಇರ್ಬೋದು, ರಾಮರಕ್ಷಾ ಇರ್ಬೋದು, ನಿತ್ಯ ಸಂಸ್ಕಾರ ಶ್ಲೋಕಗಳಿರ್ಬೋದು, ಯಾವುದೇ ಶ್ಲೋಕಗಳನ್ನ ಕೂಡ ಮಂತ್ರಗಳು, ಶ್ಲೋಕಗಳು ಮಾನವ ನಿರ್ಮಿತ ಅಂದ್ರೆ ಈಗ ಋಷಿ ಮುನಿಗಳು ಅವರ ತಪಶಕ್ತಿಯಿಂದ ಬರೆದಿರುವಂಥದ್ದು. ವೇದ ಅಂತ ಹೇಳಿದ್ರೆ ಅಪೌರುಷವಾಗಿರುವಂಥದ್ದು, ಅದಕ್ಕೆ ಹುಟ್ಟು ಯಾರಿಗೂ ಗೊತ್ತಿಲ್ಲ. ಋಷಿ ಮುನಿಗಳಿಗೆಲ್ಲ ಅಂತ ಪವರ್ ಇರ್ತಾ ಇತ್ತು. ಆಲ್ರೆಡಿ ಭಗವಂತ ಕೊಟ್ಟಿರೋ ಅಂಥದನ್ನ ಅಕ್ಷರ ರೂಪದಲ್ಲಿ ಇಳಿಸಿ ನಮಗೆ ಕೊಟ್ಟರು. ಅದನ್ನ ವೇದನ ವಿಭಾಗ ಮಾಡಿದ್ದು ವೇದವ್ಯಾಸರು. ಮೊನ್ನೆ ವೇದವ್ಯಾಸ ಗುರುಪೂರ್ಣಿಮಾ ಆಯ್ತು. ಯಾರೆಲ್ಲ ಗುರುಸ್ಥಾನದಲ್ಲಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಗುರುಪೂರ್ಣಿಮೆ ಮತ್ತೆ ವ್ಯಾಸ ಪೂರ್ಣಿಮೆಯ ಶುಭಾಶಯಗಳು. ಗುರುವಂತ ಏನು, ಗುರು ಅಂದ್ರೆ ಹೇಗಿರ್ಬೇಕು, ಗುರು ಅಂದ್ರೆ ಯಾರು ಅಂತ ಅನ್ನೋದನ್ನ ನಾವು ವೇದವ್ಯಾಸರನ್ನ ನೋಡಿದ್ರೆ ಗೊತ್ತಾಗುವಂಥದ್ದು. ವೇದವ್ಯಾಸರಿಗೆ ಇರುವಂತಹ ಒಂದು ಶಕ್ತಿ, ಒಂದು ಮಹತ್ವ, ಅವರನ್ನ ಇವತ್ತು ನಾವು ನೆನಪಿಸ್ತೀವಿ ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಒಂದು ತಪೋಶಕ್ತಿ, ಒಂದು ಜ್ಞಾನ ಯಾವ ಋಷಿ ಮುನಿಗಳಲ್ಲೂ, ಅಂದ್ರೆ ನಾವ್ ಯಾರನ್ನು ಗುರು ಪೂರ್ಣಿಮಾ ಅಂದ್ರೆ ಎಲ್ರಿಗೂ ಅಂತ ತಪೋಶಕ್ತಿ ಇತ್ತು. ಗುರು ಪೂರ್ಣಿಮಾ ಅಂತ ಆಚರಿಸೋದು ನಾವ್ ಯಾರನ್ನು ಆಚರಿಸಲ್ಲ, ನಮಗೆ ಗೊತ್ತಿರೋ ಹಾಗೆ, ಹೌದಲ್ವಾ? ಕಡಿಮೆ ಆಚರಿಸಿದ್ರು. ಬಟ್ ವೇದವ್ಯಾಸರನ್ನೇ ಯಾಕೆ ಆಚರಿಸ್ತೀವಿ ನಾವು ಅಂತ ಹೇಳಿದ್ರೆ, ಅಂತ ಮಹಾನುಭಾವ ಅವರು. ಇದ್ದಂತಹ ವೇದಗಳು ಭಗವಂತನ ಸ್ವರೂಪವಾಗಿ ಬಂದಂತಹ ವೇದಗಳು, ಭಗವಂತನ ಕೊಟ್ಟಿರುವಂತಹ ಸೃಷ್ಟಿಯಲ್ಲಿ ಬಂದಿರುವಂತಹ ವೇದ ಮಂತ್ರಗಳನ್ನ ವಿಭಾಗ ಮಾಡಿದ್ರು 4 ವೇದಗಳಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳ್ಬಿಟ್ಟು 4 ವೇದಗಳಾಗಿ ವಿಂಗಡಣೆ ಮಾಡಿದ್ರು.
4 ವೇದಗಳಾಗಿ ವಿಭಾಗ ಮಾಡಿ ಕೊಟ್ಟರು. ಇವತ್ತಿಗೂ ಅವರು ಕೊಟ್ಟಿರುವಂತಹ ಒಂದು ಜ್ಞಾನನ ಉಸಿರಾಡ್ತಿದ್ದೀವಿ ನಾವೆಲ್ಲರೂ ಕೂಡ. ಸೊ ಅವ್ರು ಕೊಟ್ಟಿರುವಂಥದ್ದನ್ನೇ ಇವತ್ತು ನಾವೇನು ಕಲಿಸ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ಅಥವಾ ನಾನು ಸ್ವಂತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅವರಿಗೆ ಎಷ್ಟು ನಮಸ್ಕಾರಗಳನ್ನು ಸಲ್ಲಿಸಿದ್ರೂ ಸಾಲೋದಿಲ್ಲ. ಅವರು ಪ್ರಾಚೀನವಾಗಿ ಎಲ್ಲ ಕಾಲದಲ್ಲಿ ಇದ್ರು. ಮಹಾಭಾರತನ ಕೊಟ್ಟವರು ನಮಗೆ, ಭಗವದ್ಗೀತನ, ಈಗ ಕೃಷ್ಣ, ಮತ್ತೆ ಇವಾಗ ನಾವು ಪ್ರೋಗ್ರಾಮ್ ನಡೀತಾ ಇದೆ, ಇದನ್ನ ಮಾತಿನ ರೂಪವಾಗಿ, ಗ್ರಂಥ ರೂಪವಾಗಿ ಕೊಡ್ತಾರಲ್ಲ, ಹಾಗೆ ವೇದವ್ಯಾಸರು ಕೊಟ್ಟಿದ್ದು. ಅರ್ಜುನ ಕೃಷ್ಣ, ಕೃಷ್ಣಾರ್ಜುನರ ಸಂವಾದದಲ್ಲಿ ಮಾತಾಡುವಾಗ ಕುರುಕ್ಷೇತ್ರದಲ್ಲಿ ಯುದ್ಧ ಭೂಮಿನಲ್ಲಿ ಮಾತಾಡಿದ್ರು. ಬಟ್ ಅದನ್ನ ಜನಕ್ಕೆ ಇವಾಗ ತಲುಪಿಸೋದಕ್ಕೆ ಇವಾಗ ನಮಗೆ ತಲುಪಿದೆ ಅಲ್ವಾ, ಹೇಗೆ, ಯಾವ್ದಾದ್ಮೇಲೆ ಯಾವುದು ಹೇಗೆ ಅಂತ ಒಂದು 18 ಅಧ್ಯಾಯಗಳನ್ನ ಕೊಟ್ಟರು. ಸುಮಾರು 700 ಶ್ಲೋಕಗಳನ್ನ ನಮಗೆ ಕೊಟ್ಟಿರುವಂಥದ್ದು ಇವತ್ತಿಗೂ ನಮ್ಮ ಬದುಕಿನ ಭಾಗವಾಗಿದೆ. ಎಷ್ಟೋ ಮಕ್ಕಳು ಜೀವನನ ಉತ್ತಮಪಡಿಸ್ಕೊಂಡಿದ್ದಾರೆ ಅದರಿಂದ. ಹಾಗಾಗಿ ಆ ದಿನ ಕಳೆದಿರಬಹುದು, ಒಂದು ವಾರ ಆಗಿದೆ. ಆ ದಿನದ ವಿಶೇಷವಾಗಿ ಗುರುಗಳಿಗೆ ನಾನು ನಮನ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಇಲ್ಲಿ ಯಾರೆಲ್ಲ ನೀವು ಗುರುಸ್ಥಾನದಲ್ಲಿ ಇದ್ದೀರಾ, ಯಾರಿಗೆಲ್ಲ ಏನೆಲ್ಲ ತಿಳಿಸ್ತೀರಾ, ಗುರು ಅಂತ ತಕ್ಷಣ ಸ್ಕೂಲಲ್ಲಿ A+B+ ಹೇಳ್ಕೊಡ್ತಾರೆ, ಅಥವಾ A²B² ಹೇಳ್ಕೊಡುವಂಥ ಟೀಚರ್ ಅನ್ನು ಸೇರಿಸಿದ ಹಾಗೇನೆ ನಮ್ಮ ಜೀವನ ಹೇಗಿರಬೇಕು, ಇವತ್ತು ನಾವು ಜೀವನ ಹೇಗಿರೋದಕ್ಕೆ ನಮಗೆ ಏನೆಲ್ಲ ಯಾರೆಲ್ಲ ಗುರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರ ಜ್ಞಾನನ ಧಾರೆ ಎರೆದಿದ್ದಾರೆ. ಗುರುಸ್ಥಾನ ಕೂತ್ಕೊಳ್ಳೋದು ಅಂತಂದ್ರೆ ಸುಮ್ಮನೆ ಅಲ್ಲ. ಅವ್ರ ಇಲ್ಲಿ ವಯಸ್ಸು ಯಾವುದು ಮ್ಯಾಟ್ರ್ ಆಗಲ್ಲ. ಯಾರು ವಯಸ್ಸನ್ನ ಅಳಿಬೇಡಿ, ಅವರಲ್ಲಿರುವಂತಹ ಜ್ಞಾನನ ನೋಡ್ಕೋಬೇಕಾಗಿರುವಂಥದ್ದು. ನಾವು ಚಿಕ್ಕ ಮಗು, ನಮ್ಮ ಮುಂದೆ 3 ವರ್ಷದ ಮಗು ಕೂತ್ಕೊಂಡು ಹೇಳ್ತಾ ಇದೆ ಅಂತ ಅಂದ್ರೆ ಕೇಳ್ಕೋಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಯಾಕಂತ ಹೇಳಿದ್ರೆ ಆ ಮಗುಗೆ ಯಾವುದೋ ಜನ್ಮದ ಪೂರ್ವ ಕರ್ಮಗಳಿಂದ ಆ ಜ್ಞಾನ ಸಿಕ್ಕಿರುತ್ತೆ, ಸಂಸ್ಕಾರಗಳಿಂದ ಜ್ಞಾನ ಸಿಕ್ಕಿರುತ್ತೆ. ಹಾಗಾಗಿ ನಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ವಯಸ್ಸನ್ನ ಯಾರೋ ಚಿಕ್ಕವರು ಅಥವಾ ಇನ್ನೊಬ್ರು ಅಂತ ಹೇಳಿ ದಯವಿಟ್ಟು ಅದನ್ನ ಮನಸ್ಸಿಗೆ ಅನ್ಕೋಬೇಡಿ, ಮನಗ ಅನ್ಕೋಬೇಡಿ. ಅದನ್ನ ಚಿಕ್ಕ ಅಥವಾ ಯಾರು ವಿದ್ಯೆ ಕೊಡ್ತಾರೆ, ಯಾರು ಜ್ಞಾನನ ಕೊಡ್ತಾರೆ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಹಾಗಾಗಿ ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು. ಆ ಮನುಷ್ಯರಿಗೆ ಬೆಲೆ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಗುರುಸ್ಥಾನಕ್ಕೆ. ಹಾಗಾಗಿ ನೀವೆಲ್ಲ ಯಾರೆಲ್ಲ ಗುರುಸ್ಥಾನಕ್ಕಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ನಮನ. ನಿಮ್ಮ ಕಾರ್ಯ ಹಾಗೆ ಸಾಕ್ತಾ ಹೋಗ್ಲಿ ಅಂತ ನಮ್ಮ ಮೇಲೆ ಭಗವಂತಂದು, ಋಷಿ ಮುನಿಗಳದು, ವೇದವ್ಯಾಸರದ, ಅವ್ರದ್ದೆಲ್ಲ ನಮ್ಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೊ ಅವ್ರ ಆಶೀರ್ವಾದ ಇದೆ ಅನ್ನೋದ್ರಿಂದಾನೇ ನಾವಿವತ್ತು ಮಾತಾಡ್ತಾ ಇದ್ದೀವಿ, ಒಬ್ಬೊಬ್ಬರಿಗೂ ಹೇಳ್ತಾ ಇದ್ದೀವಿ, ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಇದು ಋಷಿ ಪರಂಪರೆವಾಗಿ ಬಂದಿರುವಂಥದ್ದು ಈ ಜ್ಞಾನ ಅಂತ ಅನ್ನೋದು. ಇವತ್ತು ನೆನ್ನೆದಂತಲ್ಲ. ಇವಾಗ ನಾವು ಸೈನ್ಸ್ ಏನೆಲ್ಲ ನೋಡ್ತಿದ್ದೀವಿ, ಸೈನ್ಸ್ ಏನೆಲ್ಲ ಕಲಿತಿದ್ದೀವಿ, ಅದು ವೇದಗಳ ಕಾಲದಿಂದ ಬಂದಿರುವಂಥದ್ದು. ಅದನ್ನ ಡಿಕೋಡ್ ಮಾಡುವಂತಹ ಒಂದು ತಪೋಶಕ್ತಿ ಬಂದ್ರೆ ಮಾತ್ರ ಸಾಧ್ಯ ಅದನ್ನ ಹೇಗಿದೆ ಏನಿದೆ ಅಂತ ತಿಳ್ಕೊಳಕ್ಕಾಗೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗುರು ಸ್ಥಾನದಲ್ಲಿ ಏನೆಲ್ಲ ಮಾಡ್ತಿದ್ದೀರಾ, ಯಾರೋ ಯೋಗ ಅಂತ ಹೇಳಿದ್ರು, ಖಂಡಿತವಾಗ್ಲೂ ಒಂದು ಸೇವೆ, ಅದನ್ನ ಮಾಡ್ತಾ ಇರಿ. ನಿಮ್ಮಿಂದ ಹೆಲ್ತ್, ಎಷ್ಟು ವೆಲ್ತ್ ಹೇಗೋ ಹಾಗೆ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇದ್ರೆ ವೆಲ್ತ್ ನಮಗೆ ಸಿಗತ್ತೆ. ಹಾಗಾಗಿ ಆರೋಗ್ಯ ಅಂತ ಅನ್ನೋದು, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ತುಂಬಾನೇ ಮುಖ್ಯ. ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ. ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಸ್ಕ್ರೀನ್ನ ಶೇರ್ ಮಾಡ್ತೇನೆ. ಒಂದು ನಿಮಿಷ. ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಇವತ್ತು ಹೇಳ್ಕೊಡ್ತೀನಿ. ಇನ್ನು ಮಿಕ್ಕದ್ದು ನಾಳೆ ನೋಡೋಣ. ಒಂದೇ ನಿಮಿಷ, ಐ ಆಮ್ ಸಾರಿ ಸರ್, ಅದು ಸ್ಟಾಪ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಮಾಡ್ತಾ, ಆ ಭಗವಂತನಿಗೆ ನಮಸ್ಕರಿಸ್ತಾ. ಯಾಕಂದ್ರೆ ನಾವು ಮೊದಲಿಗೆ ಗುರುಭ್ಯೋ ನಮಃ ಹೇಳ್ತೀವಿ ಅಂತ ಹೇಳಿದ್ರೆ, ಭಗವಂತನಾಗ್ಲಿ ಅಥವಾ ನಮ್ಮ ಇವತ್ತಿನ ಜೀವನ ಆಗ್ಲಿ ನೋಡೋದಕ್ಕೆ ಕರುಣಿಸಿರುವಂತಹದ್ದು ನಮ್ಮ ಗುರುಗಳು. ಎಲ್ಲ ಹಂತದಲ್ಲೂ ಬರುವಂತಹ ಗುರುಗಳು ಎಲ್ಲರೂ ಕೂಡ, ಯೋಗ ಗುರುಗಳಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪಾಠ ಹೇಳುವಂಥವ್ರು ಇರ್ಬೋದು, ಎಲ್ಲರೂ ಕೂಡ ಗುರುಗಳ ಸಮಾನರು. ಗುರುಗಳು ಅವರೆಲ್ಲರೂ. ಹಾಗಾಗಿ ಗುರುಭ್ಯೋ ನಮಃ ಅಂತ ಹೇಳೋದು ಮೊದಲಿಗೆ ಗುರುಗಳಿಗೆ ಒಂದು ನಮನನ ತಲುಪಿಸುವಂಥದ್ದು. ಅವ್ರಿಗೆ ಹೇಳಿದ್ರೆ ಮಾತ್ರ, ಆ ಗುರುಗಳಿಗೆ ತಲುಪಿಸಿದ್ರೆ ಮಾತ್ರ ಭಗವಂತ ಒಪ್ಕೊಳ್ತಾನೆ. ನಾವಿಲ್ಲಾಂದ್ರೆ ಗುರುಗಳನ್ನ ಬಿಟ್ಟು ಭಗವಂತನಿಗೆ ಏನ್ ಹೇಳಿದ್ರು ಅವನು ಒಪ್ಕೊಳ್ಳಲ್ವಂತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಒಂದು ಸುಮ್ಮನೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚಕರ ಮುಖ್ಯನ ಮಾತ್ರ ನಾವು ಗರ್ಭಗುಡಿಗೆ ಹೋಗೋಕ್ಕಾಗೋದು, ಇಲ್ದಿದ್ರೆ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ಗುರುಗಳಿದ್ರೆ ಮಾತ್ರ, ಗುರು ಇದ್ರೆ ಮಾತ್ರ ನಮ್ಮ ಗುರಿ
ಮತ್ತೆ ಭಗವಂತ ಎರಡನ್ನೂ ತಲುಪೋಕ್ಕಾಗೋದು. ನಿಮ್ಮೆಲ್ಲ ಯಾರೆಲ್ಲ ಗುರುಗಳಿದ್ದಾರೆ ಅವರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅವರ ಮಾತುಗಳಿಗೆ ಗೌರವ ಕೊಡಿ. ಅವ್ರು ಏನು ಹೇಳ್ತಾರೆ ಅದನ್ನ ಸತ್ಯವಾಗಿದ್ರೆ ನೀವು ನಂಬಿ, ಎಲ್ಲ ಮಾತು ನಂಬಿ ಅಂತ ಹೇಳಲ್ಲ. ಗುರು ಗುರು ಪ್ರಾಮಾಣಿಕವಾಗಿರ್ಬೇಕು, ಮತ್ತೆ ಆ ಆ ವಿಚಾರಗಳನ್ನ ಅವನು ಅಳವಡಿಸ್ಕೊಂಡಿರ್ಬೇಕು. ವಿಚಾರನ ಅಳವಡಿಸ್ಕೊಂಡು ಅದನ್ನ ಹೇಳ್ತಾ ಇದ್ರೆ ಅಂತ ಗುರುಗಳನ್ನ ನೀವು ಯಾವತ್ತೂ ಅವರನ್ನ ಆ ಮಾತನ್ನ ಕೇಳೋ ಅಂಥದ್ದಾಗ್ಲಿ, ಅವರನ್ನ ಫಾಲೋ ಮಾಡೋದನ್ನಾಗ್ಲಿ ಬಿಡಬೇಡಿ. ಇವಾಗಿನ ಪದ ಹಾಗೆ ಅಲ್ವಾ, ಫಾಲೋ ಮಾಡ್ತೀವಲ್ವ ನಾವೆಲ್ಲ ಗುರುಗಳನ್ನ. ಹಾಗಾಗಿ ನಿಮಗೆ ಸರಿ ಅನ್ಸಿರೋ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಹೇಳ್ತಿರೋದು ಸರಿ ಇದೆ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಅಂತರಾಳಕ್ಕೆ ಅನ್ಸಿದ್ರೆ ಮಾತ್ರ ಅವ್ರನ್ನ ಗುರು ಅಂತ ಒಪ್ಕೊಂಡು ಅವ್ರನ್ನ ನಂಬಿ. ನಮ್ಮ ಭವಿಷ್ಯಕ್ಕೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಮ್ಯಾಮ್ ಹೇಳ್ತೀರಾ? ಗಿರಿಜಾ ಮ್ಯಾಮ್. ಗಿರಿಜಿ ಮ್ಯಾಮ್ ಎಲ್ಲಿಂದ ನೀವು, ಯಾವ ಊರು? ನಾನು ಬೆಂಗಳೂರಿಂದ. ಈಗ ಬನಶಂಕರಿ 6th ಸ್ಟೇಜ್ಗೆ ಶಿಫ್ಟ್ ಆಗಿದ್ದೀವಿ. ಅರ್ಲಿಯರ್ ಬಸವೇಶ್ವರ ನಗರಲ್ಲಿ ಇದ್ವಿ. ಓಕೆ. ಶ್ಲೋಕ ಅಭ್ಯಾಸ ಮಾಡಿದೀರಾ, ಮುಂಚೆ ಎಲ್ಲ ಹೇಳಿದೀರಾ ಅನ್ಸತ್ತೆ ಅಲ್ಲ? ಹೇಳ್ತೀರಾ? ನೋಡೋಣ. ಇದು ಕಾಣಿಸ್ತಾ ಇದೆಯಾ ಸ್ಕ್ರೀನು? ಇರೋದನ್ನ ಹೇಳಬೇಕಾ? ಹೌದು ಹೌದು, ಅಲ್ಲಿರೋದನ್ನ ಹೇಳಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ನೈಸ್ ನೈಸ್ ಮ್ಯಾಮ್. ಹೇಳಿದ್ರೆ ಅಲ್ಲೊಂದು ಚಿಕ್ಕ ಪುಟ್ಟ ಕರೆಕ್ಷನ್ಸ್. ನೀವು ಇದನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಇದಕ್ಕೂ ಕೂಡ. ಕುಲದೇವತಾಭ್ಯೋ ನಮಃ 2 ನಕಾರಗಳು ಬರ್ತಿದೆ. ಅವಾಗಲೇ ನಾನು ಹೇಳಿದೆ ಪದಗಳ ಬಳಕೆ ಎಲ್ರಿಗೂ, ಇದು ಮ್ಯಾಮ್ಗೆ ಅಂತಲ್ಲ, ಅವರಿಗೆ ಬರ್ತಿದೆ ಹಾಗಾಗಿ ಹೇಳಿಸಿದ್ದು. ಅದು 2 ನಕಾರಗಳಿಲ್ಲ ಅಲ್ಲಿ. ನಮಃ, ಕುಲದೇವತಾಭ್ಯೋ ನಮಃ. ಇವಾಗ ಎಲ್ರು ನಮೋ ನಮಃ ಅಂತ ಹೇಳ್ತಾರೆ, ಅದು ಪದ ಇಲ್ಲ. ನಮೋ ನಮಃ ಅಲ್ಲ, ನಮೋ ನಮಃ. ಹಾಗೆ ಅದೊಂದು ನೋಡ್ಕೊಳ್ಳಿ ಮ್ಯಾಮ್. ಅದರ್ವೈಸ್ ಇಟ್ಸ್ ಗುಡ್, ಚೆನ್ನಾಗಿ ಬಂತು. ಹೇಳಿ. ಅಲ್ಲಿ ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಮಾತೃಭ್ಯೋ ಮಾತೃಭ್ಯೋ ತೃ ಸ್ವಲ್ಪ ಒತ್ತಬಾರ್ದು ಜಾಸ್ತಿ. ಮಾತೃ ಅಷ್ಟೇ. ಇವಾಗ ಯಾವುದು ಅಲ್ಲಿ ಪ್ರಸನ್ನ, ಇಲ್ಲಿ ಯಾವುದಾದ್ರೂ ಶ್ರೀ ಇದೆ ಅಲ್ವಾ, ಈ ಶ್ರೀಕಾರಕ್ಕೆ ಇಲ್ಲಿ ಬರುವಂತಹ ಒತ್ತಕ್ಷರ ಇದನ್ನ ಒತ್ತಬೇಕು. ಶ್ರೀ ಇಲ್ಲಿ ಬರುವಂತಹ ಮಾತೃ ಕರ್ಸರ್ ಕಾಣಿಸ್ತಾ ಇದೆ ಅನ್ಸುತ್ತೆ, ಕರ್ಸರ್ ಎಲ್ರಿಗೂ ಮೊಬೈಲ್ ಇದ್ರದ್ದು. ಇದೆಯಲ್ಲ, ಇದನ್ನ ಒತ್ತಬಾರ್ದು. ಕನ್ನಡ ವ್ಯಾಕರಣಬದ್ಧವಾಗಿ ಅಥವಾ ಸಂಸ್ಕೃತ ವ್ಯಾಕರಣಬದ್ಧವಾಗಿ ಅದು ಸರಿಯಲ್ಲ. ಹಾಗಾಗಿ ಇದು ನಮ್ಮ ಗುರುಮುಖೇನ ಪಾಠ ಆಗಿರೋದ್ರಿಂದ ನಾನು ನಿಮಗೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಗುರುಮುಖೇ ಪಾಠ ಅಲ್ಲದಿದ್ರೆ ಎಲ್ಲೂ ಹೇಳ್ಬೇಡಿ, ಯಾರಿಗೂ ಹೇಳ್ಕೊಡೋದಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಯಾವ ಗುರುಗಳ ಆಶೀರ್ವಾದ ನಮಗೆ ಸಿಕ್ಕಲ್ಲ ಆಗ. ಹಾಗಾಗಿ ಗುರುಗಳ ಮುಖೇನನೇ ಕಲಿಬೇಕಾಗಿರೋದು. ಯಾವುದೇ ಯೂಟ್ಯೂಬ್ ಅಥವಾ ರೆಕಾರ್ಡೆಡ್ ದಯವಿಟ್ಟು ಕಲಿಬೇಡಿ, ಸರಿಯಾಗಿ ಬರೋದಿಲ್ಲ. ಅದಕ್ಕೆ ನಾವು ಅನ್ಕೊಂಡಿರೋದು ಯಾಕೆ ಸಿಕ್ಕಲ್ಲ ಅಂತ ಹೇಳ್ತಿರ್ತಾರಲ್ವಾ. ನಾನು ಇಷ್ಟು ಜಪ ಮಾಡಿದೆ ಅಥವಾ ಇಷ್ಟು ಮಂತ್ರ ಹೇಳ್ಕೊಂಡೆ, 1000 ಸಲ ಏನೋ ಮಾಡಿದೆ, ಏನೂ ಬರಲಿಲ್ಲ. ಯಾಕೆ ಅಂದರೆ ಮೈನ್ ರೀಸನ್ ಈ ಥರದ್ದೆಲ್ಲ ಇರುತ್ತೆ. ಇಲ್ಲಿ ಓಂ ಶ್ರೀ ಮಹಾಗಣಪತಯೇ ನಮಃ ಹೇಳಿ ಮ್ಯಾಮ್. ಎಲ್ಲರೂ ಹೇಳ್ಕೊಳ್ಳಿ ಮನಸ್ಸಲ್ಲಿ, ಅವರೊಬ್ರು ಅನ್ಮ್ಯೂಟಲ್ಲಿ ಹೇಳ್ತಾರೆ ಅಷ್ಟೇ. ಹಾ ಮ್ಯಾಮ್. ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಅಲ್ಲಿ ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಯೇ ನಮಃ. ಗಣಪತಯೇ ನಮಃ. ಅಲ್ಲ, ಸರಿಯಾಗಿ ಹೇಳ್ತಿದ್ದೀರಾ, ಕಾನ್ಫಿಡೆಂಟ್ ಆಗಿ ಹೇಳಿ. ನೀವು ಮುಂಚೆ ಚೆನ್ನಾಗಿ ಹೇಳಿದ್ರಿ, ಅದನ್ನ ಹೇಳ್ತಿಲ್ಲ ಅಂತಲ್ಲ. ಗಣಪತಯೇ ನೀವು ತಪ್ಪು ಹೇಳ್ತಿಲ್ಲ ಖಂಡಿತವಾಗ್ಲು. ಯಾಕಂದ್ರೆ ಅದು ಗೊತ್ತಿಲ್ತಾ ಇರುವಾಗ ಕಲ್ತಾಗ ಹೀಗೆ ಆಗ್ಬಿಡೋದು. ಒಂದು ನಾವು ಮಿಸ್ಟೇಕ್ ಮಾಡ್ಕೊಂಡು ಕೇಳಿಸ್ಕೊಂಡಿರ್ತೀವಿ, ಇಲ್ದಿದ್ರೆ ಗುರುಗಳೇನೋ ಹೇಳುವಾಗ ಅಥವಾ ಅವ್ರು ಈ ತರ ಯೂಟ್ಯೂಬಲ್ಲಿ ಕಲ್ತ್ಬಿಟ್ಟು ಹೇಳ್ಕೊಡುವಾಗ ಹಾಗಾಗಿರುತ್ತೆ. ನೋ ವರೀಸ್. ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅದಕ್ಕೆ ಯಾವ ಪನಿಷ್ಮೆಂಟು ಇರೋದಿಲ್ಲ. ಗೊತ್ತಿದ್ದು ತಪ್ಪು ಮಾಡಿದಾಗ ಮಾತ್ರ ಪನಿಷ್ಮೆಂಟ್ ಇರೋದು. ಹಾಗಾಗಿ ಗೊತ್ತಿಲ್ಲದೆ ನೀವು ಇಷ್ಟು ದಿನ ಹೇಳಿದ್ರೆ ಅಥವಾ ಈಗ ಹೇಳಿದ್ರೆ ಯಾವುದೇ ತಪ್ಪಿಲ್ಲ, ಆರಾಮಾಗಿ ಹೇಳಿ. ಚೆನ್ನಾಗಿ ಹೇಳ್ತಿದ್ದೀರಾ. ಜಸ್ಟ್ ಒಂದು ಮೈನರ್ ಮಿಸ್ಟೇಕ್ಸ್ ಅಷ್ಟೇ. ನೀವು ಕಾನ್ಶಿಯಸ್ ಆಗೋದು ಬೇಡ. ನೀವು ಮುಂಚೆ ಯಾವ ಟೋನ್ ಯೂಸ್ ಮಾಡಿದ್ರಿ ಅದೇ ಮಾಡಿ. ನಿಮ್ಮ ಟೋನ್ ತುಂಬಾ ಚೆನ್ನಾಗಿದೆ. ಹೇಳಿ.
ಓಂ ಶ್ರೀ ಮಹಾಗಣಪತಯೇ ನಮಃ. ॐ श्री महागणपतये नमः. ಓಂ ಶ್ರೀ ಸರಸ್ವತ್ಯೈ ನಮಃ. ॐ श्री सरस्वत्यै नमः. ಮಾತೃಭ್ಯೋ ನಮಃ. मातृभ्यो नमः. ಮಾತೃಭ್ಯೋ ನಮಃ. मातृभ्यो नमः. ಪಿತೃಭ್ಯೋ ನಮಃ. पितृभ्यो नमः. ಒತ್ತೋದ್ ಬೇಡ. ಪಿತೃಭ್ಯೋ ನಮಃ. पितृभ्यो नमः. ಪಿತೃ पितृभ्यो नमः. ಆಚಾರ್ಯೇಭ್ಯೋ ನಮಃ. आचार्येभ्यो नमः. ಕುಲದೇವತಾಭ್ಯೋ ನಮಃ. कुलदेवताभ्यो नमः. ಇಷ್ಟದೇವತಾಭ್ಯೋ ನಮಃ. इष्टदेवताभ्यो नमः. ನೈಸ್ ಮ್ಯಾಮ್. ಇಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿದ್ವಿ, ಭಗವಂತನಿಗೆ ನಮಸ್ಕಾರ ಹೇಳಿದ್ವಿ, ಗಣಪತಿ ವಿಘ್ನ ವಿನಾಶಕ ಅವನು ಮೊದಲ ಪೂಜೆ ಸಲ್ಲಿಸ್ತೀವಲ್ವಾ, ವಿಘ್ನ ವಿನಾಶಕ ಗಣೇಶನ್ಗೆ ಒಂದು ನಮಸ್ಕಾರ ಹೇಳಿದ್ವಿ. ಸರಸ್ವತಿ ವಾಗ್ದೇವಿ, ವಿದ್ಯೆಯನ್ನು ಕೊಡುವಂತಹ ದೇವಿ ಸರಸ್ವತಿ ಅಂತ ಪೂಜಿಸ್ತೀವಿ. ದೇವರೊಬ್ಬನೇ ನಾಮ ಹಲವು ಅಂತ ಹೇಳ್ತೀವಲ್ವಾ, ಹಾಗಾಗಿ ಪ್ರತಿಯೊಂದು ದೇವರುಗಳನ್ನ ಹಿರಿಯರು ಸುಮ್ಮನೆ ಮಾಡಿರುವಂಥದ್ದಲ್ಲ, ಅದಕ್ಕೆ ಆದಂತಹ ಒಂದು ಅರ್ಥ ಇದೆ, ಅದಕ್ಕೆ ಆದಂತಹ ವಿವರಣೆ ಇದೆ, ಅದಕ್ಕೆ ಆದಂತಹ ಒಂದು ಗಂಭೀರತೆ ಇದೆ, ಅದನ್ನ ನೋಡ್ಕೋಬೇಕು. ಮಾತೃಭ್ಯು ಮತ್ತೆ ನಂತರ ಬರುವಂಥದ್ದು ಅಮ್ಮ ಮಾತೃಭ್ಯೋ, ಅವಳನ್ನು ಕೂಡ ಇಷ್ಟೊತ್ತು ನಾವು ಗರ್ಭಧಾರಣೆ ಬಗ್ಗೆ ಏನ್ ಮಾತಾಡ್ತಾ ಇದ್ವಿ. ಮಾತೃಭ್ಯೋ ನಮಃ, ನಿಮ್ಮಿಂದ ಮಗು ಒಂದು ನಮಸ್ಕಾರ, ನಿಮ್ಮ ಆಶೀರ್ವಾದ ಮಗುಗ್ ಬೇಕು. ಆ ಮಗು ಆಶೀರ್ವಾದ ನಿಮ್ಮ ಆಶೀರ್ವಾದ ಮಗುಗ್ ತಲುಪಬೇಕಂದ್ರೆ ಈ ಸಂಸ್ಕಾರಗಳನ್ನ ಇರಬೇಕು, ಈ ನಾಲೆಡ್ಜ್ ಇರಬೇಕು ಅಂತ ಹೇಳೋದು. ತಾಯಿಗೆ, ನನ್ನ ತಾಯಿಗೆ ನಮಸ್ಕಾರ. ಪಿತೃಭ್ಯೋ ಬರುವಂಥವ್ರು ತಂದೆಗೆ ನಮಸ್ಕಾರ. ಮತ್ತೆ ಬರ್ತಾರೆ ಆಚಾರ್ಯ, ಅಮ್ಮ ಅಪ್ಪ ನಮ್ಮ ಭೂಮಿಗೆ ತಂದ್ರು, ಭೂಮಿಗೆ ತಂದ ಮೇಲೆ ನಮ್ಮನ್ನ ನೋಡ್ಕೊಳ್ಳೋ ಅಂಥದ್ದು ಗುರುಗಳಲ್ವಾ ನಮ್ದು ಆಚಾರ್ಯ, ಅವರಿಗೆ ನಮಸ್ಕಾರ ತಲುಪಿಸುವಂಥದ್ದು. ಕುಲದೇವತಾ, ನಿಮ್ಮ ಕುಲದೇವರು ಯಾರೆಲ್ಲ ಇರ್ತಾರೆ ಅವ್ರಿಗೊಂದು ನಮಸ್ಕಾರ. ಇಷ್ಟ ದೇವತಾ, ಕೆಲವ್ರಿಗೆ ಇರುತ್ತೆ ಕುಲದೇವತೆ ಒಂದು, ಇಷ್ಟ ದೇವತೆ ನಮ್ಗಿಷ್ಟ ಅಂತ, ಆ ದೇವ್ರಿಗೂ ಕೂಡ ನಮಸ್ಕಾರ, ನೆನಪಿಸ್ಕೊಳ್ಳುವಂಥದ್ದು, ಹೇಳುವಂಥದ್ದು. ಹಾಗಾಗಿ ಇಷ್ಟ ದೇವತೆಗೆ ಹೇಳುವಂಥದ್ದು. ನಂತರ ಮೇಡಮ್ ಕೂಗುದ್ರಾ? ಸರ್ ಅದು ಏನೋ ಮೂವ್ ಆಗ್ತಾ ಇಲ್ಲ. ಪೇಜ್ ಡೌನ್ ಕೊಡಿ. ಮಾಡಿದೆ, ಒಂದು ಸೆಕೆಂಡ್. ಇದು ನೀವೇ ತಗೊಳ್ಳಿ ಮ್ಯಾಮ್. ಹೇಳ ಇಲ್ಲ, ನಾನು ಹೇಳ್ತೀನಿ, ತಗೊಳ್ಳಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ॐ शुक्लांबरधरं विष्णुं ಧರಂ ವಿಷ್ಣುಂ. वरधरं विष्णुं. ಅಲ್ಲಿ ಏನಾಗತ್ತೆ ಅಂದ್ರೆ, ನಾರ್ಮಲ್ ಆಗಿ ಎಲ್ರು ಕೂಡ ಹೇಳುವಂಥದ್ದು ಬರಧರಂ ಅಲ್ವಾ. ಆಕ್ಚುಲಿ ಅಲ್ಲಿ ನಾವು ಹೇಳ್ಬೇಕಾಗಿರೋದು ರೌವಿ, ಮತ್ತೆ ರೌವಿ ಅಂತ ಹೇಳುವಂಥದ್ದು. ಇವತ್ತು ಹೇಗಾಗತ್ತೆ ಹೇಳಿ, ಮುಂದಿನ ತರಗತಿಗಳಲ್ಲಿ ಯಾರಾದ್ರೂ ಇದನ್ನ ಕಲಿತೀವಿ ಅಂತ ಬಂದವರಿಗೆ ಅದನ್ನ ನೋಡೋಣ, ನಮ್ಮ ಆಯುಷ್ ಮಂಡಲ ಕಡೆಯಿಂದನೋ ಇದನ್ನೇ ಆದಂತ ಒಂದು ಕ್ಲಾಸಸ್ ಅನ್ನ ಶುರು ಮಾಡೋ ಬಗ್ಗೆ ಹೇಳ್ತೀವಿ ನಿಮಗೆ. ನಾವಂತೂ ಹೀಗೆ ಹೇಳ್ಕೊಡೋದು. ಇವಾಗ ಏನು ಕ್ಲಾಸಸ್ ಅನ್ನ ಮಾಡ್ತೀವಿ, ಮಕ್ಳಿಗಿರ್ಬೋದು ಮತ್ತೆ ಪೇರೆಂಟ್ಸ್ಗಿರ್ಬೋದು, ಅಥವಾ ಕಲಿಯುವಂತ ಇಚ್ಛೆ ಇರುವಂತಹ ಎಲ್ರಿಗೂ ಕೂಡ 3 ವರ್ಷದಿಂದ 100 ವರ್ಷದವರೆಗೂ ಎಲ್ರಿಗೂ ಹೇಳ್ಕೊಡ್ತೀವಿ. ಮತ್ತೆ ಗರ್ಭ ಸಂಸ್ಕಾರ ಅಂತ ಅನ್ನೋದು ಹೊಟ್ಟೆನಲ್ಲಿ ಮಗು ಜೀವ ಒಂದು ಜೀವ ಹುಟ್ಟುವಾಗ ಏನೆಲ್ಲ ಬರುತ್ತೆ ಅದಕ್ಕೂ ಕಲಿಸುವಂಥದ್ದು. ಮಾತು ಬರುವಂಥವ್ರಿಗೆ ಇದನ್ನ ಹೇಳ್ಕೊಡುವಂಥದ್ದು. 3 ವರ್ಷದಿಂದ 100 ವರ್ಷದವರೆಗೂ ತರಗತಿಗಳು ಅವೈಲೇಬಲ್ ನಮ್ಮಲ್ಲಿ. ಹಾಗಾಗಿ ಇದನ್ನ ಹೇಳುವಾಗ ಮ್ಯಾಮ್, ಓಂ ಶುಕ್ಲಾಂ ಬರಧರಂ ವಿಷ್ಣುಂ ರಂ ಹೇಳಿ. विष्णु ॐ शुक्लांबरधरं विष्णुं शशिवर्णं चतुर्भुजं शशिवर्णं चतुर्भुजं प्रसन्नवदनं ध्यायेत्. प्रसन्नवदनं ध्यायेत्. ವದನ ಮಹಾಪ್ರಾಣ ಹೇಳೋದು ಬೇಡ. ಪ್ರಸನ್ನಂ ಧ್ಯಾಯೇತ್. प्रसन्नवदनं ध्यायेत्. ಸರ್ವವಿಘ್ನೋಪಶಾಂತಯೇ. सर्वविघ्नोपशान्तये. ಶಾಂತಯೇ. ಶಾಂತಯೇ. ಅದು ಏನಾಗ್ಬಿಡತ್ತೆ ಅಂದ್ರೆ, ಹಾ ಹಾ ಆ
ಯಾ ಹೇ ಎಲ್ಲ ಆಗ್ಬಿಡತ್ತೆ ಎ ಇದು. ಹಾಗಾಗಿ ಅದು ನೋಡ್ಕೊಳ್ಳಿ. ನೈಸ್. ಇಲ್ಲಿ ಏನು ಶ್ಲೋಕ ಇದು? ಒಂದು, ಎಲ್ಲ ವಿಘ್ನಗಳಿಗಾಗಿ ಪರಮಾತ್ಮನನ್ನ ನಾವು ಧ್ಯಾನಿಸ್ತೀವಲ್ವಾ, ಅಲ್ಟಿಮೇಟ್ ಭಗವಂತ ಅಲ್ವಾ ನಮ್ಮ ಎಲ್ಲದಕ್ಕೂ ಕೂಡ. ಹಾಗಾಗಿ ನಾವು ಎಲ್ಲ ನಮಗೆ ಬೇಡದಾಗಿರುವಂತಹ ವಿಚಾರಗಳು ಅಂದ್ರೆ ವಿಘ್ನಗಳು ಬರ್ದೇ ಇರಲಿ, ಬೇಡದ ವಿಚಾರಗಳು ಯಾರಿಗೆ ಬೇಕಪ್ಪ ಬೇಡದೇ ಇರೋವಂಥದ್ದು. ಹಾಗಾಗಿ ಹಾಗಂತ ನಾವು ಯಾರಿಗೂ ಗಾಸಿಪ್ ಎಲ್ಲ ಮಾಡಬಾರ್ದು. ಸೊ ಗಾಸಿಪ್ ಮಾಡ್ಕೊಂಡು ನಮ್ಗೆ ಒಳ್ಳೇದೇ ಬಾ ಅಂದ್ರೆ ಬರಲ್ಲ. ಯಾರ ಮೇಲೆ, ಎಲ್ಲರೂ ಅಷ್ಟೇ, ಯಾರ ಮೇಲೆ ಯಾರು ಗಾಸಿಪ್ ಮಾಡಕ್ ಹೋಗ್ಬೇಡಿ, ಅದು ಒಳ್ಳೆತನ ನಮ್ಗೆ ಹುಡ್ಕೊಂಡು ಬರುತ್ತೆ. ಪರಮಾತ್ಮ ಅವನು ಶುಭ್ರ ಅಂದ್ರೆ ಭಗವಂತ ಹೇಗಿದ್ದಾನೆ ಅಂದ್ರೆ ವಿಜುವಲೈಸೇಷನ್ ಅಂತ ಕರಿತೀವಲ್ವಾ, ಅದ್ರ ಅರ್ಥ ಮಕ್ಕಳುಗಳಿಗೆ. ಈಗ ಗರ್ಭಿಣಿ ಯಾರೆಲ್ಲ ಗರ್ಭವತಿರಿದ್ದೀರಾ, ನಾಳೆ ಕ್ಲಾಸಲ್ಲಿ ನೀವು ಯಾರೆಲ್ಲ ಇದ್ದೀರಾ ಅವ್ರನ್ನೊಂದ್ಸಲ ಮಾತಾಡಿಸ್ತೀನಿ. ಗರ್ಭವತಿ ಆಗಿರೋ ಅಂಥವ್ರು ಯಾರಾದ್ರೂ ಇದ್ರೆ ನಿಮಗೆ ಹೇಗೆ ಮ್ಯಾನಿಫೆಸ್ಟೇಷನ್ ಅಂತ ಏನ್ ಹೇಳ್ತಾರೆ ಈಗಿನ ಇದ್ರಲ್ಲಿ, ಹಾಗೆ ವಿಜುವಲೈಸೇಷನ್ ಹೇಗೆ ದೃಶ್ಯೀಕರಣ ಮಾಡ್ಕೊಳ್ಳುವಂಥದ್ದು, ಹೇಗೆ ಭಗವಂತ ಸ್ವರೂಪ ಹೇಗಿದೆ, ಆ ಮಗು ನಾಲೆಡ್ಜನ್ನು ಹೇಗೆ ಇಂಪ್ರೂವ್ ಮಾಡುತ್ತೆ ಹೊಟ್ಟೆ ಒಳಗಿಂದ ಅಂತ ನಮ್ಮ ಶ್ಲೋಕ ಮಂತ್ರಗಳು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅದ್ರ ಮೇಲೆ ಅನ್ನೋದನ್ನ ನಾನು ಕಲಿಸ್ತಾ ಹೋಗ್ತೀನಿ. ಈ ಶ್ಲೋಕಗಳು ಹೇಳ್ಕೊಳ್ತಿರೋ ಉದ್ದೇಶ ಏನಂದ್ರೆ, ಮಗುವಿನ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮಗಳು ಬೀರ್ಲಿ, ಸದ್ಬುದ್ಧಿ ಬರಲಿ, ಸಾತ್ವಿಕತೆ ತುಂಬಿರ್ಲಿ, ಮತ್ತೆ ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಅಂಡ್ ಸ್ಪಿರಿಚುಯಲಿ ಮತ್ತೆ ಸೋಷಿಯಲಿ ಕೂಡ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮ್ಮ ಮಗು, ಎಕ್ಸಾಂಪಲ್ ಕೃಷ್ಣ ರಾಮರಂತ ಏನು ಹೇಳಿದೆ ಹಾಗೆ ಅಂತ ಮಹಾನುಭಾವ ಮಹಾತ್ಮವಾದಂತಹ ಮಗು ಹುಟ್ಟಬೇಕು ಅಂತ ಅಂದ್ರೆ ಆ ಮಗು ಗರ್ಭಧಾನಕ್ಕೆ ಮುಂಚೆ ಅಂದ್ರೆ ಗರ್ಭಧಾರಣೆ ಆಗೋದಕ್ಕೆ ಮುಂಚೆಯಿಂದ ನಾವು ತಯಾರಾಗಿ ಮಗುನ ಹೀಗೆ ತಯಾರಿ ಮಾಡುವಂಥದ್ದು. ಇಮ್ಯಾಜಿನೇಷನ್ ಕ್ರಿಯೇಟ್ ಆಗೋದು, ಸೈಂಟಿಸ್ಟ್ ಆಗೋದು ಆಗ್ಲೇ ಅವರು. ಈ ಕೆಲಸನ ಕೌಸಲ್ಯನು ಮಾಡಿದ್ರು, ದೇವಕಿನೂ ಮಾಡಿದ್ರು. ಅದಕ್ಕೆ ಅಂತ ಮಹಾನುಭಾವ ಮಕ್ಕಳು ಹುಟ್ಟಿದ್ದು ಅವರಿಗೆ. ಕಷ್ಟದಲ್ಲಿ ಇದ್ರು ಕೂಡ ಅದನ್ನ ತಗೊಳ್ಳಿಲ್ಲ ಅವರು, ಮಗುಗ್ ಮಾತ್ರ ಎಜುಕೇಟ್ ಮಾಡ್ತಾ ಬಂದ್ರು. ಹಾಗೆ ಶುಭ್ರ ಬಟ್ಟೆ, ಆ ಭಗವಂತ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ, ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂತಹ ಭಗವಂತನೇ. ಶುಭ್ರ ಬಟ್ಟೆ ಅಂದ್ರೆ ಒಂದು ಬಟ್ಟೆ ಅವ್ನು ನೋಡ್ತಿದ್ದ ಹಾಗೆ ಹೇಗಿದೆ ಅವನ ಬಟ್ಟೆ, ಅವನ ವಸ್ತ್ರ ಅಂತ ಹೇಳಿದ್ರೆ ನೇಚರ್. ಬೆಳಗ್ಗೆ ಸೂರ್ಯ ಹೇಗೆ ಶುಭ್ರವಾಗಿರ್ತಾನೋ, ಸೂರ್ಯನ ನೋಡ್ತಾ ಇದ್ರೆ ಎಷ್ಟು ಶುಭ್ರತೆಯಿಂದ ಕೂಡಿರ್ತಾನೋ, ಹಾಗೆ ಭಗವಂತ ಇದ್ದಾನೆ. ಸೂರ್ಯ ಕೂಡ ಭಗವಂತನೇ, ಅವನೇ ಅಲ್ವಾ ಕಣ್ಣು ಕಾಣಿಸೋ ದೇವ್ರು. ಹಾಗೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಚಂದ್ರ ಸೂರ್ಯರ ಹಾಗೆ ಎಲ್ಲ ಕಡೆ ಅದು ಒಂದು ಕಾಂತಿ, ಒಂದು ವೈಬ್ರೇಷನ್, ಒಂದು ಬ್ರೈಟ್ನೆಸ್ ಬರುತ್ತಲ್ಲ, ಹಾಗೆ ಎಲ್ಲ ಕಡೆ ಅಂತ ಈ ಮಗುಗೂ ಕೂಡ ಇದನ್ನೇ ಹೇಳ್ಕೊಳ್ಳೋದು. ಇದಕ್ಕೆ ಈ ಶ್ಲೋಕ ಮಂತ್ರಗಳು ಇಷ್ಟು ನನ್ನ ಮಧ್ಯ ತಗೊಂಡಿದ್ದು ಉದ್ದೇಶ, ಈ ಕ್ಲಾಸಿನ ಮಧ್ಯ ತಗೊಂಡಿದ್ದೆ ಇದಕ್ಕೆ, ಮಕ್ಕಳುಗಳಿಗೆ ಹೇಗೆ ಸಂಸ್ಕಾರ ಕೊಡೋದಕ್ಕೆ ಇದು ಹೆಲ್ಪ್ ಆಗತ್ತೆ ಅಂತ. 4 ಕೈಗಳು, ಭಗವಂತನ್ಗೆ 4 ಕೈ ನೋಡ್ತೀವಲ್ವಾ, 4 ಕೈಗಳಿಂದ ಶೋಭಿಷ್ವಂತ್, ಅವನು ಮಿಂಚ್ತಾ ಇದ್ದಾನೆ ಆ ಭಗವಂತ. ನೋಡಿದ್ರೆ ಅವನ ಮುಖ ಸದಾ ಪ್ರಸನ್ನವಾಗಿರುತ್ತೆ. ಹೇಗೆ ಅಂದ್ರೆ ನೋಡ್ತಾ ಇದ್ರೆ ಮತ್ತೆ 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 ಅವನ ಮುಖನ ನೋಡ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಪ್ರಶಾಂತವಾಗಿರುವಂತಹ ಅವನ ವದನ, ಮುಖಾರವಿಂದ. ಇಂಥ ಮಗು ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ಅದನ್ನ ಹೇಳ್ಕೊಡ್ತೀನಿ ಹೇಗೆಲ್ಲ ಮಾಡ್ಬೇಕು ಅಂತ ನನ್ನ ಕ್ಲಾಸ್ಗಳಲ್ಲೇ. ಆ ಮಗು ಅಂದ್ರೆ ಅದು ಕೂಡ ಇಂಪಾರ್ಟೆಂಟ್. ಹೇಗೆ ನಾವು ವಿಜುವಲೈಸೇಷನ್ ಮಾಡ್ಕೊಳ್ತೀವಿ, ಹೇಗೆ ಅದನ್ನ ಪಿಕ್ಚರ್ ಆಗಿ ನೋಡ್ತೀವಿ, ಹೇಗೆ ಯೋಚನೆ ಮಾಡ್ತೀವಿ, ಅದಕ್ಕೆಲ್ಲ ಮೆಥಡ್ ಇದೆ 1 by 1. ಹಾಗೆ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗಿ ಮಗು ಹುಟ್ಟತ್ತೆ. ಸೊ ಅಂತ ಸದಾ ಪ್ರಸನ್ನವಾಗಿರುವಂತಹ ಭಗವಂತ ನೋಡೋದಕ್ಕೆ ಇನ್ನೊಂದು 4 ಕಣ್ಣಾದ್ರೂ ಸಾಲಲ್ಲ ಅವನಿಗೆ. ಮನಸ್ಸಿನ ಕಣ್ಣಿಂದ ನೋಡ್ಬೇಕು, 2 ಕಣ್ಣ ಜೊತೆಗೆ 4 ಕಣ್ಣು ಜೊತೆಗೆ ಮನಸ್ಸಿನ ಕಣ್ಣು ತೆರೆದು ನೋಡ್ಬೇಕು, ಆಗ ನಿಜವಾಗ್ಲೂ ಕಾಣಿಸುತ್ತೆ ಅವನ ಶಾಂತ ಸ್ವರೂಪ. ರೌದ್ರ ಬೇರೆ ಬಿಡಿ, ಅದು ಕೆಟ್ಟ ಟೈಮಲ್ಲಿ ಬರುವಂಥದ್ದು. ಆ ಶಾಂತ ಸ್ವರೂಪ, ಆ ಪ್ರಸನ್ನವದನ, ಅವನ ಮುಖ ನೋಡ್ತಾ ಇದು ಮನುಷ್ಯರಲ್ಲೂ ಇರುತ್ತೆ. ಯೋಚನೆ ಮಾಡಿ, ಯಾರ್ಯಾರೆಲ್ಲ ಇದ್ದಾರೆ ನೀವು ನೋಡಿರ್ತೀರಾ, ನಿಮಗೆ ಗೊತ್ತಿರೋ ಹಾಗೆ. ಆ ತಕ್ಕ ಮಟ್ಟಗಾದ್ರೂ ಇರ್ತಾರೆ ಅಂತವ್ರು, ಅವ್ರಿಗೆ ನಮಸ್ಕಾರ ಇಲ್ಲಿಂದಾನೆ. ಯಾಕಂದ್ರೆ ಅವರ ಮನಸ್ಸು, ಅವರ ಬ್ರೈನ್ ಅಷ್ಟು ಸ್ವಚ್ಛಂದವಾಗಿ ಇರುತ್ತೆ. ಅಂತ ಜನ್ಮ ಕೊಟ್ಟಿದ್ಗೆ ಅವ್ರ ಪೇರೆಂಟ್ಸ್ಗಳಿಗೆ ನಮಸ್ಕಾರನ ತಲುಪಿಸ್ಬೇಕು. ಹಾಗಾಗಿ ಅಂತ ಭಗವಂತನೇ ನಿನಗೆ ಧ್ಯಾನಿಸ್ತಿದ್ದೀನಿ, ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ, ನನಗೆ ಒಳ್ಳೇದನ್ನೇ ಕೊಡು, ಒಳ್ಳೇದನ್ನೇ ಮಾಡು, ಎಲ್ಲ ವಿಘ್ನಗಳನ್ನ ಸರಿಸ್ಬಿಡು ಅಂತ ಒಂದು ಭಗವಂತನ ನಾಮಸ್ಮರಣೆ ಮಾಡುವಂಥದ್ದೇ ಈ ಶ್ಲೋಕದ ಅರ್ಥ. ನಂತರ ಇಲ್ಲಿ ತ್ವಮೇವ ಮಾತಾಚ ಪಿತಾಚ ಅದಿದೆ, ಇದೊಂದು ಹೇಳಿ ಮ್ಯಾಮ್. ನೆಕ್ಸ್ಟ್ ಯಾರು ರೆಡಿ ಆಗಿರ್ತೀರಾ ರೆಡಿಯಾಗಿ, ನಿಮ್ಗೂ ಅವಕಾಶ ಸಿಗತ್ತೆ. ತ್ವಮೇವ ಮಾತಾಚ ಪಿತಾ ತ್ವಮೇವ, त्वमेव माता च पिता त्वमेव, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, त्वमेव बन्धुश्च सखा त्वमेव, ಮಹಾಪ್ರಾಣ.
KHA सखा सखा त्वमेव त्वमेव विद्या द्रविणं त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं मम देवदेव ಆ, ತ್ವಮೇವ ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಹೇ ದೇವನೇ ಅಂದ್ರೆ ಭಗವಂತನೇ, ಸುಪ್ರೀಂ ಭಗವಂತ, ನನಗೆ ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು, ನೀನೇ ಬಳಗ. ಯಾರೋ ನೀವು ಯೋಚನೆ ಮಾಡಿ, ಯಾರ ಕೈಲೂ ಹೇಳ್ಕೊಳಕ್ಕಾಗದೇ ಇರೋವಂಥದ್ದನ್ನ ಭಗವಂತನ ಹತ್ರ ಹೋಗಿ ಹೇಳ್ತೀವಲ್ವಾ? ಎಲ್ಲರೂ ಒಪ್ತೀರಾ ಈ ಮಾತನ್ನ? ಹೇಳ್ತೀವಲ್ವಾ? ಭಗವಂತನ ಹತ್ರ ಹೇಳ್ತೀವಲ್ವಾ? ಅಂತರಾತ್ಮ ಹತ್ರ ಹೇಳ್ಕೊಡುವಂಥದ್ದು. ಎಲ್ಲ ನೀನೇ. ನೀನ್ ನನಗೆ ಫ್ರೆಂಡು, ನೀನ್ ನನ್ನ ಮಿತ್ರ, ನನ್ನ ವಿದ್ಯೆ, ನನ್ನ ಜ್ಞಾನ, ನನ್ನ ಹಣ, ಸರ್ವಂ ಮಮ ದೇವದೇವ, ಎಲ್ಲವೂ ನನಗೆ ನೀನೇ ಆಗಿದ್ದೀಯಾ. ನಿನ್ನ ಬಿಟ್ರೆ ಅಲ್ಟಿಮೇಟ್ ನನಗೆ ಬೇರೆ ಯಾವುದೂ ಇಲ್ಲ. ನೀನಿದ್ರೆ ನಾನು ಎಲ್ಲ ಆಗ್ತೀನಿ, ನಿನ್ನಿಂದಾನೇ ನಾನು, ನೀನಿದ್ರೇನೆ ನಾನೆಲ್ಲ ಕೂಡ ಅಂತ ಎಲ್ಲದನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಇದರಲ್ಲಿ ಮಾತಾಪಿತಾ ಇಬ್ಬರೂ ಸೇರ್ಕೊಳ್ತಾರೆ. ಅಮ್ಮಂಗೂ ಅದನ್ನೇ ಹೇಳ್ತೀವಿ, ಅಪ್ಪಂಗೂ ಅದೇ ಹೇಳ್ತೀವಿ. ಅಪ್ಪ ಅಮ್ಮ ಇದ್ದವ್ರು ಅವ್ರಿಗೆ ಹೇಳ್ಕೊಳ್ತೀವಿ. ಇಲ್ಲದೆ ಇರೋವಂಥವ್ರಿಗೆ ಭಗವಂತನೇ ಎಲ್ಲ. ಅವನ ಬಿಟ್ಟು ಅವನ ಮೀರದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಭಗವಂತನಿಗೆ ಇದನ್ನ ನಾವು ಹೇಳುವಂಥದ್ದು. ನೈಸ್ ಮ್ಯಾಮ್. ಇನ್ಯಾರಿಗಾದ್ರೂ ಅವಕಾಶ ಕೊಡೋಣ. ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಮುಂದಿನ ತರಗತಿಗಳಲ್ಲಿ ಖಂಡಿತವಾಗ್ಲೂ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಂ, ಯಾರಿದ್ದೀರಾ ಸರ್? ಅನ್ಮ್ಯೂಟ್ ಮಾಡ್ತೀರಾ ನೋಡ್ಬಿಟ್ಟು. ಅಮೃತ್ ಸೀತಾಲಕ್ಷ್ಮಿ ಮಾತಾಡಿ ಮೇಡಮ್. ಹಾಂ, ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ಎರಡು ಧ್ಯಾನ ಮಾಡ್ತಾ ಭಗವಂತನಿಗೆ ಒಂದಿಷ್ಟು ನಮಸ್ಕಾರಗಳನ್ನ ಹೇಳಿದ್ವಿ. ಈಗ ಬೆಳಗ್ಗೆ ಎದ್ದಾಗ ನಮ್ಮ ದಿನನಿತ್ಯ ಹೇಗಿರ್ಬೇಕು ಅಂತ, ಬೆಳಗ್ಗೆ ಶುರುವಾಗುವಾಗ ಆ ದಿನ ಹೇಗೆ ಶುರುವಾಗುತ್ತೋ, ಬೆಳಗ್ಗೆ ಹೇಗೆ ಶುರುವಾಗುತ್ತೋ ದಿನ ಪೂರ್ತಿ ಹಾಗೆ ಇರುತ್ತೆ ನಮ್ಗಳಿಗೆ ಅಂತ. ಹಾಗಾಗಿ ದಿನ ಹೇಗೆ ಶುರುವಾಗಬೇಕು ಅಂತ ಅನ್ನೋದನ್ನ, ಈ ಶ್ಲೋಕ ಗೊತ್ತಾ ನಿಮ್ಗೆ? ಕರಾಗ್ರೆ ವಸತೆ. ಯಾಕೆ ಹೇಳ್ಕೊಳ್ಳೋದು ಅದನ್ನ? ಬೆಳಗ್ಗೆ ಎದ್ದ ತಕ್ಷಣ ಅಂದ್ರೆ ನಾವು ದೇವರನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಕೈಯನ್ನ ನೋಡ್ಕೊಂಡು ಹೇಳ್ತೀವಿ. ಓಕೆ ಓಕೆ. ಅದ್ ಬಿಟ್ಟು ಅಷ್ಟೇ ಮೇಡಮ್, ಗೊತ್ತಿಲ್ಲ. ನಾನು ಇದನ್ನ ಸೈಂಟಿಫಿಕ್ ಆಗಿ ಒಂದು ರೀಸನ್ ಹೇಳ್ತೀನಿ. ಯಾವ ಸೈನ್ಸು ಇದನ್ನ ಹೇಳಲ್ಲ. ಅದು ನಮ್ದೇ ಸಾಧನೆ ಅಂತ ತೋರಿಸ್ಕೊಳುತ್ತೆ, ಇನ್ಕ್ಲೂಡಿಂಗ್ ಮೀ. ಬಟ್ ನಾನು ಅದನ್ನ ಮಾಡಲ್ಲ. ಯಾಕಂತ ಹೇಳಿದ್ರೆ, ನಾನು ಸೈಕಾಲಜಿ ಓದುವಾಗ ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಒಂದು ದಿನ ನಮ್ದು ಸೆಮಿನಾರ್ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ, ಓಕೆ ಇದನ್ನ ಹೇಳಿದ್ರಲ್ವಾ, ನನ್ನ ತಾತ, ನನ್ನ ಅಪ್ಪ, ನನ್ನ ಗುರುಗಳು ಕಲಿಸಿರೋದಂತ ಪಾಠದಲ್ಲಿ ಇದೆಲ್ಲ ಅಡಕವಾಗಿದೆ ಅಲ್ವಾ ಅಂತ ಹೇಳಿ ನಾನು ಸ್ಪಿರಿಚುವಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಅಂತ ಹೇಳಿ ಅದನ್ನ ಶುರು ಮಾಡ್ಕೊಂಡಿದ್ದು. ಮೆಂಟಲ್ ಹೆಲ್ತ್ನ ಸ್ಪಿರಿಚುವಲ್ ಆಗಿ ಹೇಗೆ ತಗೊಂಡು ಹೋಗ್ಬಹುದು, ಮೆಂಟಲ್ ಹೆಲ್ತ್ ನಮ್ದು ಫಿಸಿಕಲ್ ಹೆಲ್ತ್ ಅಥವಾ ಮಾನಸಿಕವಾಗಿ, ಫಿಸಿಕಲ್ ಕೂಡ ನಾವು ದೇಹ ಆರೋಗ್ಯವಾಗಿ ತಂತಾನೆ ಆಗುತ್ತೆ ನಮ್ಮ ಮನಸ್ಸು ಶುದ್ಧ ಆದಾಗ. ಮನಸ್ಸು ಶುದ್ಧ ಆಗೋದನ್ನ ಹೇಗೆ ಮಾಡ್ತಿದ್ದಾರೆ, ಹೇಗೆ ನಾನು ಮನಃಶಾಸ್ತ್ರ ಅಧ್ಯಯನ ಮಾಡುವಾಗ ಇದ್ರಲ್ಲಿ ಇಷ್ಟೊಂದು ಅಗಾಧವಾಗಿದೆ ಅಲ್ವಾ, ಇದನ್ನ ಯಾಕೆ ಇನ್ಕ್ಲೂಡ್ ಮಾಡಬಾರ್ದು ಅಂತ ಇದನ್ನ ಓನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿದೆ. ನಾನು ಎಲ್ಲ ಕಡೆ ಹೋಗ್ತಾ, ಕೆಲಸ ಮಾಡ್ತಾ, ಟ್ರೈನಿಂಗ್ ತಗೊಳ್ತಾ ನಾನೊಂದಿಷ್ಟು ಟ್ರೈನ್ ಮಾಡೋಕೆ ಶುರು ಮಾಡಿದೆ. ನನ್ನ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಬೇರೆ ಎಲ್ಲ ವಿಧದಲ್ಲಿ ಇರ್ತಾ ಇತ್ತು, ಪುಸ್ತಕದಲ್ಲಿ ಓದಿರೋದು ಎಲ್ಲ ಇರ್ತಾ ಇತ್ತು. ಆದ್ರೆ ಅದಕ್ಕಿಂತ ಮುಂಚೆ ನನಗೆ ಗೊತ್ತಾಗ್ಬೇಕಲ್ವಾ, ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ವಾ ಏನಾಗ್ತಿದೆ ಅಂತ. ಹಾಗಾಗಿ ನನಗೆ ಸಿಕ್ಕಂತಹ ಒಂದಿಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಒಂದಿಷ್ಟು ಮಕ್ಕಳನ್ನ ಕರೆದು, ಅವರುಗಳಲ್ಲಿ ಸ್ವಲ್ಪ ನಾರ್ಮಲ್ ಇರುವಂತ ಮಕ್ಕಳುಗಳು, ಇನ್ನು ಸ್ವಲ್ಪ ಪ್ರಾಬ್ಲಮ್ ಇರುವಂತ ಮಕ್ಕಳುಗಳು, ಸಿವಿಯರ್ ಪ್ರಾಬ್ಲಮ್ ಇರುವಂತ ಎಲ್ಲ ಮಕ್ಕಳುಗಳ ಮೇಲೆ ಇದನ್ನ ಅಪ್ಲೈ ಮಾಡಿ, ಅದನ್ನ ರಿಸರ್ಚ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡಿ, ಅದರ ರಿಸಲ್ಟ್ನ ತಗೊಂಡು ನಾನು ಇವತ್ತು ನಿಮ್ಮ ಮುಂದೆ ಇದನ್ನ ಹೇಳ್ತಾ ಇದ್ದೀನಿ. ಎಲ್ಲ ಮಕ್ಕಳುಗಳಿಗೂ ಇದನ್ನ ಒಂದು 30 days ಕ್ಲಾಸನ್ನ ಕೊಟ್ಟೆ. 3 ತಿಂಗಳು ಬೇಕು ಕೆಲವ್ರಿಗೆ ತಕ್ಷಣ ರಿಸಲ್ಟ್ ನೋಡೋಣ ಅಂತ. 30 ರಿಂದ 90 ದಿವಸದೊಳಗಡೆ ಆ ಮಗು ವಾಟ್ಸ್ ಯುವರ್ ನೇಮ್ ಅಂದ್ರೆ ರಿಪೀಟ್ ವಾಟ್ಸ್ ಯುವರ್ ನೇಮ್ ಅಂತ ಇದ್ದಿದ್ದ ಮಗು ಶ್ರೀರಾಮ ಜಯರಾಮ ಹೇಳೋವರೆಗೂ ಇಂಪ್ರೂವ್ಮೆಂಟ್ಸ್ ಆಯ್ತು. ಸ್ಕೂಲಲ್ಲಿ ಫೀಡ್ಬ್ಯಾಕ್ ಚೆನ್ನಾಗಿ ಬಂತು, ಏನ್ ಮಾಡ್ತಿದ್ದಾನೆ, ಎಕ್ಸ್ಟ್ರಾ ಚೇಂಜ್ ಆಗಿದೆ ಮಗು ಅಂತ. ಮತ್ತೆ ADHD ಇರೋ ಮಗು
ನಾರ್ಮಲ್ ಆಗ್ತಾ ಬಂತು. ಪೇರೆಂಟ್ಸ್ಗಳ ಸಪೋರ್ಟು ತುಂಬ ಮುಖ್ಯ ಇದಕ್ಕೆ. ಮೇಡಮ್ ನೀವೇನೋ ಹೇಳಿದಿರಿ ಅಂತ ತಂದು ಕೂರಿಸ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಬೀಜ ಹಾಕಿದ್ದೀವಿ ಭೂಮಿಗೆ, ಅದನ್ನ ಹುಟ್ಟೋದಕ್ಕೆಲ್ಲ ಬೇಕಲ್ವಾ, ನೀರು ಗೊಬ್ಬರ ಬೆಳಕು ಎಲ್ಲ. ಹಾಗಾಗಿ ಎಲ್ಲರ ಸಹಕಾರನೂ ಬೇಕಾಯಿತು. ಅವರು ಸಹಕಾರ ತುಂಬ ಕೊಟ್ಟರು. ಕರ್ಕೊಂಡು ಬರೋದು ಕರ್ಕೊಂಡು ಬಿಡೋದು ಅದು ಕೂಡ ಒಂದು ಟಾಸ್ಕ್ ಅಲ್ಲ ಪೇರೆಂಟ್ಸ್ಗಳಿಗೆ. ಇವತ್ತಿಗೂ ಕೆಲವು ಮಕ್ಕಳುಗಳು ನಾನು ಶುರು ಮಾಡ್ದಂಗಿಂದ ಇದ್ದಂಥ ಮಕ್ಕಳುಗಳು ಇವತ್ತಿಗೂ ಬರ್ತಿದ್ದಾರೆ. ನಾನು ಸ್ಟಡಿ ಶುರು ಮಾಡಿದ ತಕ್ಷಣ ಇದನ್ನ ರಿಸರ್ಚ್ ಮಾಡೋಕೆ ಶುರು ಮಾಡಿಕೊಂಡೆ ಹೇಗೆಲ್ಲ ಮಾಡುತ್ತೆ ಅಂತ. ಸೊ ಒಟ್ಟೊಟ್ಟಿಗೆ ಮಾಡೋಕೆ ಶುರು ಮಾಡಿದೆ, ಓದು ಮತ್ತೆ ರಿಸರ್ಚ್ ಕ್ಲಾಸಸ್ ಮಾಡೋದು. ಸೊ ಥಿಯರಿ ಪ್ರಾಕ್ಟಿಕಲ್ ಎರಡೂ ಸಿಕ್ತು ನನಗೆ ದೇವರ ದಯೆಯಿಂದ. ಹಾಗಾಗಿ ಮುಗೀತಿದ ಹಾಗೇನೆ ನಂದು ಕೋರ್ಸ್ ಅಂದರೆ ನೆವರ್ ಎಂಡಿಂಗ್, ಅದು ಕೋರ್ಸ್ ಇನ್ನೂ ಇದೆ. MPhil ಮಾಡ್ತಾ ಇದ್ದೇನೆ ಸೈಕಾಲಜಿನಲ್ಲೇ. ಸೊ ಸೈಕಾಲಜಿ ಬೇಸಿಕ್ ಮಾಡಬೇಕಾದ್ರೇನೆ ನನಗೆಲ್ಲ ಶುರುವಾಯಿತು. ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ನನಗೆ ಅವಕಾಶ ಒದಗಿ ಬಂತು ಭಗವಂತನ ಕಡೆಯಿಂದ. ಹಾಗಾಗಿ ಅದು ನಡೀತಾ ಇದೆ ಇವತ್ತಿಗೂ. ಈ ಶ್ಲೋಕ ಬೆಳಗ್ಗೆ ಎದ್ದಾಗ ನಮ್ಮ ಕೈಗಳನ್ನ ಯಾಕೆ ನೋಡ್ಕೊಂಡು ಹೇಳ್ತೀವಿ ಅನ್ನೋದನ್ನ ಹೇಳ್ತೀನಿ. ಇವಾಗ ಹೇಳಿ ಮ್ಯಾಮ್. ಹೇಳಿ ಮ್ಯಾಮ್, ನಿಮಗೆ ಬರುತ್ತೆ ಅಂದ್ರಲ್ಲ, ಕೆನ್ಸೆ ಸೀತಾ ಲಕ್ಷ್ಮಿ. कराग्रे वसते लक्ष्मी करमध्ये सरस्वती करमूले स्थिता गौरी प्रभाते करदर्शनम्. ಅಲ್ಲಿ ಕರಾಗ್ರೇ ವಸತೆ ಲಕ್ಷ್ಮಿ ಅಥವಾ ಲಕ್ಷ್ಮಿ ಎರಡು ಮಾಡ್ಕೋಬಹುದು. ಅಲ್ಲಿ ವಿಸರ್ಗ ಕೂಡ ಬರುತ್ತೆ, ಇಟ್ಸ್ ಫೈನ್. ಹೀಗೆ ನೈಸ್ ಮ್ಯಾಮ್. ಅದನ್ನ ಒಂಚೂರು ಮಹಾಪ್ರಾಣ ಬಂದಾಗ ಪ್ರಭಾತೆ ಎಲ್ಲಿ ಒತ್ತಕ್ಷರಗಳನ್ನ ಸ್ವಲ್ಪ ಸರಿಯಾಗಿ ಹೇಳಿದ್ರೆ ಇಟ್ಸ್ ಫೈನ್. ನೈಸ್, ಹೇಳ್ಕೊಳ್ತೀರಾ ಅಂತ ಗೊತ್ತಾಯ್ತು. ಈ ಶ್ಲೋಕ ಯಾಕೆ ಹೇಳ್ತೀವಿ ಅಂದ್ರೆ, ಎರಡು ಕೈಗಳನ್ನ ನೋಡಿ ಮುಖ ಬೆಳಗ್ಗೆ ಎದ್ದಾಗ ನಮ್ಮ ಮುಖದ ಮುಂದೆ ಇಟ್ಕೊಂಡು ನೋಡ್ಕೊಳ್ತೀವಲ್ವಾ, ಇದು ಬರೀ ದೇವರ ಧ್ಯಾನ ಅಂತಲ್ಲ, ಇಲ್ಲೊಂದು ಸೈಂಟಿಫಿಕ್ ರೀಸನ್ ಇದೆ. ಮತ್ತೆ ನಿಮ್ಮ ವೆಲ್ತ್ಗೂ ಕೂಡ ಕನೆಕ್ಟ್ ಆಗತ್ತೆ. ನಮ್ಮ ಹಸ್ತ ಅಂದ್ರೆ ಈ ಕೈಯಲ್ಲಿ ಪಾಮಲ್ಲಿ ಅಗ್ರಭಾಗ ಮೇಲ್ಭಾಗ, ಈ ಮೇಲ್ಭಾಗದಲ್ಲಿ ಲಕ್ಷ್ಮೀ ದೇವಿ ಕರಾಗ್ರೆ ವಸತೆ ಲಕ್ಷ್ಮಿ. ನಾವು ದುಡ್ಡನ್ನು ಹೆಂಗ್ ಕೌಂಟ್ ಮಾಡ್ತೀವಿ? ಆಕ್ಚುಲಿ ಕೌಂಟ್ ಮಾಡಿ ಒಂದ್ಸಲ ಎಲ್ರು ಮಾಡ್ತೀರಲ್ವಾ? ಕರಾಗ್ರೆ ವಸತೆ ಲಕ್ಷ್ಮಿ, ನಮ್ಮ ಕೈಗಳಲ್ಲೇ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ, ಹಣ ಇದೆ ಅಂತ, ವೆಲ್ತ್ ಅಂತ. ಇಲ್ಲಿ ಅದನ್ನ ನೋಡೋ ಕಣ್ಗಳಿರ್ಬೇಕು ಹೇಗೆ ಅಂತ. ಮತ್ತೆ ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ. ನಾವು ಪುಸ್ತಕನ ಹೇಗಿಟ್ಕೊಳ್ತೀವಿ? ಪುಸ್ತಕ ಹೀಗಿಟ್ಕೊಂಡು ಓದ್ತೀವಲ್ವಾ? ಎಲ್ರಿಗೂ ಅಭ್ಯಾಸ ಇದೆ ಅಲ್ವಾ? ಪುಸ್ತಕ ಹೇಗೆ ಇಟ್ಕೊಂಡು ಹೋಗ್ತೀವಿ. ಕರ ಮಧ್ಯೆ ಸರಸ್ವತಿ. ಈ ಕರ ಮಧ್ಯೆ, ನಮ್ಮ ಕರ ಮಧ್ಯದಲ್ಲಿ ಸರಸ್ವತಿ ವಾಸವಾಗಿದ್ದಾಳೆ. ಕರಮೂಲೆ ಸ್ಥಿತಾ ಗೌರಿ. ಈ ಪೋರ್ಷನ್ ಅಲ್ಲಿ ನೀವೊಂದು ಗೋಡೆ ತಳ್ಳಿ, ಯಾರಾದ್ರೂ ತಳ್ಳಿ, ನಿಮ್ ಮುಂದೆ ಗೋಡೆ ಇದೆ, ತಳ್ಳಿ. ಎಲ್ಲಿ ಪ್ರೆಷರ್ ಕೊಡ್ತೀರಾ? ಫೀಲ್ ಇಟ್. ಮ್ಯಾಮ್ ನೀವೇ ಮಾತಾಡ್ಬೋದು, ಸೀತಾಲಕ್ಷ್ಮಿ ಮ್ಯಾಮ್. ಇಲ್ಲಿ ಪುಷ್ ಮಾಡ್ತೀವಲ್ವಾ ಈ ಜಾಗದಲ್ಲಿ? ಕರಮೂಲೆ ಸ್ಥಿತಾ ಗೌರಿ. ಗೌರಿ ರೆಪ್ರೆಸೆಂಟ್ ಯಾವುದನ್ನ ಮಾಡ್ತಾರೆ? ಪವರ್, ಶಕ್ತಿ, ಧೈರ್ಯಕ್ಕೆ ಪುಷ್ ಮಾಡೋದಕ್ಕೆ ಶಕ್ತಿ ಅಲ್ಲ. ಸೊ ಈ ಮೂರೂ ಶಕ್ತಿಗಳು ನಮ್ಮ ಕೈಯಲ್ಲೇ ಇದೆ. ಅದನ್ನ ನಾವು ಬಳಸ್ಕೊಳ್ಳೋಕೆ ನಮಗೆ ಗೊತ್ತಿರಬೇಕು ಹೇಗೆ ಅಂತ, ಹೇಗೆ ಬಳಸ್ಕೋಬೇಕು ಅಂತ ಅನ್ನೋದು ನಮಗೆ ಗೊತ್ತಿರುತ್ತೆ. ಈ ಮೂರೂ ಕೈಗಳನ್ನ ಬೆಳಗ್ಗೆ ಎದ್ದು ಹೀಗೆ ಮಾಡೋದ್ರಿಂದ ಮೂರು ದೇವತೆಗಳ ದರ್ಶನ ಮಾಡಿದಂತಹ ಫಲ ಸಿಗುತ್ತೆ. ಬೆಳಗ್ಗೆ ನಮ್ಮ ಕೈಲೇ ದೇವರೇ ಇದೆ ರೀ, ಅಲ್ಲಿ ಇಲ್ಲಿ ಯಾಕೆ ಹುಡ್ಕೋದ್ ನಾವು? ಕಣ್ಣು ಬಿಟ್ಟ ತಕ್ಷಣ ನಮ್ಮ ಎರಡು ಕೈ, ಕಣ್ಣು ಮುಚ್ಕೊಂಡಿರ್ತೀರಾ, ಎದ್ದೇಳ್ತೀರಾ, ಎರಡು ಕೈನೂ ಬಿಸಿ ಮಾಡ್ಕೊಳ್ತೀರಾ, ಮುಖದ ಮೇಲೆ ಇಟ್ಕೊಳ್ತೀರಾ, ವೈಪ್ ಮಾಡ್ತೀರಾ, ಒರೆಸ್ತೀರಾ, ಕಣ್ಬಿಟ್ಟು ನೋಡ್ತೀರಾ. ಮೂರು ದೇವಿಯರು ಪ್ರತ್ಯಕ್ಷವಾಗಿದ್ದಾರೆ ಇಲ್ಲಿ. ಹೇಳ್ದಿಲ್ವಾ? ಕರಾಗ್ರೆ ವಸತೆ ಲಕ್ಷ್ಮಿ ಕೆಲಸ ಮಾಡ್ತೀವಲ್ವಪ್ಪ ನಾವು. ಈ ಮೂಲಕನೇ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಮಾಡೋದು ಇಲ್ಲಿಂದಾನೇ ಅಲ್ವಾ ನಾವು? ಹೌದಲ್ವಾ? ವರ್ಕ್ ಮಾಡ್ತೀವಿ, ಬರೆಯೋದು ಇಲ್ಲಿಂದಾನೇ ಅಲ್ವಾ ನಾವು? ಬೆರಳುಗಳಿಂದಾನೇ ಬರಿತೀವಲ್ವಾ? ಮತ್ತೆ ಎನಿ ವರ್ಕ್, ಕೆಲಸ, ಏನೇ ಕೆಲಸ ಮಾಡಿ ನೀವು, ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತೀರಾ, ಬರೀತೀರಾ, ಅಥವಾ ಹೊಲ ಗದ್ದೆ ಕೆಲಸ ಮಾಡ್ತೀರಾ, ಕುಡುಗೋಲ್ ತಗೊಂಡು ಕಟ್ ಮಾಡ್ತೀವ, ಏನಾದ್ರೂ ತರಕಾರಿ, ಎಲ್ಲ ಕೆಲಸಗಳನ್ನು ನಾವು ಬೆರಳಿಂದಾನೇ ಮಾಡ್ತೀವಿ. ಆ ಕೆಲಸನ ಪ್ರಾಪರ್ ಆಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಲಕ್ಷ್ಮಿ ನಮಗ್ ಸಿಗ್ತಾಳೆ. ಹೌದಲ್ವಾ? ಬೆಳಗ್ಗೆ ಎದ್ದು ಅದನ್ನೇ ಕೇಳೋದು, ಪವರ್ ಕೊಡು ಕೆಲಸ ಮಾಡೋದಕ್ಕೆ. ಇಲ್ಲಿ ಮೈಂಡ್ ಓಡ್ತಾ ಇರುತ್ತೆ, ಬಟ್ ಕೆಲಸ ಇದನ್ನ ಮಾಡ್ತೀವಲ್ವಾ, ಸೈಂಟಿಫಿಕ್ ಆಗಿ ಅಲ್ಲಿ ಹೋಗಿರುತ್ತೆ. ಸೊ ಇಲ್ಲಿಂದ ನರ್ವ್ಸ್ ಕನೆಕ್ಟ್ ಇರುತ್ತೆ. ಮೈಂಡ್ ಹೇಗೆ, ಬ್ರೈನ್ ಸೆಲ್ಸ್ಗಳು ಹೇಗೆ ಆಕ್ಟಿವ್ ಆಗಬೇಕೋ ಬೆಳಗ್ಗೆ ಆಕ್ಟಿವ್ ಆಗುತ್ತೆ. ಇದು ಸೈಂಟಿಫಿಕ್ ವೇ.
ಯಾಕೆ ಬೆಳಗ್ಗೆ ಎದ್ದು ಬಿಸಿ ಮಾಡಿ ಕಣ್ಗಿಟ್ಕೊಂಡು ಇದು ನೋಡ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ರೆ ಸೈಂಟಿಫಿಕ್ ರೀಸನ್ನು ಹಾಗೆ ಇದೆ. ಲಕ್ಷ್ಮಿ ಮತ್ತೆ ಸರಸ್ವತಿನ ಸರಿಯಾಗಿ ಅಧ್ಯಯನ ಮಾಡಿದ್ರೆ, ಪುಸ್ತಕ ಇವಾಗ ಯಾರ ಅವರ ವೃತ್ತಿ ಇರ್ಬೋದು, ಸರಿಯಾಗಿ ಪಾಠ ಮಾಡಿದ್ರೆ, ಸರಿಯಾಗಿ ಪಾಠ ಕೇಳಿದ್ರೆ ಆ ತಾಯಿ ಇದು ನಮಗೆ ಒಲಿದು ಬರ್ತಾಳೆ. ಹಾಗಾಗಿ ಸರಸ್ವತಿ ದೇವಿನೂ ಕೂಡ ಅಲ್ಲೇ ಇರ್ತಾಳೆ, ಅದನ್ನ ಪ್ರಾಮಾಣಿಕವಾಗಿ ಮಾಡಿ ನಿಮ್ಗೆ ಒಲಿದು ಬರ್ತಾಳೆ ಅಂತ. ಇನ್ನ ಶಕ್ತಿ, ಎಂತ ಕೆಲಸಗಳು ಯಾವುದೆಲ್ಲ ಇವಾಗ ಹೆಣ್ಮಕ್ಳು ಅಷ್ಟೇ ತುಂಬಾ ಪವರ್ಫುಲ್ ಆಗಿರೋ ಕೆಲಸಗಳು ಮಾಡ್ತಿರ್ತಾರೆ. ಅಥವಾ ನಾವಿನ್ನು ಇದರಿಂದ ಹೋಗ್ಬೇಕಂದ್ರೆ ಬುಟ್ಟಿ ಹೆಣಿಯೋರು ಇರ್ಬೋದು, ಗಾಡಿ ತಳ್ಳೋರು ಇರ್ಬೋದು, ಆಮೇಲೆ ಹೋಗ್ತಾ ಪೈಲಟ್ ಅಥವಾ ಡ್ರೈವರ್ ಏನೇ ಇರ್ಬೋದು. ಈ ಪವರ್ನ ಯೂಸ್ ಮಾಡ್ತೀವಿ ಅಲ್ವಾ. ಬೆಳಗ್ಗೆನೆ ನಾವು ನಮ್ಮ ಮೈಂಡ್ಗೆ ಒಂದು ಮೆಸೇಜ್ನ ಕೊಡುವಂಥದ್ದು. ಇಷ್ಟೆಲ್ಲ ಕೆಲಸಗಳು ನನ್ನಿಂದ ಆಗ್ಬೇಕಾಗಿದೆ. ಮೂರು ಶಕ್ತಿಗಳೇ, ತ್ರಿಶಕ್ತಿಗಳೆಲ್ಲ ಸೇರಿ ನನಗೆ ಈ ಶಕ್ತಿನ ಕೊಡು ಅಂತ ಹೇಳಿ ಮೈಂಡ್ಗೆ ನಾವು ಮೆಸೇಜ್ನ ಕೊಡುವಂಥದ್ದು ಬೆಳಗ್ಗೆ ಮಾಡುವಂಥದ್ದು. ಇದನ್ನ ನಮ್ಮ ಋಷಿಮುನಿಗಳು ಹಿಂದೆನೆ ಕೊಟ್ಬಿಟ್ರು, ಸಂಸ್ಕಾರ ಶ್ಲೋಕ ಅಂತ. ಇವಾಗ ಸೈನ್ಸ್ ಇದೇ ಇರೋದು, ಇದನ್ನೇ ಹೇಳ್ತಾ ಇರೋದು, ಇದೇ ಮಾಡ್ತಾ ಇರೋದು ನಾವು. ಸಂಸ್ಕಾರ ಅಂದ ತಕ್ಷಣ ಮೂಗು ಮುರಿಯುವಂಥ ಜನಗಳಿಗೆ ಇದೊಂದು ದೊಡ್ಡ ಪಾಠ, ಇದೊಂದು ಎಜುಕೇಟ್ ನಾಲೆಡ್ಜ್ನ ಕೊಡುವಂಥದ್ದು, ಏನು ಜ್ಞಾನನ ತುಂಬುವಂಥದ್ದು. ಹಾಗಾಗಿ ನೆಕ್ಸ್ಟ್ ಶ್ಲೋಕ ಹೇಳ್ತೀರಮ್ಮ, ಇದ್ರದ್ದು ಈ ಅರ್ಥ ಕೊಡುತ್ತೆ. ಯಾರಿಗಾದ್ರೂ ಗೊತ್ತಿತ್ತಾ ಇದಕ್ಕಿಂತ ಮುಂಚೆ ಈ ಶ್ಲೋಕ ಇಷ್ಟ ಅರ್ಥ ಕೊಡುತ್ತೆ ಅಂತ? ಅದು ಇರುತ್ತೆ, ನಾವು ತಿಳ್ಕೊಂಡಿರಲ್ಲ ಅಷ್ಟೇ. ಇನ್ನೊಂದ್ 2-3 ಶ್ಲೋಕ ಹೇಳ್ಬಿಟ್ಟು ಕ್ಲಾಸನ್ನ ಮುಗಿಸೋಣ. ಹಾ, ಇದನ್ನ ಹೇಳ್ತೀರಾ ಯಾರಾದ್ರೂ? ಎದ್ದ ನಂತರ ಹಾಸ್ಗೆ ನೀವೇ ಹೇಳಿ ಮ್ಯಾಮ್. ಸೀತಾಲಕ್ಷ್ಮಿ ಮ್ಯಾಮ್ ಬರುತ್ತಾ ಇಲ್ಲ ಹೇಳ್ಕೊಡ್ಲಾ? ಬೇಗ ಬೇಗ. ಮೇಡಮ್ ಮ್ಯೂಟ್ ಆಗಿದೆ ಅನ್ಸುತ್ತೆ, 1 ನಿಮಿಷ. ಹಾ, ಓಕೆ. ಕಾಣಿಸ್ತಾ ಇಲ್ಲ ಅವ್ರಿಗೆ. ನಂದು ಸ್ಕ್ರೀನ್ ಇದೆ ನನ್ನ ಮೊಬೈಲಲ್ಲಿ, ಸಾರಿ ನನ್ನ ಲ್ಯಾಪ್ಟಾಪ್ ಅಲ್ಲಿ. ನೀವ್ ಯಾರು ಕಾಣಿಸ್ತಾ ಇಲ್ಲ, ಹೇಳೋರು ಕಾಣಿಸ್ತೀರಾ ನನ್ನ ಲ್ಯಾಪ್ಟಾಪ್. ಶ್ವೇತಾ ಮೇಡಮ್ ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಆಗುತ್ತಾ? ಓಕೆ. ಸವಿತಾ ಹೇಳಿ ಸವಿತಾ. ನಮಸ್ತೆ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಇನ್ನೊಂದ್ಸಲ ಹೇಳಿ ಮ್ಯಾಮ್. ಸಮುದ್ರವಸನೆ ಇನ್ನೊಂದ್ ಬಾರಿ ತಗೊಳ್ಳಿ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ನೈಸ್. ಇಲ್ಲಿ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಹಾಸಿಗೆಯಿಂದ ನೆಲಕ್ಕೆ ಕಾಲಿಡ್ತೀವಿ, ಭೂಮಿ ಮೇಲೆ. ಅಮ್ಮನ ಹೊಟ್ಟೆಯಿಂದ ಬಂದ ಮೇಲೆ ನಮ್ಮನ್ನ ಸಲುವಂತವಳು ಭೂಮಿ ತಾಯಿ. ಆ ಭೂಮಿ ತಾಯಿಗೆ ಒಂದು ಗ್ರಾಟಿಟ್ಯೂಡ್, ಒಂದು ಕೃತಜ್ಞತೆ, ಒಂದು ನಮಸ್ಕಾರ ಹೇಳುವಂಥದ್ದು. ಯಾರು ಇಷ್ಟು ದಿವಸ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇನ್ ಮುಂದೆ ಮಾಡಿ. ಆ ಭೂಮಿ ಎಲ್ಲಾ ತರನು ಕಾಪಾಡ್ತಿದ್ದಾಳೆ ನಮ್ಮನ್ನ. ನಾವ್ ಎಷ್ಟು ಹಿಂಸೆ ಕೊಡ್ತೀವಿ ಅವಳಿಗೆ. ಮನೆ ಕಟ್ತೀವಿ, ರೋಡ್ ಮಾಡ್ತೀವಿ, ಓಡಾಡ್ತೀವಿ, ಗಲೀಜ್ ಮಾಡ್ತೀವಿ, ಪ್ಲಾಸ್ಟಿಕ್ಕು ಹಾಕಿ ಬರ್ತೀವಿ, ನಮ್ ಕಸ ಎಲ್ಲ ತೆಗ್ದಲ್ಲಿ ಹಾಕ್ಬಿಟ್ಟು ಬಂದ್ವಿ, ಎಷ್ಟು ಅಂತ ಸಹಿಸ್ಕೊಳ್ತಾಳಲ್ವಾ. ನಾವೇ ಯಾರಾದ್ರೂ ಒಂದು ಹೊಡೆದ್ರೆ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ತಾಯಿ ಅಷ್ಟೆಲ್ಲ ಕಾಪಾಡ್ತಿದ್ದಾಳೆ ಅಂದ್ರೆ ಒಂದು ರೆಸ್ಪೆಕ್ಟ್ ಅಲ್ವಾ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಗೆ ನಿಮ್ಮ ಹಾಸಿಗೆ ಮೇಲಿಂದ ಕೆಳಗೆ ಇಡೋದಕ್ ಮೊದ್ಲು ಸಮುದ್ರ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು, ತಾಯಿ ಇದ್ರ ಅರ್ಥ ಹೀಗೆ, ಏನೋ ಶ್ಲೋಕ ಹೇಳ್ಬಿಡ್ಬೇಕಪ್ಪ, ಇದು ಸಮುದ್ರವಸನೆ ಹೇಳ್ಬಿಡ್ಬೇಕಿಲ್ಲ, ಅದು ಅಗಾಧವಾದ ಅರ್ಥನ ಒಳಗೊಂಡಿದೆ. ಸಮುದ್ರವಸನೆ ದೇವಿ ಅಂದ್ರೆ ಮಹಾವಿಷ್ಣುವಿನ ಪತ್ನಿಯಾದ ಭೂದೇವಿ ಅಂದ್ರೆ ವಿಷ್ಣು ಇಲ್ಲಿ ಭಗವಂತ ಪರಮಾತ್ಮ. ಅದಕ್ಕೆ ಆದಂತ ಒಂದು ವೇದ ಮಂತ್ರಗಳಲ್ಲಿ ಒಂದು ಅರ್ಥಗಳನ್ನ ಕೊಡಲಾಗುತ್ತೆ. ಇಲ್ಲಿ ಹೇಳೋಣ, ನೀನ್ ಧರಿಸಿರುವಂತಹ ವಸ್ತ್ರ ಒಂದು ಅತ್ಯುನ್ನತ ಹಿಮಾಲಯ ಅಂದ್ರೆ ಮಹೋನ್ನತ ಪರ್ವತಗಳು. ಈ ಪರ್ವತಗಳೆಲ್ಲ ನೋಡಿದ್ದೀರಲ್ಲ ಹೇಗೆಲ್ಲ ಶುಭ್ರವಾಗಿ ಇರುತ್ತೆ. ಹಾಗಾಗಿ ಸಮುದ್ರದಿಂದ ಪರ್ವತಗಳಂತೆ ಅಂದ್ರೆ ಮಹಾವಿಷ್ಣುವಾದ ಪತ್ನಿ ಭೂದೇವಿ. ಸಮುದ್ರವೇ ನಿಮ್ಗೆ ಅದ್ರ ಸಮುದ್ರದಲ್ಲಿ ಇರುವಂತಹ ನೀರು ಶುಭ್ರವಾಗಿ ಇರುತ್ತಲ್ವಾ, ಮುತ್ತಿನ ತರ ಕಾಣಿಸ್ತಾ ಇರುತ್ತಲ್ವಾ. ಸಮುದ್ರನೇ ನಿನ್ನ ಸೀರೆ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ. ಆ ಸಮುದ್ರನೇ ಸೀರೆಯಾಗಿ ಉಟ್ಕೊಂಡಿರುವಂತಹ ದೇವಿ, ವಿಷ್ಣುವಿನ ಪತ್ನಿಯೇ, ನಿನಗೆ ನಮಸ್ಕಾರ ಮಾಡ್ತಿದ್ದೀನಿ.
ನಾನು ಮಾಡೋ ಅಂತ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ, ನನಗೆ ಸಾರಿ ಅಂತ ಎಷ್ಟು ಅಂತ ಸಹಿಸ್ಕೊಳ್ತಾಳೆ. ರೋಡಲ್ಲಿ ನಾವು ಯಾರಿಗೋ ಬಸ್ಸಲ್ಲೋ ರೋಡಲ್ಲೋ ಕಾರಲ್ಲೋ ಹೋಗಿ ಟಚ್ ಮಾಡಿದ್ರೆ ಐಮ್ ಸಾರಿ ಸಾರಿ ಅಂತ ಕೇಳ್ತೀವಲ್ವಾ? ನಮ್ಮ ಜೀವನಾನೇ ನೋಡ್ಕೊಳ್ತಾ ಇರುವಂತಹ ನಮ್ಮ ಅಮ್ಮಂಗೆ ಸಾರಿ ಕೇಳಲಾರ್ದು ಅಂತ ಅಂದ್ರೆ ಹೇಗೆ? ಅದನ್ನ ಕೇಳಬೇಕು ಅವಳಿಗೆ ಅಂತ. ಮತ್ತೆ ಪರ್ವತ, ಬೆಟ್ಟದಂತಹ ದೇಹನ ಹೊಂದಿರುವಂಥವಳೆ. ಪರ್ವತ ಶಿಖರಗಳಿರುತ್ತಲ್ಲ, ಅಂತ ಶಿಖರಗಳೇ ನಿನ್ನ ದೇಹ. ನಿನ್ಗೆ ನಿನ್ ಮೇಲ್ ಇಂಥ ಮಹಾತಾಯಿಯಾದಂತಹ ನಾನು ನಿನ್ನ ತುಳಿತಾ ಇದ್ದೀನಿ. ನನಗೆ ಬುದ್ಧಿ ಏನ್ ಮಾಡ್ಲಿ, ನನಗೆ ವಿಧಿ ಇರೋದು ಹಾಗೇನೆ. ತುಳಿದ್ರೇನೋ ಓಕೆ, ಅದ್ರ ಮೇಲೆ ಮನೆ ಒಂದು ಮನೆ ಏನೋ ಓಕೆ, 1,000 ಮನೆ ಕಟ್ಕೊಂಡು ಏನೋ ಮಾಡ್ಕೊಂಡು ಕವರ್ನ ಹಾಕಿ ಪ್ಲಾಸ್ಟಿಕ್ನ ಹಾಕಿ ಗಲೀಜನ್ನ ಮಾಡಿ ಮನುಷ್ಯನಷ್ಟು ಕೆಟ್ಟ ತ್ಯಾಜ್ಯನ ಕೊಡುವಂತ ಇನ್ಯಾವ ಪ್ರಾಣಿಗಳಲ್ಲಂತೆ. ಎಲ್ಲ ಪ್ರಕೃತಿಗೆ ಪೂರಕವಾಗೇ ಇರುತ್ತೆ, ನಾವೊಬ್ಬರೇ ಮನುಷ್ಯರೇ ಮಾರಕ. ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಆಯುಷ್ ಮಂಡಲ ಕೂಡ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ನನಗೆ ತುಂಬಾ ಖುಷಿ ಇದೆ ಆ ವಿಚಾರಕ್ಕೆ. ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ಎಲ್ಲಿ ಅದನ್ನ ಹಾಕಬೇಕು ಅಲ್ಲಿ ಪ್ಲಾಸ್ಟಿಕ್ಗಳನ್ನ ಹಾಕಿ. ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ? ಎಷ್ಟು ಅಂತ ಪ್ಲಾಸ್ಟಿಕ್ 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 ಅಟ್ಲೀಸ್ಟ್ ಪ್ಲಾಸ್ಟಿಕ್ನಾದ್ರೂ ಬಿಡುವಂತ ಪ್ರಯತ್ನ ಮಾಡೋಣ ನಾವು. ನಮ್ಮ ತಾಯಿಗೆ ಜನ್ಮ ಕೊಟ್ಟ ಮೇಲೆ ನಮ್ಮ ಸಲಹುವಂತ ತಾಯಿಗೆ ಒಂದಿಷ್ಟು ಪುಣ್ಯ ಮಾಡಿದ್ದು ಬರುತ್ತೆ, ಮುಂದಿನ ಜನ್ಮನಾದ್ರೂ ಚೆನ್ನಾಗಿ ಹುಟ್ಟುತ್ತೆ ಅಂತ ಹೇಳಿ. ಹಾಗ ಇನ್ನಷ್ಟು ಉತ್ತಮವಾಗಿ, ಇವಾಗ ಎಷ್ಟು ಉತ್ತಮವಾಗಿದೆ, ಉತ್ತಮವಾಗಿರೋ ಸಂಸ್ಕಾರ ಇರೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದೀವಿ. ಇಲ್ದಿದ್ರೆ ಎಲ್ಲೋ ಯಾವುದೋ ಪಬ್ಬಲ್ಲೋ ಯಾವುದೋ ಕ್ಲಬ್ಬಲ್ಲೋ ಅಥವಾ ಇನ್ಯಾವುದೋ ರೀಲ್ಸ್ ಅಲ್ಲೋ ಇರ್ತಾ ಇದ್ವಿ. ಇಲ್ಲಿ ಕೂತ್ಕೊಂಡು ಹೇಳ್ತಿದೀವಿ ಅಂತ ಅಂದ್ರೆ ಅದೊಂದು ಸಂಸ್ಕಾರ ಕೊಟ್ಟಿದ್ದಾರೆ ಇದೆ ಅಂತ ಅರ್ಥ ಅದ್ರದ್ದು. ಹಾಗಾಗಿ ನನ್ನ ಪಾದಗಳಿಂದ ನಾವು ಭರತನಾಟ್ಯಂ ಅಲ್ಲಿ ನಮಸ್ಕಾರ ಮಾಡ್ತೀವಿ, ಯಾಕಂದ್ರೆ ತುಳಿತೀವಿ ನಿನ್ಗೆ ಮಾಡುವಾಗ ಕಾಲುಗಳಿಂದ ನಿನ್ಗೆ ಹೊಡಿತೀನಿ, ಹಾಗಾಗಿ ಅವಾಗ ನಮಸ್ಕಾರ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ನಮ್ಮ ಡಾನ್ಸ್ ಅದು, ಭರತನಾಟ್ಯಂ ಮಾಡುವಾಗ ಹೇಳೋವಂಥದ್ದು. ನಾನು ಮಾಡ್ತಾ ಇರೋ ತಪ್ಪನ್ನ ಕ್ಷಮಿಸ್ಬಿಡಮ್ಮ, ಮಾತೃ ಸ್ವರೂಪಿ ನೀನು ಅಂತ ಹೇಳಿ ಆ ಕಾಲಿಡೋ ಮೊದಲೇ ಒಂದು ನಮಸ್ಕಾರ ಹೇಳ್ಬಿಟ್ಟೆ ಅವಳಿಗೂ ಖುಷಿ ಆಗತ್ತೆ. ಅಪ್ಪ ಏನೋ ಒಂದು ಮಾಡ್ತಿದ್ದಾನೆ, ಒಂದು ಒಳ್ಳೇದ್ ಮಾಡೋಣ, ಆ ದಿನ ಎಲ್ಲ ಚೆನ್ನಾಗಿರ್ಲಿ, ಆ ದಿನ ಎಲ್ಲ ಚೆನ್ನಾಗಿರ್ಲಿ ಅಂತ ಅನ್ನೋದನ್ನ ತಾಯಿ ಮಾಡ್ತಾಳೆ. ಹಾಗಾಗಿ ದಯವಿಟ್ಟು ನಿಮ್ಮಿಂದ ಎಷ್ಟು ಸಾಧ್ಯ ಭೂಮಿ ತಾಯಿಗೆ ಒಂದು ಸಾರಿ, ಒಂದು ಥ್ಯಾಂಕ್ಸ್ ನ ಬೆಳಗ್ಗೆ ಎದ್ದು ಹೇಳುವಂತ ವ್ಯವಸ್ಥೆನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ದಿನ ಮತ್ತೆ ನಮ್ಮ ಬದುಕು ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳುಗಳಿಗೂ ದಯವಿಟ್ಟು ಅದನ್ನ ಹೇಳ್ಕೊಡಿ. ಇದಾದ ನಂತರ ಸೂರ್ಯದೇವನಿಗೆ ನಮಸ್ಕಾರ ಮಾಡುವಂಥದ್ದು. ಸೂರ್ಯದೇವನಿಗೆ ಬೆಳಗ್ಗೆ ಎದ್ದು ನಮ್ಗೆ ಕಣ್ಗೆ ಕಾಣುವಂತಹ ದೇವರವನು. ಹಾಗಾಗಿ ಆ ಸೂರ್ಯದೇವನಿಗೆ ನಾವು ನಮಸ್ಕಾರ ಮಾಡ್ತೀವಿ. ಆದಿದೇವ ನಮಸ್ತುಭ್ಯಂ ಅಂತ ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾ, ಸೂರ್ಯದೇವನಿಗೆ ಹೇಳ್ತೀರಾ ಇದೊಂದು? ಹೇಳ್ತೀನಿ ಮೇಡಮ್. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಅದು ಓಕೆ. ಅಲ್ಲಿ ಮಮ ಭಾಸ್ಕರ ರಾ ಎಳಿಯೋದ್ ಬೇಡ, ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಬೇರೆ ಎಲ್ರು ಅದನ್ನ ನೋಡ್ಕೊಳ್ಳಿ, ಬಟ್ ಯಾವ್ದೋ ಒಂದು ಇದನ್ನ ಕೇಳ್ಕೊಂಡು ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಭಗವಂತ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡ್ತೀರಾ, ನೀವು ಮಾಡ್ತೀರಾ, ಮಕ್ಳಿಗೂ ಇದನ್ನ ಕಲಿಸ್ತೀರಾ. ಆಚೆ ಹೋಗಿ ನಿಮ್ಮ ಟೆರೆಸ್ ಮೇಲೋ ನಿಮ್ಮ ಹೊರಗಡೆನೋ ಅಥವಾ ನೀವೇನಾದ್ರೂ ಹಳ್ಳಿಗಳಲ್ಲಿ ಇದ್ರಂತೂ ಪುಣ್ಯವಂತರು, ಸೂರ್ಯ ನಿಮ್ ಮನೆಗೆ ವೆಲ್ಕಮ್ ಮಾಡ್ತೀವಿ. ಬೆಂಗಳೂರಲ್ಲೆಲ್ಲ ಬಿಲ್ಡಿಂಗ್ಗೆ ಕಾಣಿಸಲ್ಲ, ಸೂರ್ಯನ್ನೇ ನೋಡಿ ತುಂಬಾ ದಿನ ಆಗಿ B12 ವಿಟಮಿನ್ ಡಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಜನರಿಗೆ. ಹಾಗಾಗಿ ನಗರ ಪ್ರದೇಶ ಇದ್ದವರು ನೋಡ್ಕೊಳ್ಳಿ, ಬಟ್ ಹಳ್ಳಿಗಾಡಲ್ಲಿ ಇರುವಂತವ್ರು ನಿಮ್ಗೆ ಪುಣ್ಯ ಅದು. ಒಂದು ನಮಸ್ಕಾರ ಮಾಡಿ ನಿಂತ್ಕೊಂಡು, ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ಅಂದ್ರೆ ದೇವನ್ಗೆ ನೀನು ಬೆಳಕು ಕೊಡ್ತಾ ಇದೀಯ, ನನಗೆ ನೀನು ಬೆಳಕಿಂದ ನನ್ನ ಲೈಫಲ್ಲಿ ಬೆಳಕು ಸಿಗ್ತಾ ಇದೆ, ನನ್ನ ಬೆಳಕಲ್ಲಿ ನನ್ನ ಲೈಫಲ್ಲಿ ಒಂದು ಬೆಳಕನ್ನ ಉಂಟು ಮಾಡ್ತಾ ಇದೀಯಾ. ಹಾಗಾಗಿ ನಿನ್ನಲ್ಲಿರುವಂತಹ ಶಕ್ತಿ, ಆ ಬ್ರೈಟ್ನೆಸ್, ಆ ಪ್ರಭೆ ದಿನನಿತ್ಯ ಎಲ್ಲರಿಗೂ ಸರಿಸಮಾನವಾಗಿ ಬೆಳಕನ್ನ ಕೊಡ್ತೀಯ ಅಂತ ಶಕ್ತಿನ ನನಗೂ ಕೊಡಪ್ಪ ಅಂತ ಕೇಳ್ಕೊಳ್ಳುವಂಥದ್ದು ಅಧ್ಯಾತ್ಮ, ಭಕ್ತಿ. ಸೈಂಟಿಫಿಕ್ ವೇ ಅವಾಗ್ಲೇ ಹೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕಲ್ಲಿ ನಿಂತ್ಕೊಳ್ಳೋದ್ರಿಂದ ನಮಗೆ ಸಿಗ್ಬೇಕಾದಂತಹ ದೇಹಕ್ಕೆ ಸಿಗ್ಬೇಕಾದಂತಹ ವಿಟಮಿನ್ ಡಿ ಇರಬಹುದು, B12 ಇರಬಹುದು, ಮತ್ತೆ ನಮ್ಮ ದೇಹಕ್ಕೆ ಚರ್ಮಕ್ಕೆ ಉಪಯೋಗ ಆಗುವಂತಹ ಒಂದಿಷ್ಟು ಅಂಶಗಳು, ಅದರಿಂದ ವಿಟಮಿನ್ಸ್ಗಳು ತುಂಬಾ ಸಿಗುತ್ತೆ. ಬಾರಿ ರೆಕಗ್ನೈಸ್ ಮಾಡಿರುವಂತದ್ದು ಇದಿಷ್ಟೇ, D12 ಸಮಥಿಂಗ್ ಹೀಗೆ ಅಂತ ತುಂಬಾ ಅಗಾಧವಾಗಿ ಅದರಲ್ಲಿ ನಮಗೆ ಸಿಗತ್ತೆ. ಅದನ್ನ ಪಡ್ಕೊಳ್ಳಿ. ಇದನ್ನೇನಾದ್ರೂ ಇದಕ್ಕೆಲ್ಲ ದುಡ್ಡು ಕಟ್ಟಬೇಕು ಅಂದಿದ್ರೆ ನಮ್ಮ ಜನ್ಮದಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ಭಗವಂತ ಫ್ರೀಯಾಗಿ ಕೊಡ್ತಿದ್ದಾನೆ,
ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದ್ರ ಬದಲು ಯಾವುದೋ ಟ್ಯಾಬ್ಲೆಟ್ಸು ವಿಟಮಿನ್ಸ್ ಮಕ್ಕಳು ಆಗ್ಬೇಕಂತ ಪ್ಲಾನ್ ಮಾಡುವಾಗ ಏನೋ ಪ್ರಾಬ್ಲಮ್ಸ್ ಇದೆ ದೇಹದಲ್ಲಿ ಅಂತ ಹೇಳಿ ಯಾವ್ಯಾವುದೋ ಮೆಡಿಕಲ್ ಅಂದ್ರೆ ಪ್ರಾಬ್ಲಮ್ಸ್ ಇದ್ರೆ ಓಕೆ, ನ್ಯಾಚುರಲ್ ಆಗಿ ಸಿಗುವಾಗಿರೋದನ್ನ ತಗೊಳ್ಳಿ ಮೊದಲಿಗೆ. ನ್ಯಾಚುರಲ್ ಆಗಿರೋದನ್ನ ತಗೊಂಡು ಆಮೇಲೆ ಅದರಿಂದ ಸಾಧ್ಯನೇ ಇಲ್ಲ ಎಂದಾಗ ಹೋಗೋಣ. ಹೋಗ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಮೈಂಡ್ ತಿಳ್ಕೊಂಬಿಡಿ ಅದು ತಗೋಬಾರ್ದು ಅದು ಅಂತ ಹೇಳ್ತಿಲ್ಲ. ನ್ಯಾಚುರಲ್ ಆಗಿರುವಂಥದ್ದನ್ನ ತಗೊಳ್ಳಿ, ಆಯುರ್ವೇದ ಟ್ರೈ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿ ಸಿಗುವಂಥದ್ದನ್ನೇ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ನಾವ್ಯಾಕೆ ಇವಾಗ ಏನದು ನುಗ್ಗೆ ಸೊಪ್ಪು ಬಿಡಿಸ್ಕೊಂಡು ಬಂದು ತಿನ್ನೋದು ಚಂದನೋ ಅದನ್ನ ಪೌಡರ್ ಮಾಡಿ ಟ್ಯಾಬ್ಲೆಟ್ ರೂಪದಲ್ಲಿ ತಗೊಳ್ಳೋದು ಕ್ಷೇಮನ? ನೀವೇ ಯೋಚನೆ ಮಾಡಿ, ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಸ್ಮೃತಿಗೆ ಬಿಟ್ಟಿದ್ದು ಹೇಗೆ ಅಂತ ವಿಚಾರ ಮಾಡ್ಕೊಳ್ಳಿ. ಹಾಗಾಗಿ ನುಗ್ಗೆ ಸೊಪ್ಪಲ್ಲಿ ಅಂತ ಒಳ್ಳೆ ಕಬ್ಬಿಣಾಂಶ ಇರುವಂತ ಒಳ್ಳೆ ಫುಡ್ ಇದೆ, ವಿಟಮಿನ್ಸ್ ಎಲ್ಲ ಸಿಗತ್ತೆ. ಹಾಗೆ ಸೂರ್ಯದೇವನದಲ್ಲೂ ಕೂಡ ಅದ್ಭುತವಾಗಿರುವಂತಹ ಶಕ್ತಿ ಇದೆ. ಮುಂದೆ ಎಲ್ಲ ಸೂರ್ಯಪಾನ ಅಂತ ಮಾಡ್ತಾ ಇದ್ರು ಋಷಿಮುನಿಗಳು. ನಮ್ಗೆಲ್ಲ ಇವಾಗ ಆಗಲ್ಲ ಬಿಡಿ, ಯಾಕಂದ್ರೆ ಯೋಗ್ಯತನ ಜನರು ಯಾರು ಸಾಮಾನ್ಯವಾಗಿ ಯಾರು ಇಟ್ಕೊಂಡಿಲ್ಲ, ಹಾಗಾಗಿ ತಡ್ಕೊಳಕ್ಕಾಗಲ್ಲ ಅದನ್ನ ಅಂತ ತಡ್ಕೊಳಕ್ಕಾಗಲ್ಲ ಇದನ್ನ. ಹಾಗಾಗಿ ಅದನ್ನ ಸರಿಯಾದ ಗುರುಗಳ ಮುಖೇನ ಮಾಡಿದ್ರೆ ಅದು ಒಂದು ಸಾಧನೆ. ಅದನ್ನ ಸಾಧನೆ ಮಾಡಿರುವಂತ ತುಂಬಾ ಜನ ಓದಿದ್ದೀನಿ, ನೋಡಿದ್ದೀನಿ, ಅವ್ರ ಬಗ್ಗೆ ಕೇಳಿದ್ದೀನಿ. ಅದು ನನ್ನ ಪುಣ್ಯ, ನನಗೆ ಕೇಳಿಸ್ಕೊಳ್ಳುವಂಥದ್ದು. ಹಾಗಾಗಿ ಸೂರ್ಯದೇವ ಮತ್ತೆ ನಮ್ಮ ಭೂಮಿ ತಾಯಿ, ಒಳ್ಳೆ ಗಾಳಿ ಇರ್ಬೋದು, ಇದೆಲ್ಲ ಕೂಡ ಪ್ರಕೃತಿದತ್ತವಾಗಿ ಬಂದಿರುವಂಥದ್ದು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ನಾವ್ ಯಾವುದಕ್ಕೂ ಅದಕ್ಕೇನು ಪೇ ಮಾಡ್ಬೇಕಾಗಿಲ್ಲ. ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಗೆ, ನಿಮ್ಮ ಮಗುವಿಗೆ, ನಿಮ್ಮ ಹುಟ್ಟೋ ಮಗುವಿಗೆ, ಎಷ್ಟೋ ಜನರೇಷನ್ಗೆ ನಾವು ಕೊಡುವಂತಹ ದೊಡ್ಡ ಉಡುಗೊರೆ ಉಳಿಸಿ ಕೊಡುವಂಥದ್ದು. ಹಾಗಾಗಿ ನಮ್ಮ ಭೂಮಿನ ಚೆನ್ನಾಗಿ ಇಟ್ಕೊಳ್ಳೋಣ ಮೊದಲಿಗೆ. ನಮ್ಮ ಜ್ಞಾನನ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಮೈಂಡನ್ನ ಚೆನ್ನಾಗಿ ಇಟ್ಕೊಂಡ್ರೆ ಇದನ್ನೆಲ್ಲ ನಮ್ಮ ಮೈಂಡ್ ಸರಿ ಹೋಗಿರುತ್ತೆ. ಚೆನ್ನಾಗಿ ಇಟ್ಕೊಂಡ್ರೆ ಇದೆಲ್ಲ ಚೆನ್ನಾಗಿರುತ್ತೆ. ನಮ್ಮನ್ನ ರಕ್ಷಿಸಿದ್ರೆ ಅವರು ನಿಜವಾಗ್ಲೂ ನಮ್ಮನ್ನ ಭಗವಂತ ಸ್ವರೂಪಿಯೇ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಆ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ದಯವಿಟ್ಟು ಭೂಮಿ ಮೇಲೆ ಅಟ್ಲೀಸ್ಟ್ ಚಾಕ್ಲೇಟ್ಸ್ ಕವರ್ ಆದ್ರೂ ಹಾಕೋದನ್ನ ದಯವಿಟ್ಟು ಎಲ್ಲ ನಿಲ್ಲಿಸಿ. ನಿಮ್ಮ ಪೇರೆಂಟ್ಸ್ ಕೇಳಿ, ನಿಮ್ಮ ಮಕ್ಳುಗಳಿಗೆ ಹೇಳಿ, ನಿಮ್ಮ ಸುತ್ತಮುತ್ತ ಇರೋರ್ಗೂ ಹೇಳಿ. ನಾನಂತೂ ಇವತ್ವರೆಗೂ ಎಲ್ಲೇ ಟ್ರಾವೆಲ್ ಮಾಡುವಾಗ್ಲೂ ಅವ್ರು ಏನಾದ್ರೂ ನಾನು ಮುಂದೆ ಕವರ್ ಹಾಕಿದ್ರು ಅಂದ್ರೆ ಅವ್ರ ಕತೆ ಮುಗೀತಂತ ಅಲ್ಲಿಗೆ. ನನಗೆ ಗೊತ್ತಿದೆ, ನನಗೆ ರೈಟ್ಸ್ ಗೊತ್ತಿದೆ, ಏನ್ ಮಾಡ್ಬೇಕು, ಏನು ಲಾ ಹೇಳುತ್ತೆ, ಏನ್ ಮಾಡುತ್ತೆ ಅಂತ. ಮತ್ತೆ ನಮ್ಮ ಜವಾಬ್ದಾರಿ ಅದು ಕಾಪಾಡ್ಕೊಳ್ಳುವಂಥದ್ದು. ನಮ್ಮಮ್ಮನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು. ನಮ್ಮ ಭಾಷೆ ಇರ್ಬಹುದು, ನಮ್ಮ ನೆಲ ಇರಬಹುದು, ಮತ್ತೆ ನಮ್ಮತನ ಅಂತ ಅನ್ನೋದು ಕಾಪಾಡ್ಕೋಬೇಕಾಗಿರೋದು ನಮಗೆ ಬಿಟ್ಟಿರುವಂಥದ್ದು. ಇದಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಹಾಗಾಗಿ ದಯವಿಟ್ಟು ಇವತ್ತಿನ ತನಕ ಗೊತ್ತಿಲ್ಲ, ಮಾಡ್ತಿದ್ರೆ ನಿಮಗೆ ನಮಸ್ಕಾರ ನನ್ನ ಕಡೆಯಿಂದ ಇಲ್ಲಿಂದ. ಇಷ್ಟು ಯಾರಾದ್ರೂ ಅದನ್ನು ಗೊತ್ತಿಲ್ಲ ಅಥವಾ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಯಾವ್ದ್ರಲ್ಲಾದ್ರೂ ಟ್ರಾವೆಲ್ ಮಾಡಿ. ಬಸ್ಸಲ್ಲಿ ಮಾಡ್ತೀರಾ, ಟ್ರೈನಲ್ಲಿ ಮಾಡ್ತೀರಾ, ಕಾರಲ್ಲಿ ಮಾಡ್ತೀರಾ, ಸ್ಕೂಟರಲ್ಲಿ ಮಾಡ್ತೀರಾ, ಸೈಕಲ್ ಮಾಡ್ತೀರಾ, ವಾಕ್ ಹೋಗ್ತೀರಾ, ದಯವಿಟ್ಟು ನಿಮ್ದೇ ಆದಂತ ಒಂದು ಚೀಲ ಇಟ್ಕೊಳ್ಳಿ. ನಿಮ್ದನ್ನೇ ಕವರ್ಸ್ಗಳನ್ನ ಅಲ್ಲಿ ಇಲ್ಲಿ ಹಾಕೋದ್ರ ಬದಲು ಪ್ಲಾಸ್ಟಿಕ್, ನೀರು ಕುಡಿತೀರಾ ಅದನ್ನ ಎಲ್ಲೋ ಎಸಿತೀರಾ, ಇದನ್ನ ಮಾಡ್ತೀರಾ, ದಯವಿಟ್ಟು ಅದನ್ನ ಯಾರು ಮಾಡಬೇಡಿ. ನಮ್ಮನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಇದೆಲ್ಲ ನಮ್ಮ ಕರ್ತವ್ಯ. ಇದನ್ನ ಮಾಡ್ಕೊಳ್ಳಿ. ಆಗ ನೀವು ಬೇಡ ಅಂದ್ರೂ ನಿಮ್ಗೆ ಉತ್ತಮವಾದ ಮಗುನೇ ಹುಟ್ಟುತ್ತೆ, ಮತ್ತೆ ನಿಮ್ಮ ಮಗು ಕೂಡ ಉತ್ತಮವಾಗಿನೇ ಬೆಳೆಯುತ್ತೆ. ನಾವು ಹೇಳೋದನ್ನ 4 ಜನಕ್ಕೆ ಹಂಚಿದ್ರೆ ಆ ನೇಚರೇ ನಮಗೆ ಒಂದು ಒಳ್ಳೆ ವರನ ಕೊಡುತ್ತೆ. ಇದನ್ನ ಯಾರೋ ಮೆಚ್ಚಿಸ್ಬೇಕಾಗಿಲ್ಲ, ನಾವೇನ್ ಪೇಪರಲ್ಲಿ ಬರ್ಬೇಕಾಗಿಲ್ಲ ನಾಳೆ, ಅಥವಾ ಟಿವಿಲಿ ಬರ್ಬೇಕಾಗಿಲ್ಲ, ಎಲ್ಲೂ ನ್ಯೂಸ್ ಆಗ್ಬೇಕಾಗಿಲ್ಲ. ನಮ್ಮ ಆತ್ಮ ತೃಪ್ತಿಗೆ, ನಮ್ಮ ಅಂತರಾತ್ಮ ನೋಡ್ಕೊಳ್ಳುವಂಥದ್ದಕ್ಕೆ ಇದು ಆಗ್ಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಆತ್ಮಸಾಕ್ಷಿ ತಕ್ಕಂತೆ ನಡ್ಕೊಳ್ಳೋಣ. ಅದು ಒಪ್ಪಿದ್ರೆ ಸಾಕು. ಬೇರೆ ಜನ ನಾವು ಪ್ರಪಂಚದಲ್ಲಿ ಎಲ್ಲರಿಗೂ ಒಪ್ಪಿಸ್ತೀವಿ, ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ತನಕ್ಕೆ, ನಮ್ಮ ಮನಸ್ಸಿಗೆ ಒಪ್ಸೋದ್ ಬಿಟ್ಟು ಎಲ್ಲರಿಗೂ ಒಪ್ಸೋಕ್ ಹೋಗ್ತೀವಿ. ನಮ್ಮನ್ನ ನಾವು ಒಪ್ಪೋ ತರ ಮೊದಲು ನೋಡ್ಕೊಳ್ಳೋಣ, ಆಮೇಲೆ ಸಮಾಜ ಒಪ್ಪುತ್ತೆ ನಮ್ಮನ್ನ ತಂತಾನೆ. ಹಾಗಾಗಿ ಆ ಥರದನ್ನ ಹಾಕ್ತಾ ಇರೋದನ್ನ ನೋಡ್ಕೊಳ್ಳಿ. ಎಲ್ಲರೂ ಬೇಗ ಗರ್ಭಿಣಿ ಸ್ತ್ರೀಯರು ಯಾರಾದ್ರೂ ಕ್ಲಾಸ್ ಕೇಳಿಸ್ಕೊಳ್ತಾ ಇದ್ರೆ ಬೆಳಗ್ಗೆ 5:30 ನಾನು ಅದನ್ನ ಪಾಠರನ್ನ ನಾನು ಕ್ಲಾಸ್ ಸೆಷನ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಎಷ್ಟೊತ್ತಿಗೆಲ್ಲ ಎದ್ದೇಳ್ಬೇಕು ಅಂತ. ಬೇರೆಯವರು ಅಷ್ಟೇ, ಮಕ್ಳುಗಳಿರೋರು, ಎಲ್ಲ ತಾಯಂದಿರು, ಎಲ್ಲ ಯಾರೆಲ್ಲ ಮತ್ತೆ ಪುರುಷರು ಯಾರೆಲ್ಲ ಇದ್ದೀರಾ, ನೀವು ತಂದೆಯಂದಿರು ಯಾರೆಲ್ಲ ಇದ್ದೀರಾ, ಅವರೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಲ್ಲಿ ನಿಮ್ಮ ಮಕ್ಕಳ ಜೊತೆ, ನಿಮ್ಮ ತಂದೆ ತಾಯಿ ಇರಿದ್ರೆ ಹಿರಿಯರ ಜೊತೆ ಒಂದು 5 ರಿಂದ 10 ನಿಮಿಷ ಓಡಾಡಿ. ಟೆರೆಸ್ ಮೇಲೆ ಟೆರೆಸಿಂಗ್ ಗಾರ್ಡನಿಂಗ್ ಮಾಡ್ಕೊಂಡು, ನಿಮ್ಗೆ ಅದೃಷ್ಟ ಇದ್ರೆ ಆ ಥರದ ಗಾರ್ಡನಿಂಗ್ ಮಾಡ್ಕೊಂಡು ನೀರು ಹಾಕೋದು ಇರೋದು, ಹಾಗೆ ಮಾಡ್ಕೊಳ್ಳಿ. ಅದೊಂದು ಕೃತಜ್ಞತೆ ಸಲ್ಲಿಸುವಂಥದ್ದು. ಅದರಿಂದ ಹೆಚ್ಚು ನಾಲೆಡ್ಜ್ ನಮಗೆ ಸಿಗ್ತಾ ಹೋಗುತ್ತೆ, ನಮಗೆ ಉಪಯೋಗ. ಅದರಿಂದ ಸೂರ್ಯನ್ಗೋ ಭೂಮಿಗೆ ಏನು ಉಪಯೋಗ ಇಲ್ಲ. ಅವಳನ್ನ ಸಂರಕ್ಷಣೆ ಮಾಡಿದ್ರೆ ನಮ್ಗೆ ತಾನೇ ಉಪಯೋಗ, ಸೂರ್ಯನ ಬೆಳಕು ತಗೊಂಡ್ರೆ ನಮ್ಗೆ ತಾನೇ ಉಪಯೋಗ. ಅದನ್ನ ಮಾಡ್ಕೊಳ್ಳಿ. ಇದೆಲ್ಲ ಮುಂದಿನ ದಿನಗಳಲ್ಲಿ ಕವರ್ ಆಗ್ತಾ ಬರುತ್ತೆ. ನಂತರ ನೆಕ್ಸ್ಟ್ ಮುಂದಿನ ತರಗತಿನಲ್ಲಿ ದೇವರಿಗೆ ದೀಪ ಹಚ್ಚುವಾಗ ಯಾಕೆ ಹೇಳ್ಕೋಬೇಕು,
ಆ ಶ್ಲೋಕಗಳನ್ನ ಹೇಳ್ಕೊಡ್ತೀವಿ. ಮತ್ತೆ ನಮ್ಮ ಬುದ್ಧಿ, ಶ್ರದ್ಧೆ, ಪ್ರಜ್ಞೆ, ವಿದ್ಯಾ ಹೇಗೆಲ್ಲ ಬರಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ದೇವ್ರಿಗೆ ಪ್ರದಕ್ಷಿಣೆ ಮಾಡುವಾಗ ಏನ್ ಹೇಳ್ಬೇಕು, ಗಣೇಶನ್ಗೆ ಹೇಗೆ ಹೇಳ್ಕೋಬೇಕು, ಸರಸ್ವತಿ ಶ್ಲೋಕ, ಮತ್ತೆ ತೀರ್ಥ ತಗೊಳ್ಳುವಾಗ ಅದ್ರ ಸೈಂಟಿಫಿಕ್ ರೀಸನ್ ಏನು ಹೇಳ್ಕೊಡ್ತೀವಿ. ಮತ್ತೆ ಗಾಯತ್ರಿ ಮಂತ್ರದ ಅರ್ಥ, ಗಾಯತ್ರಿ ಮಂತ್ರ ಯಾಕೆ ಹೇಳ್ಬೇಕು, ಹೇಗೆ ಅಂತ, ಶಿವಸ್ತೋತ್ರ, ಅತ್ರಂಬಕ ಯಜಾಮಯ ಅದು ಏಕೆ ಅಂತ, ಪಾರ್ವತಿ, ಶಕ್ತಿ, ಮಹಾಲಕ್ಷ್ಮಿ, ಮತ್ತೆ ಹನುಮ ಸ್ತೋತ್ರ, ರಾಮಸ್ತೋತ್ರ, ಕೃಷ್ಣ, ಮತ್ತೆ ಐ ಆಮ್ ಸಾರಿ, ಮತ್ತೆ ಮಲ್ಕೊಳ್ಳುವಾಗ ಇಂಪಾರ್ಟೆಂಟ್ ಇದು ಒಂದನ್ನ ಹೇಳ್ಕೊಟ್ಬಿಡ್ತೀನಿ, ಹೇಳ್ಕೊಳ್ಳಿ, ಇವತ್ತು ಹೇಳ್ಕೊಂಡು ಮಲ್ಕೊಳ್ಳಿ ಇದೊಂದು ಶ್ಲೋಕನ. ನಿಮ್ಮ ಉಳಿದ ಶ್ಲೋಕಗಳನ್ನ ಮುಂದಿನ ತರಗತಿನಲ್ಲಿ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಈ ಶ್ಲೋಕನ ಹೇಳ್ಕೊಳ್ಳಿ ಎಲ್ರು ಅನ್ಮ್ಯೂಟ್ ಅಲ್ಲಿ. ಯಾರಾದ್ರೂ ಒಬ್ರು ಮ್ಯೂಟ್ ಮಾಡಿ. ಲಕ್ಷ್ಮಿ ಹೇಳ್ತೀರಾ? ತನುಶ್ರೀ ಹೇಳ್ತೀರಾ? ಓಕೆ, ಯಾರು ಹೇಳ್ತೀರಾ ಬೇಗ ಅನ್ಮ್ಯೂಟ್ ಮಾಡಿ, ಇಲ್ದಿದ್ರೆ ಗಿರಿಜಾ ಮ್ಯಾಮ್ ಹತ್ರ ಹೋಗ್ತೀನಿ. ರಜನಿ ಮೇಡಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ ಓಕೆ ವಿಡಿಯೋ ಆನ್ ಮಾಡಿದ್ದೀನಿ. ಇವತ್ತು ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಖಂಡಿತವಾಗ್ಲೂ ನಿಮ್ಮನ್ನ ನೋಡ್ಕೊಂಡಿದೀವಿ. ನಾಳೆ ಸರ್ ಅವಕಾಶ ಮಾಡ್ಕೊಡ್ತಾರೆ, ನೀವ್ ಹೇಳ್ಬಹುದು. ಮತ್ತೆ ಯಾರೆಲ್ಲ ಗಂಡ್ ಮಕ್ಳಿದ್ದೀರಾ ಅವರೆಲ್ಲ ಹೇಳಬಾರ್ದು ಅಂತಿಲ್ಲ, ನಿಮ್ಗೂ ತರಗತಿನೇ ಇದು. ನಾನು ಹೆಣ್ಣು ಮಕ್ಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಹೇಳಿದೆ, ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮ್ಗಳಿಗೆ. ಹಾಗಾಗಿ ದಯವಿಟ್ಟು ಇರಿ, ಬನ್ನಿ, ಮಾತಾಡಿ, ಕೇಳಿಸ್ಕೊಳ್ಳಿ, ಹಿಂದೆ ಉಳಿದ್ಕೊಂಬೇಡಿ. ಇದು ನಮ್ ವಿಷಯ ಅಲ್ಲ ಅಂತಲ್ಲ, ನಿಮ್ದೇ ವಿಷಯ. ನೀವು ಮಾತಾಡಲ್ಲ ಹೆಚ್ಚು ಅಂತ ಹೇಳಿ ಹೆಣ್ಮಕ್ಳಿಗೆ ಹೇಳ್ತಿರೋದು. ಯಾರು ಅನ್ಮ್ಯೂಟ್ ಮಾಡಿದ್ರಿ, ಹೇಳ್ತೀರಾ ಮ್ಯಾಮ್? ಹಾ, ರಾಮಸ್ಕಂದಂ ಹನುಮಂತಂ ವೈನತೇಯಂ ಓಕೆ ಓಕೆ ಓಕೆ, ಒಂದ್ ನಿಮಿಷ ಹೇಳಿ ಮ್ಯಾಮ್. ರಾಮಂ ಸ್ಕಂದಂ ಹನುಮಂತಂ. ರಾಮಂ ಸ್ಕಂದಂ ಹನುಮಂತಂ. ಹನುಮಂತಂ ಎಲ್ರು ಹೇಳ್ಕೊಳ್ಳಿ. ಹನುಮಂತ ಹನುಮಂತಂ ಹೇಳ್ಬಾರ್ದು ಮ್ಯಾಮ್. ಹ ಹ ಹ ಹ ಹ. ಹನುಮಂತಂ. ಎಸ್ ಮ್ಯಾಮ್. ಹನುಮಂತಂ ವೈನತೇಯಂ ವೃಕೋಧರಂ ನಾನು ಹೇಳ್ಬಿಡ್ತೀನಿ ಶಯನ್. ಮ್ಯಾಮ್, ನಾನು ಓಕೆ ಹೇಳ್ಬಿಡ್ತೀನಿ, ಓಕೆ ಮಾಡಿ. ರಾಮಂ ಹಾ. ಸ್ಕಂದಂ ಹನುಮಂತಂ ವೈನತೇಯಂ ರಾಮಂ ವೃಕೋದರಂ. ಹೇಳಿ ಹೇಳಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ವೃಕೋಧರಂ ವೃಕೋ ಶಯನೇಯ ಸ್ಮರೇ ನಿತ್ಯಂ. ಮ್ಯಾಮ್ ಹಾ. ಓಕೆ. ವೃಕೋ ವ್ಯಾನ್ ಮತ್ತೆ ವೃಕೋದ ಹಾ ವಿಶ್ ವಿಶ್ ಹೇಳಿ. ವಿಶ್ ಹಾಗೆ ವೃಕೋ ವೃಕೋದರಂ ವೃಕೋದರಂ ಶಯನೇ ಯಸ್ಮರೇ ನಿತ್ಯಂ. ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಸ್ತಸ್ಯ ನಶ್ಯತಿ. ದುಸ್ವಪ್ನಸ್ತಸ್ಯ ನಶ್ಯತಿ. ಶಯನೇ ದಿನ ಹೇಳ್ಕೊಂತೀನಿ. ಹಾ, ಇದೊಂಚೂರು ಅದು ಕರೆಕ್ಷನ್ ಮಾಡ್ಕೊಂಬಿಡಿ, ಇದನ್ನ ಚೂರ್ ತಪ್ಪಿದೆ, ಜಸ್ಟ್ ಕರೆಕ್ಟ್ ಇಟ್. ಓಕೆ ಓಕೆ ಶಯನೇ ಯಸ್ಮರೇ ನಿತ್ಯಂ ದುಸ್ವಪ್ನಸ್ತಸ್ಯ ನಶ್ಯತಿ. ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಸ್ತಸ್ಯ ನಶ್ಯತಿ. ಇಲ್ಲಿ ಹನುಮಂತ ಹ ಅಕಾರಕ್ಕೂ ಹಕಾರಕ್ಕೂ ಹೆಚ್ ಎಗೂ ಎಗೂ ಡಿಫ್ರೆನ್ಸ್ ಇರಬೇಕು. ಹಾಗಾಗಿ ಇಲ್ಲಿ ಹನುಮಂತಂ ತಗೋಬೇಕು. ಸ್ಕಂಧಂ, ರಾಮಂ ಸ್ಕಂಧಂ ಹನುಮಂತಂ. ಧ ಮಹಾಪ್ರಾಣ. ಹಾ ಹೇಳ್ತಾ ಇದ್ದೀನಿ ಮ್ಯಾಮ್, ಕೇಳಿಸ್ತಾ ಇದೆಯಾ? ಅದ್ ಇವಾಗ ಹಾ ಸರಿ, ಹೇಳ್ತಾ ಇದ್ದೀನಿ. ಈಗ ಸರಿ ಹೋಗಿದೆ, ಅವಾಗ ತಪ್ಪಾಗ್ತಿತ್ತು, ಅದನ್ನ ಸರಿಕೊಳ್ಳಿ ಅಂತ. ಓಕೆ ಓಕೆ ಓಕೆ. ವೃಕೋದರಂ, ವೃ ಸರಿಯಾಗಿ ಹೇಳ್ಬೇಕು, ವೃ ಹೇಳ್ಬಾರ್ದು. ವೃಕೋದರಂ ಅಥವಾ ಆರಿ ಎಲ್ರಿಗೂ ಹೇಳ್ತಾ ಇರೋದು, ನಾಟ್ ಓನ್ಲಿ ಮ್ಯಾಮ್, ಅವ್ರು ಅನ್ಮ್ಯೂಟ್ ಆಗಿದ್ದಾರೆ ಅನ್ನೋದು ಹೇಳ್ತಿರೋದು, ನೋಡ್ಕೊಳ್ಳಿ ಎಲ್ರು ದಯವಿಟ್ಟು. ರು ಆರ್ ಯು ಆಗ್ಬಾರ್ದು, ಇದು ವೃ ವಿ ಆರ್ ಯು. ವೃಕೋದರಂ ವಿ ಆರ್ ಯು. ಓಕೆ, ವೃಕೋದರಂ. ಶಯನೆ ಯಸ್ಮರೇ ನಿತ್ಯಂ ಇದೆ ಅಲ್ವಾ, ಯಾವ ವಿಸರ್ಗ ಅಂತ ಕರಿತೀವಲ್ವಾ ಇದನ್ನ. ಸಾ ಬಂದಾಗ ಎರಡು ಸಾ ಹೇಳ್ದಾಗೆ ಹೇಳ್ಬೇಕು, ಶಯನೆ ಯಸ್ಮರೇ ನಿತ್ಯಂ ಅಂತ. ಇಲ್ಲೂ ಕೂಡ ದುಸ್ವಪ್ನಸ್ತಸ್ಯ ನಶ್ಯತಿ, ಸಕಾರದ ಮುಂದೆ ಸಾ ಅಕ್ಷರದ ಮುಂದೆ ಎರಡು ವಿಸರ್ಗಗಳ ಬಂದಾಗ ಒತ್ತಿ ಹೇಳ್ತೀವಿ. ಇದೇ ಇದ್ರ ಬ್ಯೂಟಿ. ಇದನ್ನ ಎಲ್ಲೂ ಹೇಳ್ಕೊಡಲ್ಲ, ನೀವೆಲ್ಲೋ ಕಲಿತೀರಾ ಅಂತ ಅಂದಾಗ ತುಂಬಾ ಕಡಿಮೆ ಜನ ಹೇಳ್ಕೊಡ್ಬಹುದು, ನಂಗೆ ಗೊತ್ತಿಲ್ಲ.
ನಮ್ ಭಗವದ್ಗೀತೆ ಕಲಿಯುವಾಗ ಹೇಳ್ಕೊಡ್ತಾರೆ. ನಮ್ ಗುರುಗಳು ಹೇಳ್ಕೊಡ್ತಾರೆ. ಅದೇ ಅಲ್ಲಿ ತಪ್ಪು ಕೇಳಿಸ್ಕೊಂಡಿರ್ತೀರ. ನನಗೆ ಗುರುಗಳು ಯಾರೋ ಗೊತ್ತಿರಲ್ಲ. ಕೇಳಿಸ್ಕೊಳ್ಳುವಾಗ ತಪ್ಪು ಹೇಳ್ಕೊಂಡು ಕಲ್ತಿರೋದಿರುತ್ತೆ. ಹಾಗಾಗಿ ಸರಿಯಾಗಿ ಕಲೀರಿ ಅಂತ ನಾನು ಹೇಳೋವಂಥ ಉದ್ದೇಶ ಇದೆ. ಈ ಥರದ್ದು ಸಣ್ಣ ಸಣ್ಣ ತಪ್ಪುಗಳನ್ನ ಖಂಡಿತವಾಗಿ ಮಾಡಕ್ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅವ್ರ ಪಾಪ ಸರ್ಗೆ ಹೇಳ್ಕೊಂಡು ಇದನ್ನ ಟೈಪ್ ಮಾಡಿಕೊಟ್ರು. ಥ್ಯಾಂಕ್ ಯು ಅಮೃತ್ ಸರ್. ನಿಮಗೂ ಎಲ್ರ ಪ್ರೇಯರ್ ಪುಣ್ಯ ಸಿಗ್ಲಿ, ಯಾರು ಮಾಡಿದ್ರು ಈ PPTನ ಅವ್ರಗಳಿಗೆ. ಸೊ ಇಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ. ನಾನು ಚಿಕ್ಕದಾಗಿ ಕಳಿಸಿದ್ದೆ ಮ್ಯಾಮ್, ಕಾಣಿಸಲ್ಲ ಅಂತ ಹೇಳಿ ಪಾಪ ಅವರು ದೊಡ್ಡ ಇದನ್ನ ತಗೊಂಡು ಮಾಡಿದ್ರು. ದಯಾನಂದ್ ಸರ್, ಅಮೃತ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್ ದಿಸ್ ವರ್ಕ್. ಹಾಗಾಗಿ ಇಲ್ಲಿ ನೋಡಿ, ಸ್ಮರೇನಕ ಮೌಸ್ ಇದನ್ನ ನೋಡ್ತಾ ಇರಿ. ಇಲ್ಲಿ ಶಯನೆ ಇಲ್ಲಿ ಸಾ ಮುಂದೆ ಯಹ ಅಂತ ಹೇಳ್ತೀವಲ್ವಾ, ಹಾಗೆ ಸ್ಮರೆ ಸಾ ಬಂದಾಗ ಮಾತ್ರ. ಬೇರೆ ಬೇರೆ ಅಕ್ಷರಗಳು ಬಂದಾಗ ಬೇರೆ ಬೇರೆ ಚೇಂಜ್ ಆಗತ್ತೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಹೀಗಾಗಿ ಇದನ್ನ ಹೇಳಿದ್ರೆ ರಾಮಂ ಸ್ಕಂದಂ ಹನುಮಂತಂ. ರಾಮ ಅಂದ್ರೆ ರಾಮನ್ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಯಾಕೆ ಸಂಜೆ ಮಲ್ಕೊಳ್ಳುವಾಗ ಈ ಶ್ಲೋಕನೇ ಹೇಳ್ತೀವಿ ನಾವು ಅಂದ್ರೆ, ಇದರ ಅರ್ಥ ನಿಮ್ಮ ಮನಸ್ಥಿತಿ ಹೇಗೆ ಗಟ್ಟಿ ಮಾಡಬೇಕು, ನಿಮ್ಮ ಆಧ್ಯಾತ್ಮಿಕವಾಗಿ ನೀವು ಹೇಗೆ ಗಟ್ಟಿ ಆಗಬೇಕು ಅನ್ನೋದು ಸೆಕೆಂಡರಿ ಆದ್ರೂ, ನೀವು ಮಾನಸಿಕವಾಗಿ ಹೇಗೆ ಗಟ್ಟಿ ಆಗಬೇಕು, ನಿಮ್ಮ ದೈಹಿಕ ಶಕ್ತಿ ಹೇಗೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಈ ರೆಪ್ರೆಸೆಂಟ್ ಮಾಡುತ್ತೆ ಈ ಶ್ಲೋಕ. ರಾಮನಂತ ವೀರ ಶೂರ, ರಾಮ ನಡ್ಕೊಳ್ಳುವಂತಹ ರೀತಿ, ಅವನ ವಿಚಾರಧಾರೆ, ಅವರ ಅಂದ್ರೆ ಜೀವನದಲ್ಲಿ ಇರುವಂತಹ ಒಂದಿಷ್ಟು ವಿಚಾರಧಾರೆಗಳಿರ್ಬೋದು. ಅವ್ರನ್ನ ನಾವು ಎಲ್ಲರೂ ಅವ್ರ ತರ ಬದುಕಬೇಕು ಅಂತ ಮುಂಚೆನೆ ಹೇಳಿದೆ. ಹಾಗೆ ಹೇಳ್ತೀವಲ್ವಾ, ಅವರು ಅಳವಡಿಸ್ಕೊಂಡಿರುವಂತಹ ಸಂಸ್ಕಾರಗಳಿರ್ಬೋದು, ಅಂತ ಗುಣ ಇರುವಂತಹ ಅಂತ ಗುಣಗಳನ್ನ ನನ್ನಲ್ಲಿ ಬರೋ ಹಾಗೆ ಆಗ್ಲಿ ಅನ್ನೋದು ರಾಮಂ ಹೇಳುವಂಥದ್ದು. ಸ್ಕಂದ ಅಂದ್ರೆ ಯಾರು ಮ್ಯಾಮ್? ಕಂದ ಐ ಡೋಂಟ್ ನೋ. ಸ್ಕಂದ ಕುಕ್ಕೆಗೆ ಹೋಗಲ್ವಾ ನೀವು? ಸುಬ್ರಹ್ಮಣ್ಯ. ಓಕೆ 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 ಸುಬ್ರಹ್ಮಣ್ಯ. ಓಕೆ. ಹೌದು. ಸ್ಕಂದ ಅವನು ದೇವತೆಗಳ ಸೇನಾಧಿಪತಿ, ಲೀಡರ್ ದೇವತೆಗಳಿಗೆ. ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟಿನ ನನ್ನಲ್ಲಿ ಅನುಕರಿಸು, ನನಗೆ ಬರಲಿ. ಇದನ್ನೇ ವಿಜುವಲೈಸೇಷನ್, ಇದೇ ಅಫರ್ಮೇಷನ್, ಇದೇ ಮ್ಯಾನಿಫೆಸ್ಟೇಷನ್ ಏನೇನೋ ಮಾಡ್ತೀವಲ್ವಾ, ಈ ಶ್ಲೋಕಗಳಲ್ಲಿ ಇಷ್ಟೆಲ್ಲ ಅಡಕವಾಗಿದೆ. ಸುಮ್ಮನೆ ನಮಗೆ ಋಷಿಮುನಿಗಳು ಜಪ ತಪಸ್ಸು ಮಾಡಿ ಕೊಟ್ಟಿರುವಂಥದ್ದು, ಸುಮ್ಮನೆ ಯಾರೋ ಕೊಟ್ಟಿರುವಂಥದ್ದು, ಯಾರೋ ಕೊಟ್ಟಿರುವಂಥದ್ದಲ್ಲ. ಇದನ್ನ ಸರಿಯಾಗಿ ಅರ್ಥೈಸ್ಕೋಬೇಕು. ಹನುಮಂತ ಅಂದ್ರೆ ಗೊತ್ತಲ್ವಾ, ಅವನೆಂಥ ಭಕ್ತಿ, ಅವನೆಂಥ ಸಾಹಸ, ಅವನೆಂಥ ವೀರ, ಚಿರಂಜೀವಿ ಕೂಡ. ಅವನಂತ ಚಿರಂಜೀವಿ ಅತ್ವವನ್ನ ಕೊಡು, ಅವನಂತ ಶಕ್ತಿ ಕೊಡು, ಭಕ್ತಿನ ಕೊಡು. ಹನುಮಂತ ಎಷ್ಟು ಶಕ್ತಿವಂತ ಅಂತ ಹೇಳಿದ್ರೆ, ಸೂರ್ಯದೇವನಿಗೆ ಒಂದ್ಸಲ ಹಣ್ಣು ಅಂತ ತಿನ್ನಕ್ ಹೋಗಿದಂತ ಮಹಾನುಭಾವ. ಅವನಂತ ಎಲ್ಲ ಗುಣಗಳನ್ನ ನನ್ನಲ್ಲಿ ಕೊಡು. ವೈನತೇಯಂ ಅಂತ ಹೇಳಿದ್ರೆ ಯಾವ್ದದು? ಹದ್ದು ಅದಕ್ಕಿಂತ ಮುಂಚೆ ಗರುಡ. ಗರುಡ ಅಲ್ಲ, ಆ ಗರುಡ ಮೇಲೆ. ಇವಾಗ ಗರುಡ ಬಿಡಿ, ನಾವ್ ಯಾರು ನೋಡಿರಲ್ಲ, ಹದ್ದು ಅಂತ ಇಟ್ಕೊಳ್ಳಿ ಮ್ಯಾಮ್. ತುಂಬಾ ನೀವೆಲ್ಲ ನೋಡಿರ್ತೀರಾ. ಈಗಿನ ನಮ್ಮ ಜನರೇಷನ್ ಅವ್ರಿಗೆ ಮಕ್ಳಿಗೆ ಅದನ್ನೇ ಹೇಳ್ಬೇಕು, ಯಾರಿಗೂ ಕಂಡಿಲ್ಲ ಅಲ್ಲ ಮ್ಯಾಮ್, ಎಲ್ಲ ನಾಶ ಮಾಡ್ಬಿಡ್ತೀವಲ್ವಾ, ಏನು ಹದ್ದು ಮೇಲ್ಗಡೆ ಎಷ್ಟು ಎತ್ತರವಾಗಿ ಹಾರ್ತಾ ಇರುತ್ತೆ, ಕೆಳಗಡೆ ಅದು ಅದ್ರಲ್ಲಿ ಒಂದು ಜೀವಿನೂ ಅದು ಕಣ್ಣು ಕಾಣಿಸುತ್ತೆ. ಅಷ್ಟು ಶಾರ್ಪ್ ವೈನತೆಯ, ಅಷ್ಟು ಶಾರ್ಪ್ ಇರ್ತಾನೆ. ಅಂತ ಶಾರ್ಪ್ನೆಸ್ ನನಗೆ ಕೊಡು. ಆಮೇಲೆ ಎಷ್ಟು ಎತ್ತರವಾಗಿ ಹೇರಿದ್ರು ಆ ವಿನಯನ ಕೊಡು. ಅಂದ್ರೆ ಎಷ್ಟು ಎತ್ತರವಾಗಿ ನಾನು ಪ್ರೈಮ್ ಮಿನಿಸ್ಟರ್ ಆದ್ರೂ ನನ್ನಲ್ಲಿ ತಗ್ಗಿ ಬಗ್ಗಿ ನಡುವಂತಹ ಒಂದು ಗುಣ ಕೊಡು, ಒಂದು ಆ ನೇಚರ್ನ ಕೊಡು, ನನ್ನಲ್ಲಿ ತುಂಬು. ವೃಕೋದರಂ ಅಂದ್ರೆ ಭೀಮನ್ ಬಗ್ಗೆ ಶಕ್ತಿ ನಿಮ್ಗೆಲ್ಲ ಗೊತ್ತು. ಎಷ್ಟು ಶಕ್ತಿ ಇತ್ತು ಅವನಿಗೆ, 1000 ಜನ ಒಂದೇ ಸಲ, ಇನ್ನೂ ಜಾಸ್ತಿ ಜನ ಹೊಡೆದಾಗ್ತಾ ಇದ್ದ. ಅಂತ ಶಕ್ತಿನ ಕೊಡು ನನಗೆ, ಭೀಮನಂತ ಶಕ್ತಿ ಕೊಡು ಬರ್ಲಿ ನನಗೆ ಅಂತ. ಇದು ರಾಮ, ಸ್ಕಂದ, ಹನುಮಂತ, ವೈನತೆಯ, ವೃಕೋದರ, ಇವರು 5 ಜನಗಳಂತಹ ವ್ಯಕ್ತಿತ್ವ, ಅವರ ಒಂದು ಮನೋಸ್ಥೈರ್ಯ, ಅವರ ದೇಹದ ಏನು ಅವರ ದೇಹದಲ್ಲಿರುವಂತ ಶಕ್ತಿ, ದೇಹದಾಢ್ಯ ಅದೊಂದು. ಮತ್ತೆ ಅವರಲ್ಲಿರುವಂಥ ವಿಚಾರಧಾರೆ, ಅವರಲ್ಲಿರುವಂಥ ಸೆನ್ಸ್, ಅವರಲ್ಲಿರುವಂತಹ ಜ್ಞಾನ, ಅವರಲ್ಲಿರುವಂತಹ ಸಂಸ್ಕಾರ, ಅವರಲ್ಲಿರುವಂತಹ ಮನೋಶಕ್ತಿ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಇದೆಲ್ಲವನ್ನು ನನ್ನೊಳಗೆ ಬರಲಿ, ನನಗೆ ಬೇಕು
ಆವಾಗ್ಲೇ ನೀವು ಡ್ರೀಮ್ ಬಗ್ಗೆ ಪಾಠ ಕೇಳಿರ್ತೀರಾ, ಸಬ್ ಕಾನ್ಶಿಯಸ್ ಬಗ್ಗೆ ಕೇಳಿರ್ತೀರಾ. ಇದೆಲ್ಲ ಇದ್ರ ಮುಖಾಂತರನೇ ನಾವು ಇವಾಗ ಸೈನ್ಸಲ್ಲಿ ನಾವು ತುಂಬಾ ಚೆನ್ನಾಗಿ ಕೂತ್ಕೊಂಡು ಒಂದಿಷ್ಟು ಹೇಳೋವಂಥದ್ದು. ನಾವು ಯಾಕೆ ನಮ್ದನ್ನ ಅಳವಡಿಕೆ ಮಾಡ್ಕೊಳ್ತಾ ಇಲ್ಲ ಗೊತ್ತಿಲ್ಲ. ಅಂದ್ರೆ ಹೇಳೋರು ಕಡಿಮೆ ಇರ್ಬೋದು, ಅಥವಾ ಕೇಳೋರು ಕೇಳಿಸ್ಕೊಳ್ದೇವ್ರು ಇರ್ಬೋದು. ಇಷ್ಟೆಲ್ಲ ಅಡಕವಾಗಿದೆ. ಶಯನೇ ಸ್ಮರೇ ನಿತ್ಯಂ. ಯಾವ ದುಸ್ವಪ್ನ ಬೇರೆಯವ್ರು ನಂಗೆ ಪ್ರಾಬ್ಲಮ್ ಮಾಡಿದ್ರು ಅದ್ ನನಗೆ ತಗಲೋದ್ ಬೇಡ, ಅಥವಾ ನಾನು ಯಾರಿಗೂ ಪ್ರಾಬ್ಲಮ್ ಮಾಡೋದ್ ಬೇಡ. ಯಾವ ಕೆಟ್ಟ ಸ್ವಪ್ನ ಬರೋದ್ ಬೇಡ ನನಗೆ. ನಾನು ಮಲಗ್ತಿದ್ದೀನಿ, ನಾಳೆ ನಾನು ಏನಾಗಬೇಕು ಅಂತ ಅನ್ನೋದನ್ನ ಇವತ್ತು ಹೇಳ್ಕೊಂಡು ನಾನು ಮಲಗ್ತಾ ಇದ್ದೀನಿ. ಈ ಫೋಕಸ್ ನನಗೆ ಬೇಕು, ಈ ಜ್ಞಾನ ನನಗೆ ಬೇಕು, ಈ ಶಕ್ತಿ ನನಗೆ ಬೇಕು, ಈ ಲೀಡರ್ಶಿಪ್ ಕ್ವಾಲಿಟಿ ನನಗೆ ಬೇಕು, ಪ್ರಪಂಚನ ಆಳುವಂಥ ಶಕ್ತಿ ನನ್ನಲ್ಲಿ ಇರಬೇಕು ಅಂತ ಅನ್ನೋದನ್ನ ಹೇಳಿ ಮಲ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ, ನಮ್ಮ ಫ್ಯಾಮಿಲಿಗಾದ್ರೂ ನಾವು ಚೆನ್ನಾಗಿರ್ತೀವಿ. ದೇಶನ ಸರಿ ಮಾಡ್ಕೊಳ್ಳೋ ಅಷ್ಟು ನಮಗೆ ಕೊಡ್ತೇ ಇದ್ರು ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋ ಅಷ್ಟು, ನಮ್ಮ ಫ್ಯಾಮಿಲಿನ ಸರಿ ಮಾಡ್ಕೊಳ್ಳೋ ಅಷ್ಟು ಪವರ್ ಅಂತೂ ಸಿಕ್ಕೇ ಸಿಗತ್ತೆ. ಇದನ್ನೆಲ್ಲ ಮಕ್ಳಿಗೆ ಹೇಳ್ಕೊಡಿ, ನೀವು ಹೇಳ್ಕೊಳ್ಳಿ. ಅದನ್ನ ಮನಪೂರ್ವಕವಾಗಿ ಹೇಳ್ಕೋಬೇಕು. ನಿಮ್ಗೆ ರಾಮ ಅಂದ ತಕ್ಷಣ ನಿಮ್ಮ ಮಗುಗೆ ರಾಮಂದು ಎಲ್ಲ ಸಾಹಸಗಳು, ಅವನ ಎಲ್ಲ ಗುಣಗಳು ಕಾಣಿಸ್ಬೇಕು. ಸ್ಕಂದ ಅಂದ ತಕ್ಷಣ ಸೇನಾಧಿಪತಿ, ದೇವತೆಗಳಿಗೆ ಸೇನಾಧಿಪತಿ, ಒಬ್ಬ ಮಂತ್ರಿ, ಒಬ್ಬ ಲೀಡರ್ ಏನೆಲ್ಲ ಮಾಡ್ತಾನೆ ಅನ್ನೋದು ನೆನ್ಪಿರ್ಬೇಕು. ಅವ್ರ ಆಫೀಸ್ಗೆ ಹೋಗ್ಲಿ, ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಸೈಂಟಿಸ್ಟ್ ಆಗಿರ್ಲಿ, ಅವ್ರ ರೈತ ಆಗಿರ್ಲಿ, ಅವರು ಯೂಟ್ಯೂಬರ್ ಆಗಲಿ, ವಾಟ್ ಎವರ್ ಇಟ್, ಅಂತ ಲೀಡರ್ಶಿಪ್ ಕ್ವಾಲಿಟಿ ಅವನಿಗೆ ಬರಬೇಕು. ಅದನ್ನ ಹನುಮಂತಂಗಿರುವಂತಹ ಗೊತ್ತು ನಿಮ್ಗೆ, ಹನುಮಂತನ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನಾನೇನ್ ಹೇಳೋದು, ವೈನತೆ ಅನ್ನೋದು ನಿಮ್ಗೆ ವರ್ಡ್ ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ. ಇವಾಗ ಹದ್ದು ಅನ್ಕೊಳ್ಳಿ, ಅವಾಗ ಗರುಡ ಇತ್ತು, ಇವಾಗ ನಮ್ಗೆ ಹದ್ದು ಮಾತ್ರ ಕಾಣೋಕ್ಕಾಗೋದು, ಆ ಜಾತಿ ಪಕ್ಷಿ. ಹಾಗಾಗಿ ಅದನ್ನ ತೋರಿಸಿ ಹೇಳಿ ನಿಮ್ಮ ಮಗುಗೆ ಎಷ್ಟು ಎತ್ತರವಾಗಿ ಮನುಷ್ಯ ಏರ್ಬಹುದು, ತುಂಬಾ ಎತ್ತರಕ್ಕೆ ಹೋಗ್ಬಹುದು. ಎತ್ತರಕ್ಕೆ ಹೋದ್ರೂ ಕೂಡ ಅಪ್ಪ ಅಮ್ಮ ಅನ್ನೋ ಗೌರವನ ನಾವು ಉಳಿಸ್ಕೋಬೇಕು. ನಮ್ಮ ದೇಶ, ನಮ್ಮ ಮನೆ, ನಮ್ಮ ರಾಜ್ಯ ಅನ್ನೋ ಇದನ್ನ ಗೌರವನ ಉಳಿಸ್ಕೋಬೇಕು ಅನ್ನೋದನ್ನ ಎಷ್ಟು ಎತ್ತರಕ್ಕೆ ಹಾರಿದ್ರು ಅದಿರ್ಬೇಕು. ಆಫ್ಟರ್ ದಟ್ ಎಷ್ಟು ಮೇಲ್ ಹೋದ್ರೂ ನಮ್ಮ ದೃಷ್ಟಿ ನಮಗೇನ್ ಬೇಕು ಅನ್ನೋದ್ರ ಮೇಲೆ ಇರಬೇಕು ಅನ್ನೋದನ್ನ ಅವನು ತೋರಿಸ್ತಾನೆ. ಭೀಮನ್ ಬಗ್ಗೆ ಹೇಳಿದೆ, ಭೀಮನ ಶಕ್ತಿ, ಯುಕ್ತಿ, ಅಯ್ಯಪ್ಪ ಅವನನ್ನ ವರ್ಣನೆ ಮಾಡೋದು ಅಸಾಧ್ಯ. ಪಾಂಡವರಲ್ಲಿ ಒಬ್ರು ಭೀಮ. ಹಾಗಾಗಿ ಇಂಥ ಮಹಾನುಭಾವರನ್ನೆಲ್ಲ ನಾವು ಸ್ಮರಣೆ ಮಾಡಿ ಮಲ್ಕೊಳ್ಳೋ ಉದ್ದೇಶ ನಮ್ಮ ಮೈಂಡ್ ಸರಿಯಾಗಿರ್ಲಿ, ನಮ್ಮ ಆತ್ಮಸ್ಥೈರ್ಯ ಇಂಪ್ರೂವ್ ಆಗಲಿ, ನಮ್ಮ ಮನೋಶಕ್ತಿ ವೃದ್ಧಿ ಆಗಲಿ ಅನ್ನೋದೇ ಇದರ ಉದ್ದೇಶ. ಸೈಕಾಲಜಿನಲ್ಲಿ ಇದೇ ಹೇಳೋದು ನಾವು. ಹಾಗಾಗಿ ಇದಿಷ್ಟು ಇದೆ. ಬೆಳಗ್ಗೆ ಹೇಳ್ಕೊಟ್ಟಂತಹ ಕರಾಗ್ರೆ ವಸತೆಯಿಂದ ಭೂಮಿ ತಾಯಿಗೆ ಒಂದು ನಮಸ್ಕಾರ, ಸೂರ್ಯದೇವನಿಗೆ, ಮತ್ತೆ ದೇವ್ರಿಗೆ ಒಂದು ನಮಸ್ಕಾರ, ಮಾತಾಪಿತೃಗಳಿಗೆ. ಮಲ್ಕೊಳ್ಳುವಾಗ ಇದನ್ನ ಹೇಳಿ ಮಲ್ಕೊಳ್ಳಿ. ಜೀವನ ನಿಜವಾಗ್ಲೂ ಸುಂದರವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಲಿತಾ ಹೋಗೋಣ. ಸರ್ ಕಾಣಿಸ್ತಿದ್ದೀನಲ್ಲ? ಓಕೆ. ಇನ್ನಷ್ಟು ಇದರ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕಲಿತಾ ಹೋಗೋಣ. ಇನ್ನಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿಗೆ ನಿಮ್ಗೆ ಏನಾದ್ರೂ ಇದ್ರೆ ಟೈಮ್ ಸ್ವಲ್ಪನೇ ಇರೋದು, ಒಂದೆರಡು ಕ್ವಶನ್ಸ್ ತಗೋಬಹುದು ಅನ್ಸುತ್ತೆ. ಯಾರಿಗೆಲ್ಲ ಇಷ್ಟ ಆಗಿದೆ, ಇನ್ನು ಕ್ಲಾಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಾಳೆ ಮತ್ತೆ 7 ಗಂಟೆಗೆ ಸಿಗೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಖಂಡಿತ ಸರ್, ಥ್ಯಾಂಕ್ ಯು. ಸಾರಿ, ಟೈಮ್ ಆಗಿದ್ದು ಗೊತ್ತಾಗಿಲ್ಲ. ನಾಳೆ ನಾನು 8:30ಗೆ ಮುಗಿಸ್ತೀನಿ. 8:30 ಮೇಲೆ ಪ್ರಶ್ನೆಗಳು ತಗೊಳ್ಳೋಣ, 9ಕ್ಕೆ ಮುಗಿಸ್ಕೊಂಡ್ಬಿಡೋಣ. ಶೋರ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವೇ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಶುಭರಾತ್ರಿ. ಧನ್ಯವಾದ ಎಲ್ರಿಗೂ.